ಅಪ್ಪ ಆಂಜನೇಯ ಸ್ವಾಮಿ, ನನ್ನ ತಂಗಿ ಭವಾನಿ ಒಂದ್ ಒಳ್ಳೆ ಮನತನ ಸೊಸೆಯಾಗಿ ಗುಣವಂತ ರೂಪವಂತರಾದ ವರನ್ ಕೈ ಹಿಡಿಯಕ್ಕೆ ಕಣಸಪ್ಪ. ಮದುವೆ ದಿನ ಈ ಮುತ್ತಣ್ಣ ಈ ವಾದ್ಯ ನುಡಿಸ್ತಾ ಇದ್ರೆ ಜನ ಎಲ್ಲ ಆನಂದದಿಂದ ಮೈ ಮರೆತು ಕುಣಿದು ಕುಪ್ಪಳಿಸ್ಬೇಕು. ಸ್ವಾಮಿ ಪಾಪ ಇಲ್ಲಿ ಬಂದ ಶಾಸ್ತ್ರಿಗಳೇ, ನನ್ನ ತಂಗಿ ಕುಂಡಲಿ ನೋಡಿದ್ರ ವಿಷಯ ಏನಂತ ಜಟಾಪಟ್ ಹೇಳ್ಬಿಡಿ. ಮುತ್ತಣ್ಣ, ನಿನ್ ತಂಗಿಗೆ ಮಹಾಲಕ್ಷ್ಮಿ ಯೋಗ ಇದೆ. ಮುತ್ತನ ಅಂತ ಮಾತು ಹೇಳಿದ್ರಿ, ಅವಳು ಮದುವೆ ಒಳ್ಳೆ ನಡೀತಯ್ಯ. ಹೌದಾ ಆಂಜನೇಯ ಸ್ವಾಮಿ, ನಿನಗೆ ಬೆಣ್ಣೆ ಸೇವೆ ಮಾಡ್ತೀನಿ ಗುರುವೆ. ಶಾಸ್ತ್ರಿಗಳೇ ಮುಂದೆ ಮುಂದೆ ಹೇಳಿ. ಭವಾನಿ ಭರ್ಜರಿಯಾಗೆ ಬಾಳ್ತಾಳೆ, ಬಾಯಿ ಬಂದಲ್ಲೇ ಇರ್ತಾಳೆ, ದೊಡ್ಡ ದೊಡ್ಡ ಮೋಟಾರ್ ಕಾರ್ನಲ್ಲಿ ಓಡಾಡ್ತಾಳೆಯ್ಯ. ಸಾಕು ಸಾಕು ಶಾಸ್ತ್ರಿಗಳೇ, ನನ್ನ ತಂಗಿ ಭವಾನಿ ತುಂಬಾ ಅದೃಷ್ಟವಂತೆ, ತುಂಬಾ. ಏ ಶೀಲಾ, ನನ್ಗೂ ಒಂದ್ ಮಾವಿನಕಾಯಿ ಕಿತ್ಕೊಡೆ. ನಾನ್ ಯಾಕೆ ಕಿತ್ಕೊಡ್ಲಿ? ಬೇಕಾದ್ರೆ ನೀನೇ ಹತ್ತು ಕಿತ್ಕೋ. ನಿಂಗ್ ಗೊತ್ತಿಲ್ವಾ ನಾನ್ ಮರ ಹತ್ತಕ್ ಆಗೋದಿಲ್ಲ ಅಂತ? ಮರ ಹತ್ತಕ್ ಅಂದಿದ್ರೆ ಅಲ್ಲೇ ನಿಂತ್ಕೊಂಡು ತಮಾಷೆ ನೋಡು. ಭವಾನಿ ಏನಾಯ್ತಮ್ಮ, ಏನಾಯ್ತು? ಕುಂಟು ಟೇಸ್ಟ್ 108. ಮಾವಿನಕಾಯಿ ಕೀಳಕ್ ಬಂದ್ಲು, ಆಗದೆ ಬಿದ್ಬಿಟ್ಲು. ಸಾಕು ಬಾಯ್ ಮುಚ್ಚೆ ಮೂದೇವಿ, ನನ್ ತಂಗಿ ನಾಡಿಕೆ ಮಾಡ್ತೀಯಾ? ನೀನ್ ನೋಡಕ್ಕಂತ 108 ಗಂಟೆ ಬಂದು ಹೋದ್ರಲ್ಲ, ಏನಾಯ್ತು? ಎಲ್ರು ಮೂಗ್ ಮುಚ್ಚಿ ನೋಡಿದ್ರು, ಬಂದ್ಬಿಟ್ಲು ದೊಡ್ಡದಾಗಿ. ಅಣ್ಣ, ಅವಳ ಹತ್ರ ಮಾತಾಡೋದು ಕೊಚ್ಚೆ ಮೇಲೆ ಕಲ್ಲು ಹಾಕ್ದಂಗೆ. ನಡಿ ಹೋಗೋಣ. ಭವಾನಿ, ಇವಕ್ಕೆಲ್ಲ ಏನ್ ಗೊತ್ತು? ನಾನು ಈಗ ತರ ಪೂಜಾರಪ್ಪನ ಕೇಳ್ಕೊಂಡ್ ಬಂದೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ನಿನ್ ಮದುವೆ ಜಾಮ್ ಜಾಮ್ ಅಂತ ನಡೀತಂತೆ, ಅದ್ದೂರಿಯಾಗಿ ನಡೀತಂತೆ. ನಿನ್ ಮದುವೆ ಮೆರವಣಿಗೆ ಎತ್ತಿನ ಗಾಡಿಲಲ್ಲ, ದೊಡ್ಡ ಮೋಟರ್ ಗಾಡಿ ನಡೀತಂತೆ, ಗೊತ್ತಾ? ಅಣ್ಣ, ಮಾವಿನಕಾಯಿ ಅಷ್ಟೇ ತಾನೆ? ನೋಡ್ದೇನೆ ನೋಡು, ತಗೊಮ್ಮ. ಒಳಗೆ ಹೋಗ್ತಾ ಇದ್ದ, ಹೋಗ್ಬಿಟ್ಟ. ಮುತ್ತು ಭವಾನಿನ ನನ್ನ ಮಕ್ಕಳಿಗಿಂತೂ ಹೆಚ್ಚಾಗಿ ಸಾಕಿದ್ದೀನಿ. ನನಗೆ ಹೊಟ್ಟೆಗಿಲ್ದೇ ಇದ್ರು ಕೈ ತೂತಾಗಿ ಸಾಕಿದ್ದೀನಿ. ಯಾಕೆ ಅಂದ್ರೆ ನಾಳೆ ಜನ ಮಲತಾಯಿ ಸಾಕಿದ ಮಕ್ಕಳು ಅಂತ ಆಡ್ಕೋಬಾರ್ದು ನೋಡಿ. ಇವರಿಬ್ರು ಚಿಕ್ಕವರಿದ್ದಾಗಲೇ ಇವ್ರ ತಂದೆ ತೀರ್ಕೊಂಡ್ರು. ನಮಸ್ಕಾರ. ನಮಸ್ಕಾರ. ಓ ನಮಸ್ಕಾರ. ನಿನ್ ತಂಗಿನ ಇವತ್ತೇ ನೋಡ್ಕೊಂಡು ಹೋಗೋಣ ಅಂತ ಅವಸರದಲ್ಲೇ ಹೊಟ್ಟು ಬಂದ್ಬಿಟ್ಟಿದೀವಿ ನೋಡು. ಒಳ್ಳೆ ಕೆಲಸ ಮಾಡಿದ್ರಿ. ಮುತ್ತು, ಬೇಗ ಹೋಗಿ ನಿನ್ ತಂಗಿನ ಕರ್ಕೊಂಡ್ ಬಾಗಪ್ಪ. ಕರ್ಕೊಂಡ್ಬಂದಿಮ್ಮ. ಭವಾನಿ, ನಿನ್ಗೋಸ್ಕರ ಎಲ್ರು ಕಾಯ್ತಾ ಇದಾರೆ, ಬೇಗ ಬಾ. ಹೋಗೋಣ. ನಾಚಿಕೆನಾ? ಬಾ. ಅಣ್ಣ, ಅಮ್ಮ ನನ್ ಬಗ್ಗೆ ಏನು ಹೇಳೇ ಇಲ್ಲ ಅವ್ರಿಗೆ. ಏನು ಪರವಾಗಿಲ್ಲ. ಈ ಊರಿನಲ್ಲಿ ನಿನಗಿಂತ ಸುಂದರವಾಗಿರೋಳು, ಮುದ್ದಾಗಿರೋಳು ಬೇರೆ ಯಾರಿದ್ದಾರೆ? ಬಾ ಬಾಮ. ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಕೊ. ಇದೇನಿದು, ಕುಂಟಿನಾ? ಕುಂಟಿ ಅಲ್ಲ, ಒಂದ್ ಕಾಲ್ ಏಟ್ ಬಿದ್ದಿದೆ ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ, ನಾನು ಹೇಗಾದ್ರೂ ಮಾಡಿ ದುಡ್ಡು ಸೇರಿಸಿ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಸರಿಪಡಿಸ್ತೀನಿ. ಅಲ್ಲಿವರೆಗೂ ಈ ಕುಂಟಿನ ಸೊಸೆ ಅಂತ ಮನೇಲಿ ಇಟ್ಕೊಂಡಿಲ್ಲ. ಒಂದ್ ಕೆಲಸ ಮಾಡಿ, ಹುಡುಗಿ ನೀವೇ ಕರ್ಕೊಂಡೋಗಿ ಡಾಕ್ಟರ್ ತೋರಿಸ್ಬಿಡಿ. ಇದರಲ್ಲಿ ತೊಂದರೆ ಏನ್ ಬಂತು? ದಿವಾನರು ವಂಶ ನಮ್ಮದು. ರಾವ್ ಬಹದ್ದೂರ್ ರಾಜಾರಾಯರ ಮರಿಮಗನ ಮೊಮ್ಮಗನ ಮರಿಮಗ ನಾನು. ನಾನೇ ದಿವಾನ್ಗಿರಿ ಬಿಟ್ಟು ದೀನದಲಿತರ ಉದ್ಧಾರಕ್ಕೋಸ್ಕರ ಈ ಕುಮಾರ್ ಕಂಠಿರುವಂಗೆ ಬಡವರ ಮನೆ ಹೆಣ್ ತಂದ್ಕೊಳ್ಳ ಅಂತ ಬಂದ್ರೆ ಹೀಗ ಚಿಚಿ ಸಂಬಂಧಿಕರು ನೋಡಿದ್ರೆ ಕ್ಯಾಕ ಸುಗಿತಾರೆ. ಏನ್ ನೋಡ್ತೀರಿ ಇನ್ನು? ನಡೀರಿ. ನೋಡಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹೋಗ್ಬೇಡಿ. ನಮ್ಮ ಭವಾನಿ ಚಿನ್ನದಂತ ಹುಡುಗಿ, ಎಂತ ದೊಡ್ಡ ಮನೆ ಆದ್ರು, ಎಷ್ಟೇ ಕೆಲಸ ಇದ್ರು ನಗ್ನಗ್ತಾ ಅಚ್ಚುಕಟ್ಟ ಮಾಡ್ತಾಳೆ. ನಿಮ್ ಕಾಲ್ ಬಿದ್ದು ದಯವಿಟ್ಟು ಒಪ್ಕೊಡಿ. ನನ್ನ ತಂಗಿ ಅಂತ ಹೆಣ್ಣು ಬೇರೆ ಎಲ್ಲೂ ಸಿಕ್ಕಲ್ಲ. ಸಿಗದಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಹೇಳ್ರಿ. ಹೇಳ್ತೀನಿ ಒಡೆಯ, ಒಂದೇ ಒಂದ್ ಮಾತು ಹೇಳ್ತೀನಿ, ದೂಸರ ಮಾತೇ ಬೇಡ. ಇನ್ನು ಈ ಕುಂಟ ತಂಗಿಯನ್ನ ನನ್ನ ಮಗನ ಮದುವೆ ಮಾಡ್ಕೊಡ್ಬೇಕು ಅಂತಿದ್ರೆ 50,000 ರೂಪಾಯಿ ವರದಕ್ಷಿಣೆ ಕೊಡ್ಬೇಕು. ಇವತ್ತೇ ತಂದು ಕೊಟ್ರೆ
ನಾಳೆನೆ ಮದುವೆ ಮಾಡಿ ಮನೆ ತುಂಬಿಸ್ಕೋತೀನಿ. ತಿಳಿತಾ? ಬನ್ನಿ. 50,000? ಹಾ 50,000 ರೂಪಾಯಿ ವರದಕ್ಷಿಣೆ ಕೊಡದೇ ಇದ್ರೆ ಈ ಕುಂಟಿನ ಯಾರೋ ಮದ್ವೆ ಆಗ್ತಾರೆ? 50,000 ಅನ್ನೋದು ಎಷ್ಟು ಅನ್ನೋದೇ ಗೊತ್ತಿಲ್ಲ. ಇನ್ನು ಕೊಡೋದು ಎಲ್ಲಿ ಬಂತು? ನನ್ನ ಕರ್ಮ. ಲೇ, ನೀನು ಹುಟ್ಟವಾಗ್ಲಿ ಯಾಕೆ ಸಾಯ್ಲಿಲ್ಲ? ಈಗ ತಾನೇ ಎಲ್ಲಿ ಬದುಕಿದಾಳ ಅವಳು? ದಿನ ಶಾಪ ಹಾಕಿ ಹಾಕಿ ಅವಳ ಸಾಯಿಸ್ತಾ ಇದ್ಯಾ? ನನ್ನ ಹಣೆ ಬರಕ್ಕೆ ಯಾರನ್ನಂತ ಏನ್ ಪ್ರಯೋಜನ ಅಲ್ಲ. ಸುಮ್ನೆ ಅಮ್ಮನ್ಗೆ ಯಾಕಂತೀಯ? ಅಂದೇ ಏನ್ ಮಾಡ್ತಾನೆ? ಕೈಯಲ್ಲಿ ಕಿಸಿಯಲ್ಲ, ಜೇಬಿಲಿ ಕಾಸಿಲ್ಲ. ಕಂಡವ್ರ ಮನೆ ಮದ್ವೆ ಎಂಜಿಲ್ ಕಾಸಿಗೆ ಪಿಪಿ ಊದೋಕ್ ಹೋಗ್ತಾನೆ. ತನ್ನ ಸ್ವಂತ ತಂಗಿ ಮದ್ವೆಗೆ ವರದಕ್ಷಿಣೆ ಕೊಟ್ಟು ಮದ್ವೆ ಮಾಡೋ ತಾಕತ್ತು ಅವನ್ಗೆಲ್ಲಿದೆಯೇ? ಚಿಕ್ಕಮ್ಮ, ನನ್ ರೇಗ್ಸ್ಬೇಡ. ಯಾಕೆ ಅರ್ಸ್ತೀಯ? ನೀನ್ ಗಂಡಸಾಗಿದ್ರೆ 50,000 ರೂಪಾಯಿ ಸಂಪಾದನೆ ಮಾಡಿ ನಿನ್ ತಂಗಿ ಮದುವೆ ಮಾಡು. ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಪಟ್ಟಣಕ್ಕೆ ಹೋಗಿ ಹಣ ಸಂಪಾದನೆ ಮಾಡ್ಕೊಂಡು ಬಂದೇ ಬರ್ತೇನೆ. ನನ್ನ ತಂಗಿ ಮದುವೆನ ಭರ್ಜರಿಯಾಗಿ ಮಾಡ್ತೀನಿ. ಈ ಊರಿನ ಎಲ್ಲರ ಕಣ್ಣು ಕೋರಿಸೋ ಹಾಗೆ ದೊಡ್ಡ ಕಾರಲ್ಲಿ ಮೆರವಣಿಗೆ ಮಾಡ್ತೀನಿ. ಮಾಡ್ತೀಯ. ಮೆರವಣಿಗೆ ಮುಂದೆ ಪಿಪಿ ಬಾರಿಸ್ತೀಯ. ಹೋಗೋಗ ಸೌದೆ ಕಡಿಯೋಗು. ಏನೇ ನೋಡ್ತಾ ನಿಂತಿದ್ದೀಯಾ? ಬಟ್ಟೆ ಬದಲಾಯಿಸೋಗು, ಒಲೆ ಹಚ್ಚೋಗು. ಏನ್ ಗಂಟು ಬಿದ್ರಪ್ಪ ಅಣ್ಣ ತಂಗಿ. ನನ್ನ ಕರ್ಮ ಶನಿಗಳು. ನನ್ಗೋಸ್ಕರ ನೀನಷ್ಟು ದೂರ ಹೋಗಿ ದುಡಿಬೇಕಾಯ್ತಲ್ಲ ಅಣ್ಣ. ಅಯ್ಯೋ ಹುಚ್ಚುಡ್ಗಿ, ಇದ್ರ ದೂರ ಏನ್ ಬಂತು? ಸಂಪಾದನೆ ಮಾಡ್ಬೇಕು ಅಂದ್ರೆ ಕಷ್ಟಪಟ್ಟು ದುಡಿಲೇಬೇಕಲ್ವಾ? ಹಾ, ಇದರಲ್ಲಿ ರಾಗಿ ರೊಟ್ಟಿ ಕೊಬ್ಬರಿ ಚಟ್ನಿ ಇಟ್ಟಿದ್ದೀನಿ. ಹೌದಾ? ಆಹಾ, ಗಮಗಮ ಅಂತಿದೆ. ನೀನ್ ತಟ್ಟಿದ ರೊಟ್ಟಿಂದ ಸುಮ್ನೆನಾ? ಈ ಮನೆ ಕೆಲಸ ಮಾಡಿ ಮಾಡಿ ನಿನ್ ಕೈ ಎಷ್ಟು ಹೊರಟು. ಅಮ್ಮ, ಆಶೀರ್ವಾದ ಮಾಡು. ಹಣ ಸಂಪಾದನೆ ಮಾಡಕ್ ಹೋಗ್ತಾರೆ ಕೆಲಸದಲ್ಲಿ, ಜಯ ಸಿಕ್ಲಿ ಅಂತ ಆಶೀರ್ವಾದ ಮಾಡು. ನಿನಗೆ ಹಣ ಸಿಕ್ಕದೇ ಇದ್ರು ಸರಿ, ನನ್ನ ಭಾಗಕ್ಕೆ ಮುತ್ತು ಸತ್ತೋಗ್ಬಿಟ್ಟ ಅನ್ಕೊಂತೀನಿ. ಅಮ್ಮ, ಪರವಾಗಿಲ್ಲ ಬಿಡು ಭಾವನೆ. ಅಮ್ಮ ಏನೇ ಬೈದ್ರು ಅದು ಮಗನಿಗೆ ಆಶೀರ್ವಾದನೆ. ಇಲ್ಲಿ ಕೇಳು ಮುತ್ತು, ನೀನ್ ತಿಂಗಳು ಮನೆ ಖರ್ಚಿಗೆ ಸರಿಯಾಗಿ ಹಣ ಕಳಿಸಿದ್ರೆ ಸರಿ. ಇಲ್ಲ ಅಂದ್ರೆ ಈ ಕುಂಟಿನ ಯಾವನಾದ್ರೂ ಕುಂಟನ ಕಟ್ಟಿ ನಾನು ಕಾಶಿಗೋ ರಾಮೇಶ್ವರಕ್ಕೋ ಹೊರಟೋಗ್ಬಿಡ್ತೀನಿ. ಜ್ಞಾಪಕ ಇರ್ಲಿ. ಏನೋ ಮುತ್ತು, ಮದುವೆಗೆ ಪಿಪಿ ಬಾರ್ಸಕ್ ಹೋಗ್ತಾ ಇದೆಯೋ? ಯಾವರಲ್ಲಿ ಮದುವೆ? ಇಲ್ಲ ತಾತ, ಹಣ ಸಂಪಾದನೆ ಮಾಡೋದಕ್ಕೆ ಪಟ್ಟಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ವಾಪಸ್ ಬರ್ತೀಯಾ ಇಲ್ವೋ? ಖಂಡಿತ ಬಂದೇ ಬರ್ತೀನಿ. ವಾಪಸ್ ಹೌದಾ? ಬಂದ್ಮೇಲೆ ನನ್ನ ತಂಗಿ ಮದುವೆನ ಜಾಮ್ ಅಂತ ಮಾಡ್ತೀನಿ. ಆ ಮದುವೆಯಲ್ಲಿ ನಾನು ಕೋಟಿ ಗಟ್ಟಲೆ ದರೋಡೆ ಆಗ್ತಿದೆ. ಹೀಗೆ ಮುಂದುವರೆದ್ರೆ ಸರ್ಕಾರಕ್ಕೆ, ಜನಕ್ಕೆ ನಾವೇನು ಅಂತ ಉತ್ತರ ಕೊಡೋದು? ಸರ್, ನನಗನ್ಸುತ್ತೆ ಇದು ಯಾವುದೇ ಒಬ್ಬ ವ್ಯಕ್ತಿಯ ಕೈವಾಡ ಅಲ್ಲ ಅಂತ. ಇದ್ರ ಹಿಂದೆ ಯಾವುದೋ ಒಂದು ಇಂಟರ್ನ್ಯಾಷನಲ್ ಗ್ಯಾಂಗ್ಗೆ ಆಪರೇಟ್ ಮಾಡ್ತಾ ಇದೆ ಸರ್. ಎಕ್ಸ್ಕ್ಯೂಸ್ ಮಿ ಸರ್. ಕಮ್ ಇನ್ ಮಿಸ್ಟರ್ ವಿನೋದ್. ಈ ಕಳ್ಳತನಗಳ ಹಿಂದೆ ಇರೋದು ಬೇರೆ ಯಾರೂ ಅಲ್ಲ, ಒಬ್ಬ ವ್ಯಕ್ತಿ, ಇವನೇ. ಕಿರಣ್ ಕುಮಾರ ಈತ ಈ ಊರಿಗೆ ದೊಡ್ಡ ಶ್ರೀಮಂತ. ಶ್ರೀಮಂತರಾದವ್ರೆ ಇನ್ನೂ ಹೆಚ್ಚಿನ ಐಶ್ವರ್ಯ ಸಂಪಾದನೆ ಮಾಡೋಕ್ಕೋಸ್ಕರ ಕಳ್ಳತನ ಮಾಡೋಕ್ಕೂ ಹೆದರೋದಿಲ್ಲ. ಯಾಕೆಂದ್ರೆ ಬಡವರು ಕಾನೂನು ಹೆದರ್ತಾರೆ, ಶ್ರೀಮಂತರು ಕಾನೂನ ಆಟದ ಬೊಂಬೆ ತರ ಆಡಿಸ್ತಾರೆ. ಮಿಸ್ಟರ್ ವಿನೋದ್, ಕಿರಣ್ ಕುಮಾರ ಕಳ್ಳ ಅನ್ನೋದಕ್ಕೆ ನಮ್ಮ ಹತ್ರ ಆಧಾರ ಏನಿದೆ? ಇದೆ. ಇದುವರೆಗೂ ಯಾವ ಪಟ್ಟಣಗಳಲ್ಲಿ ವಜ್ರಗಳ ಕಳ್ತನ ಆಗಿದೆಯೋ, ಕಳ್ತನ ಆಗಕ್ಕೆ ಒಂದೆರಡು ದಿನದ ಮುಂಚೆ ಕಿರಣ್ ಕುಮಾರ್ ಆ ಪಟ್ಟಣಗಳಲ್ಲಿದ್ದ ಅನ್ನೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಪ್ರೂಫ್ಗಳಿವೆ. ಈ ರೀತಿ ಪ್ರೂಫ್ಗಳನ್ನ ಇಟ್ಕೊಂಡು ನಾವು ಕಿರಣ್ ಕುಮಾರ್ನ ಅರೆಸ್ಟ್ ಮಾಡೋಕ್ಕಾಗೋಲ್ಲ. ಯು ನೋ ದಟ್? ನಿಮ್ಮ ಮಾತನ್ನು ಒಪ್ತೀನಿ ಸರ್. ಪ್ರೂಫ್ ಸಮೇತ ಅವನ್ನ ಹಿಡಿಯೋದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಐ ಸಿ. ಏನ್ ನಿಮ್ ಪ್ಲಾನು? ಮನುಷ್ಯ ತಪ್ಪು ಮಾಡೋದು, ಸಿಕ್ಕಾಕೊಳ್ಳೋದು ಕೇವಲ ಅವನ ವೀಕ್ನೆಸ್ಗಳಿಂದ. ಆ ರೀತಿ ಕಿರಣ್ ಕುಮಾರ್ಗೆ 2 ವೀಕ್ನೆಸ್ಗಳಿವೆ. ಒಂದು ತುಂಬಾ ಬೆಲೆ ಬಾಳೋ ವಜ್ರಗಳು, ಇನ್ನೊಂದು ಸುಂದರವಾದ ಹುಡುಗಿರು. ವೆರಿ ಇಂಟ್ರೆಸ್ಟಿಂಗ್. ಪ್ಲೀಸ್ ಕಂಟಿನ್ಯೂ. ಈಗ ನಮ್ಮ CBI ಡಿಪಾರ್ಟ್ಮೆಂಟ್ನಲ್ಲಿ ಲೇಡಿ ಇನ್ಸ್ಪೆಕ್ಟರ್ ಮಿಸ್ ಲೀಲಾ ಅಂತಿದಾರಲ್ಲ, ಅವ್ರನ್ನ ಈ ಆಪರೇಷನ್ಗೆ ಡೆಪ್ಯೂಟ್ ಮಾಡಿದ್ರೆ ಕಿರಣ್ ಕುಮಾರ್ ಸುಲಭವಾಗಿ ಹಿಡಿಬೋದು ಅಂತ ನನಗೆ ನಂಬಿಕೆ ಇದೆ. ವೆರಿ ಗುಡ್ ಪ್ಲಾನ್. ಮಿಸ್ ಮಂಜುಳಾ, ಪ್ಲೀಸ್ ಕಾಲ್ ಮಿಸ್ ಲೀಲಾ. ಎಸ್ ಸರ್. ನಿಮ್ ಪ್ಲಾನ್ ಏನು ಅಂತ ಹೇಳಿ. ನಮ್ಮ CBI ಆಫೀಸರ್ ಮಿಸ್ ಲೀಲಾನ ಮಿಸ್ ಮಾಲಾ ಅಂತ ಮಾಡಿ ಆಫ್ರಿಕಾದಲ್ಲಿ ದೊಡ್ಡ ವಜ್ರಗಳ ವ್ಯಾಪಾರಿ ಅಂತ ಹೇಳಿ ಕಿರಣ್ ಕುಮಾರ್ಗೆ ಪರಿಚಯ ಮಾಡಿಸೋದು. ಆಗ ಕಿರಣ್ ಕುಮಾರ್ ಸೀಕ್ರೆಟ್ಸ್ನ ತಿಳ್ಕೊಳ್ಳೋದಕ್ಕೆ ನಮ್ಗೊಂದು ದಾರಿ ಸಿಗುತ್ತೆ. ಮೇ ಐ ಕಮ್ ಇನ್ ಸರ್? ಕಮ್ ಇನ್. ನಿನಗೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಅಂಡ್ ರೆಸ್ಪಾನ್ಸಿಬಲ್ ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ವಜ್ರಗಳ ಕಳ್ತನ ಮಾಡ್ತಾರೋನು ಕಿರಣ್ ಕುಮಾರ್ ಅಂತ ನಮ್ಗೆ ಅನುಮಾನ ಬಂದಿದೆ. ಅವನ್ನ ಹಿಡಿಯೋದಕ್ಕೆ ಮಿಸ್ಟರ್ ವಿನೋದ್ ಒಂದು ಪ್ಲಾನ್ ಮಾಡಿದ್ದಾರೆ. ನಿನ್ನನ್ನ ರಿಚ್ ಡೈಮಂಡ್ ಮರ್ಚೆಂಟ್ ಫ್ರಮ್ ಆಫ್ರಿಕಾ ಮಿಸ್ ಮಾಲಾ ಅಂತ ಅವನಿಗೆ ಪರಿಚಯ ಮಾಡುತ್ತೀನಿ. ನೀನು ಅವನಿಗೆ ಗೆಳೆತನ, ವಿಶ್ವಾಸ ಸಂಪಾದನೆ ಮಾಡಿ
ನಮ್ಮ ಬಲೆಗೆ ಅವನು ಬೀಳೋ ಹಾಗೆ ಮಾಡಿದೆ. ಮಿಸ್ ಲೀಲಾ, ಯಾರಿಗೂ ಅನುಮಾನ ಬರದೇ ಇರೋದಕ್ಕೆ ಮತ್ತು ನಿಮ್ಮ ಸಹಾಯಕ್ಕೆ ಇವ್ರು ನಿಮ್ಮ ಚಿಕ್ಕಪ್ಪನಾಗಿ, ಈಕೆ ನಿಮ್ಮ ಚಿಕ್ಕಮ್ಮನಾಗಿ ನಿಮ್ಮ ಜೊತೆಲೇ ಇರ್ತಾರೆ. ಸರ್, ನನ್ನ ಮತ್ತು ಕಿರಣ್ ಕುಮಾರ್ ಭೇಟಿ ಹೇಗಾಗುತ್ತೆ? ಒಂದು ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡಿ ನಗರದ ಎಲ್ಲಾ ಶ್ರೀಮಂತರ ಜೊತೆಗೆ ಕಿರಣ್ ಕುಮಾರ್ನು ಇನ್ವೈಟ್ ಮಾಡೋಣ. ಆ ಪಾರ್ಟಿನಲ್ಲೇ ನಿಮ್ಮದು ಕಿರಣ್ ಕುಮಾರ್ದು ಭೇಟಿ. ಇನ್ಸ್ಪೆಕ್ಟರ್ ವಿನೋದ್, ಮಿಸ್ಟರ್ ಕಿರಣ್ ಕುಮಾರ್ ಬಹಳ ಬುದ್ಧಿವಂತ. ಪಾರ್ಟಿನಲ್ಲಿ ನಮ್ಮವ್ರನ್ನೆಲ್ಲ ಗುರುತು ಹಿಡಿದ್ಬಿಟ್ರೆ? ನಮ್ಮವ್ರನ್ನ ಯಾರು ಗುರುತಿಸದೇ ಇರೋದಕ್ಕೆ ಫ್ಯಾನ್ಸಿ ಡ್ರೆಸ್ ಪಾರ್ಟಿ ಅರೇಂಜ್ ಮಾಡಿದ್ರೆ ಆಯ್ತು. ವೆರಿ ಗುಡ್. ನೀವು ಈ ಪ್ಲಾನ್ ಪ್ರಕಾರ ತಕ್ಷಣ ನಿಮ್ಮ ಕೆಲಸ ಪ್ರಾರಂಭಿಸಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಅಪ್ಪ. ಆಹಾ. ಆಹಾ. ಕಾಫಿ ಅರೆ ಬ್ಯಾಂಡ್ ಮಾಸ್ಟ್ರು, ಗಂಟೆಗೆ ರೊಟ್ಟಿ ಸಿಗಾಕ್ಬಿಟ್ಟೈತೆ. ತಾಳು ಒಂದ್ ಕಪ್ ಬಿಸಿ ಕಾಫಿ ಕೊಡ್ತೀನಿ. ಬೇಡ ಬೇಡ, ಹಳ್ಳಿಲಿ ನನ್ನ ತಂಗಿ ನನ್ನ ನೆನ್ಸ್ಕೊತಾ ಇದ್ದಾಳೆ, ಅದಕ್ಕೆ ಈ ಬಕ್ಕಳಿಕೆ. ಯಾಕಂದ್ರೆ ಊರಿಂದ ಬಂದ್ಮೇಲೆ ಕಾಗದ ಬರ್ದೇವ ನೋಡು. ನಿಂದ ಯಾವ ಊರು? ರುದ್ರಪಟ್ನ. ರುದ್ರಪಟ್ಟಣ ಪಕ್ಕದಲ್ಲಿರೋ ಅಂಚೆಪಾಳ್ಯ. ಗೊತ್ತು. ಅಂಚೆಪಾಳ್ಯದಲ್ಲಿ ನಮ್ಮ ಮಾವನ ಅತ್ತೆ ಮಗಳು ಮದುವೆ ಆಗಿದ್ದು ಅಲ್ಲೇ. ನೀನೇ ಯಾಕಿಲ್ಲಿ ಬಂದೆ? ತಂಗಿ ಮದ್ವೆಗೆ ಹಣ ಸಂಪಾದನೆ ಮಾಡ್ಬೇಕು ಅಂತ ಇಲ್ಲಿಗೆ ಬಂದೆ. ಆದ್ರೆ ಸಂಪಾದನೆಗೂ ಮುಂಚೆ ಕಳ್ತನ ಆಗೋಯ್ತು. ಏನ್ ಕಳ್ತನ ಆಗೋಯ್ತು? ಮರ್ಯಾದೆ. ಮರ್ಯಾದಿನ ಅಂದ್ರೆ ಈ ವೇಷಕ್ಕೆ ಬಗ್ಗೆ ಟೋಪಿ ಅಲ್ವಾ, ನೆನ್ನೆ ರಾತ್ರಿ ಅದೇ ಕಳ್ತನ ಆಗೋಯ್ತು. ಈ ಊರಿನ ಜನನೇ ಹಾಗೆ. ನಾನು ಬಂದು 10 ವರ್ಷ ಆಯ್ತು. ಈ ತರ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ದೊಡ್ಡ ಮನ್ಸಾಗೋಣ ಅಂತ ಬಂದೆ. ನನ್ನ ಹತ್ರ ಇದ್ ಬಂದಿದ್ದೆಲ್ಲ ಕಿತ್ಕೊಂಡು ಈ ಕಾಪಿ ಕೆಟ್ಲಿ ಬಿಟ್ಬಿಟ್ಟು ಹಗಲು ರಾತ್ರಿ ಕಾಪಿ ಕಾಪಿ ಅಂತ ಮಾರ್ಕೊಂಡು ಇರೋ ತರ ಮಾಡ್ಬಿಟ್ರು. ಬಿಸಿ ಬಿಸಿ ಕಾಪಿ ತಗೋ ಕುಡಿ. ನನ್ನ ಕಾಸೆ ಇಲ್ವೇ? ನಮ್ಮೂರನು ಅಂದ್ಮೇಲೆ ನಾನು ಕಾಸು ಕೇಳ್ತೀನಾ? ನೋಡು, ನೀನ್ ಹಣ ಸಂಪಾದನೆ ಮಾಡಿ ದೊಡ್ಡ ಮನುಷ್ಯ ಆದ್ಮೇಲೆ ನನಗೊಂದು ಚೆಕ್ ಕೊಟ್ಬಿಡು. ನಾನು ಇದುವರೆಗೂ ಚೆಕ್ ನೋಡಿಲ್ಲ. ಕೊಡೋಣ ಕೊಡೋಣ. ಅರೆ ರೊಟ್ಟಿ ತಗೋ, ನನ್ನ ತಂಗಿ ಮಾಡಿದ್ದು, ಅಸ್ಲಿ ತುಪ್ಪದಲ್ಲಿ ಮಾಡಿದ್ದು, ಗೊತ್ತಾ? ವಾರೆ ವಾ, ಇಂಥ ಅಸ್ಲು ತುಪ್ಪದ ರೊಟ್ಟಿ ತಿಂದು ಬಹಳ ವರ್ಷ ಆಗಿತ್ತು. ಈ ಊರ್ನಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಗಂಟು, ಹೆಂಗ್ಸು ಎಲ್ಲ ನಕಲಿ ಶಿವ. ನಿಂತೋಯ್ತು. ಏನು ನನ್ ಬಿಕ್ಕಲ್ಕೆ? ಕಾಫಿ ತಗೊಂಬಾರೋ. ಬಂದೆ ಶಿವ. ನೋಡ್ತೀವ, ನಾನ್ ಸಿಟಿ ಮಾರ್ಕೆಟ್ ಹತ್ರ ಆ ಜಟ್ಕಾ ಸ್ಟ್ಯಾಂಡ್ ಐತಲ್ಲ, ಅಲ್ಲಿ ಇರ್ತೀನಿ, ನೋಡು. ಅಲ್ಲಿ ಕಿರಣ್ ಕುಮಾರ್ ಅಂತಿದ್ದಾರೆ, ಅವ್ರ ರಸ್ತೆ ಕ್ರಾಸ್ ಮಾಡೋದಕ್ಕೆ ಟ್ರಾಫಿಕ್ ಬಂದ್ ಮಾಡು. ಎಸ್ ಸರ್. ಬನ್ನಿ ಸರ್, ನೀವೇ ಬನ್ನಿ ಸರ್. ಗಾಡಿಯಲ್ಲಿ ಸರ್? ಗಾಡಿ ಅದನ್ನ ನಾನು ಬಸ್ ಸ್ಟ್ಯಾಂಡ್ ಬಿಟ್ಟು ಬಂದೆ. ಅದು ಇಲ್ಲಿಗೆ ಹೇಗೆ ಬರುತ್ತೆ? ತುಂಬಾ ತಮಾಷೆ ಮಾತಾಡ್ತೀರಾ. ನಡೀರಿ ಸರ್. ಹೋಗಿ ಹೋಗಿ. ಓಹೋ, ಬನ್ನಿ ಸರ್ ಬನ್ನಿ, ಎಲ್ರು ನಿಮ್ಮನ್ನ ಕಾಯ್ತಾ ಇದ್ದಾರೆ. ಮೇಲಕ್ಕೆ ಹೋಗಿ. ನನ್ನ ಯಾಕೆ? ಬ್ಯಾಂಡ್ ಬಾರ್ಸೋಕೆ. ಹೌದಾ? ಏನಾರ ಭಿಕ್ಷೆ ಹಾಕಿ ಸಮಯ. ಅಪ್ಪ ಅಪ್ಪ, ಈಗ ತಾನೇ ನಿನ್ನ ನೆನ್ಸ್ಕೊಂಡೆ, ನೆನೆದವರ ಮನದಲ್ಲಿ ಮಾದೇವ ಅಂತ. ನೀನು 100 ವರ್ಷ ಚೆನ್ನಾಗಿ ಬಾಳಪ್ಪ. ಚಿಲ್ರೆ ಹಾಕಪ್ಪ. ಅಯ್ಯೋ, ನನ್ ಕೆಲ್ ದುಡ್ಡೇ ಇಲ್ವಲ್ಲಪ್ಪ. ನಾ ಬರ್ತೀನಿ. 1 ನಿಮಿಷ ಇರಪ್ಪ. ಈ ಡ್ರೆಸ್ಸು ಬಹಳ ಚೆನ್ನಾಗದೆ, ಪಳ ಪಳ ಅಂತ ಹೊಳಿತದೆ. ಎಷ್ಟು ಕೊಟ್ರಿ? 2 ಬೆಳ್ಳಿ ನಾಣ್ಯ. ಯಾಕಪ್ಪ ಗಾಬರಿ ಆಗೋಯ್ತಾ? ಈಗಿನ ಕಾಲದಲ್ಲಿ ಬೆಳ್ಳಿ ನಾಣ್ಯ ಹೇಗ್ ಬಂತು ಅಂತ? ಇದು ನಮ್ಮ ಅಜ್ಜನ ಕಾಲದ ಬಟ್ಟೆ, ಅವನೇ ಹೊಲ್ತಿದ್ದು. ಚೆನ್ನಾಗಿದ್ಯಾ? ಬರ್ತೀನಿ. ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ. ಸ್ವಾಮಿಗಳು ಚಲ್ಬೇಕು. ಅಂತರ್ಯಾಮಿಗಳು. ನಾನು ಅಂತರ್ಯಾಮಿ ಅಲ್ಲ, ಆನಂದ ಸ್ವಾಮಿ. ಸ್ವಾಮಿಗಳು ದೇವಸ್ಥಾನ ಬಿಟ್ಟು ಇಲ್ಲಿ? ಇದು ಒಂಥರ ದೇವಸ್ಥಾನವೇ. ಅಲ್ಲಿ ಭಗವಂತ ಇರ್ತಾನೆ, ಇಲ್ಲಿ ಹಣವಂತ ಇರ್ತಾನೆ. ತಗೋ ಇದನ್ ತಿನ್ನು. ಏನ್ ದೇವ್ರ ಪ್ರಸಾದನ? ಇಲ್ಲ ಇಲ್ಲ, ಆರ್ಯಭವನ್ ಸ್ವೀಟು ತಿನ್ನು. ಒಳ್ಳೆ ಅಸ್ಲಿ ತುಪ್ಪದಲ್ಲಿ ಮಾಡ್ದಾಗಿದೆ.
ಹೌದು. ಶಂಭೋ ಹರ ಹರ ಮಹಾದೇವ. ತಮಾಷೆ ಮಾಡಬೇಡ. ಮುಂದಿನ ತಿಂಗಳು ವಜ್ರಗಳ ಎಕ್ಸಿಬಿಷನ್ ತೆಗಿತಾರೆ ಅಂತ ಸುದ್ದಿ ಇದೆ. ಅಲ್ಲಿ ಸಾಕು ಅನ್ನೋಷ್ಟು ಮಾಲ್ಕಪ್ಪ. ದೇವ್ರು ಮೆಚ್ಚೋಲ್ಲ, ಇದು ಪಾಪದ ಕೆಲಸ. ಮನುಷ್ಯ ದೇವರು ಮೋಸ ಮಾಡಿದ್ರೆ ಪಾಪ ಬರುತ್ತೆ, ಮನುಷ್ಯ ಮನುಷ್ಯನ ಮೋಸ ಮಾಡಿದ್ರೆ ಪುಣ್ಯ ಬರುತ್ತೆ. ತಗ, ಯಾಕೆ ನೋಡ್ತೀಯ? ನಮ್ ಸ್ಕೀಮ್ ಸಕ್ಸಸ್ಗೆ ಏನಿದು? ಕಿತ್ತಳೆ ರಸನ? ಅಲ್ಲ, ಕಿಕ್ಕುಳ ರಸ, ಸೋಮರಸ. ಅಂದ್ರೆ ಎಂಡನ? ಅಯ್ಯೋ, ಇದನ್ನ ನಾ ಮುಟ್ಟಲ್ಲಪ್ಪ. ಈ ನಾಟಕ ಸಾಕು, ಎಂಜಾಯ್ ಇಟ್. ಗಡ್ಗಡ ಅಂತ ಏರ್ಸು. ಸತ್ಯವಾಗ್ಲೂ ಹೇಳ್ತೀನಿ, ಕುಡಿಯಲ್ವಾ? ನಾನ್ ಮುತ್ತು. ಯಾಕೆ ಎಳ್ಕ ಬರ್ತಿದ್ಯಾ? ನೋಡೋ ಜನ ಏನ್ ತಿಳ್ಕೋತಾರೆ? ಆಹಾ, ಈಗ ಈ ಸುತ್ತ ಇರೋ ಜನಗಳ ಬಗ್ಗೆ ಯೋಚನೆ ಬರ್ತಿದ್ಯಾ? ನನ್ನ ನಿನ್ ತೋಳಲ್ಲಿ ಕಟ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ಮಾತು ಹೇಳೋವಾಗ ಈ ಜನಗಳ ಬಗ್ಗೆ ಯೋಚನೆ ಎಲ್ಲ ಹೋಗಿತ್ತು ಡಿಯರ್? ಅಯ್ಯೋ ಅಯ್ಯೋ, ಸುಳ್ಳು ಸುಳ್ಳು. ನಾನೇ ಅವಳ ಕಟ್ಕೊಂಡೆ, ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದೆ. ಕಿರಣ್, ತಮಾಷೆ ಸಾಕು. ನೀನೇನಾದ್ರೂ ನನಗ್ ಮೋಸ ಮಾಡಿದ್ರೆ ನಾನ್ ಸುಮ್ನಿರೋಲ್ಲ ಅಷ್ಟೇ. ನಾನಾಗ ನಿನ್ ಮೋಸ ಮಾಡ್ಲಿ? ನಿನ್ ತಲೆ ಸರಿ ಇಲ್ವಾ? ಒಳ್ಳೆ ಪಜಿತಿ ಆತರ ಇದು. ಕಿರಣ್, ನಿಂತ್ಕೋ. ಯು ಚೀಟ್. ನಿನ್ನ ಮುದ್ದು ಮುದ್ದು ಮಾತುಗಳಿಗೆ ಮರಳಾಗಿ ನನ್ನ ಮೈ ಮನಸ್ಸು ಎಲ್ಲ ಕೊಟ್ಟೆ. ಯು ಇಡಿಯಟ್, ಯು ಬಾಸ್ಟರ್ಡ್, ಯು ರಾಸ್ಕಲ್. ಚುಪ್ ಚುಪ್, ಮಾತ್ ಜಾಸ್ತಿ ಆಯ್ತು. ನನಗ್ ಕೋಪ ಬಂತು ಅಂದ್ರೆ ನೀನ್ ಜುಟ್ನ ಎಳ್ದು. ಅಯ್ಯಯ್ಯೋ, ನಕಲಿ ಅಮ್ಮಣ್ಣಿ. ನೋಡಿ ನೋಡಿ, ನಕಲಿ ನಕಲಿ. ನೋಡಿ ಅಯ್ಯೋ, ನೋಡಿ ನೋಡಿ ನೋಡಿ. You fool! You have insulted me. Shut up. ಅಮ್ಮಣ್ಣಿ, ತಗೋ ನಿನ್ ಕೂದಲು. ಅಯ್ಯೋ, ಬೇಡಿ ಬೇಡಿ, ನಾ ಬೇಕು ಅಂತ ಮಾಡಿಲ್ಲ, ಸುಮ್ಮನೆ ಹೆದರ್ಸಕ್ಕಾಗಿ ಮಾಡಿದೆ. ನನಗೆಲ್ಲ ಗೊತ್ತು. ನಿಮ್ಗೆಲ್ಲ ಗೊತ್ತಾ? ಯಾರಿಗೂ ಹೇಳ್ಬೇಡಿ, ನಾ ಮೆತ್ತಗೆ ಒಳಗ್ ಬಂದು ಸೇರ್ಕೊಂಡ್ಬಿಟ್ಟಿದ್ದೀನಿ. ಈ ಕಡೆ ಬಾ. ನಡೀರಿ. ಏನು? ನೀನ್ ಯಾರು ಅಂತ ಯಾರಿಗಾದ್ರೂ ಹೇಳಿದ್ಯಾ? ಅದೇ ಎಡವಟ್ಟಾಗಿರೋದು. ನಾನ್ ಮುತ್ತು ಅಂತ ಹೇಳಿ ಹೇಳಿ ಸಾಕಾಗೋಯ್ತು. ಇವರೆಲ್ಲ ನನ್ನ ಕಿರಣ್ ಕುಮಾರ್ ಅಂತ ಅನ್ಕೊಂಡಿದ್ದಾರೆ. ಅಲ್ಲ, ಈ ಕಿರಣ್ ಕುಮಾರ್ ಅನ್ನೋ ಕತೆ ಯಾರಯ್ಯ? ನೀನೇ. ನಾನಾ? ಹಾ, ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನೀನೇ ಕಿರಣ್ ಅಂತ ಹೇಳ್ಕೊಂಡು ತಮಾಷೆ ನೋಡ್ತಾ ಹೋಗು. ನೀನೇನಾದ್ರೂ ನಿಜ ಹೇಳಿದ್ರೆ ಎಲ್ರು ನೀನ್ ನೋಡಿ ನಕ್ಬಿಡ್ತಾರಷ್ಟೇ. ಆದ್ರೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಿನಗಾದ್ರೂ ಗೊತ್ತಿದೆ ಅಲ್ವಾ? ಗೊತ್ತಿದೆ. ಇದು ಸುಳ್ಳು ಸಂತೆ ಮತ್ತು ಇಲ್ಲಿ ಪ್ರತಿಯೊಂದು ಸುಳ್ಳೆ. ಸುಳ್ಳು ಜನ, ಸುಳ್ಳು ವೇಷಗಳು, ಸುಳ್ಳು ಮಾತುಗಳು, ಸುಳ್ಳು ಸುಂದರಿಯರು. ನಮಸ್ಕಾರ. ನಮಸ್ಕಾರ. ಯಾರೀ ಸುಂದರಿ? ಅಪ್ಸರೆ. ಹಾ, ಅಪ್ಸರೆ ದೇವಲೋಕದಿಂದ ಬಂದ್ಬಿಟ್ಟಿದಲ್ಲ. ಒಂದ್ ನಿಮಿಷ ಬಂದೆ. ಹೌದು, ಎಲ್ರೂ ವಿಚಿತ್ರವಾಗಿ ಕಾಣ್ತಿದ್ದಾರೆ. ಅರೆ, ಇದೇನ್ ಮಾಡ್ತಿದ್ದೀರಾ ನೀವು? ದೇವಲೋಕದ ಅಪ್ಸರೇನು ಇಲ್ಲ ಭೂಲೋಕದ ರಂಬಿನ ಅಂತ ತಿಳ್ಕೊಳಕ್ಕೋಸ್ಕರ ಮುಟ್ಟೋಡ್ದಷ್ಟೇ. ನೋಡಿ ಮಿಸ್ಟರ್. ಕೂಲ್ ಡೌನ್, ಕೂಲ್ ಡೌನ್. ಇವ್ರು ಪರಿಚಯ ಆಗಿಲ್ಲ ಅಲ್ಲ ಮಲ? ಇವರೇ ಮಿಸ್ಟರ್ ಕಿರಣ್ ಕುಮಾರ್, ಈ ನಗರದ ಆಗರ್ಭ ಶ್ರೀಮಂತರು. ಮಿಸ್ಟರ್ ಕಿರಣ್ ಕುಮಾರ್, ಇವಳು ಮಿಸ್ ಮಾಲಾ. ನಮಸ್ಕಾರ. ಇವರು ಅವ್ರ ಚಿಕ್ಕಪ್ಪ. ನಮಸ್ಕಾರ. ಮಿಸ್ಟರ್ ಕಿರಣ್ ಕುಮಾರ್, ಆಫ್ರಿಕಾದಲ್ಲಿ ಇವರದು ವಜ್ರಗಳ ದೊಡ್ಡ ಬಿಸ್ನೆಸ್. ಹಾ, ನಿಮ್ ಬಗ್ಗೆ ಬಹಳ ಕೇಳಿದ್ದೆ, ನೋಡಿರ್ಲಿಲ್ಲ. ಕೇಳಿದ್ರಾ? ಯಾರು ಏನೇನು ಹೇಳಿದ್ರೆ ಹೇಳಿ. ಹಾ, ಇದೆಲ್ಲ ಇರೋದು ಬಾರ್ಸೋದಿಕ್ಕ ಅಥವಾ ಸುಮ್ನೆ ತೋರ್ಸೋದಿಕ್ಕ? ಇದು ತೋರ್ಸಕ್ಕೂ ಅಲ್ಲ, ಬಾರ್ಸಕ್ಕೂ ಅಲ್ಲ. ಹೊಟ್ಟೆ ಒಳಗೆ ಹೇಳು ಹಸುವಿನ ಬೆಂಕಿ ಹಾರ್ಸೋಕೆ. ಬ್ಯಾಟ್ ಬಾರ್ಸೋದು ಇವ್ರಿಗೆ ನೀರು ಕುಡಿದ ಹಾಗೆ. ಬಿಸ್ನೆಸ್ ಸರ್ಕಲ್ ನಲ್ಲಿ ಎಲ್ಲರೂ ಬೆರಗಾಗ ಬಜಾಯಿಸ್ ಬಿಡ್ತಾರೆ. ಅಯ್ಯೋ ಬಿಡಿ, ನಾನು ಬರೀ ಸರ್ಕಲ್ ಬಾರಿಸ್ತೇನೆ ಅಷ್ಟೇ. ಆದ್ರೆ ನಮ್ ತಾತ ಮುತ್ತಾತ ಎಲ್ಲ ಮಹಾರಾಜರ ಮುಂದೆ ದಸರಾ ದರ್ಬಾರಲ್ಲಿ ಬಾರಿಸಿ ಬಾರ್ಬಾರಿ ಹೆಸರು ತಗೊಂಡಿದ್ದಾರೆ, ಗೊತ್ತಾ? ಸುಮ್ನೆ ತಾತ ಮುತ್ತಾತನ ಬಗ್ಗೆ ಕೊಚ್ಕೊಂಡ್ರೆ ಯಾರ್ ನಂಬ್ತಾರೆ? ಈ ಮೊಮ್ಮಗನಿಗೆ ಬಾರ್ಸ್ ತೋರ್ಸೋ ತಾಕತ್ತಿದ್ಯಾ? ಯಾವ್ರಾಗ ಬೇಕು ನಿಮ್ಗೆ? ಬಾಯ್ ತುಂಬಾ ಕೇಳಿ. ಹಂಸಧ್ವನಿ, ಕಲ್ಯಾಣಿ, ಆನಂದ ಭೈರವಿ. ತಾಕತ್ತಿದ್ರೆ ಬರೀ ಸರಿಗಮ ಬಾರಿಸಿದ್ರೆ ಸಾಕು. ನುಡಿಸ್ಲಾ? ನುಡಿಸಿ. ವಾ, ಎಷ್ಟು ಚೆನ್ನಾಗಿ ನುಡಿಸ್ತೀರಾ. ಚೆನ್ನಾಗಿತ್ತಾ? ಈ ಮೊಮ್ಮಗನಿಗೆ ಗಿಳಿಪಾಠ ಒಪ್ಪಿಸ್ದ ಹಾಗೆ ಬರೀ ಸರಿಗಮ ಮಾತ್ರ ಬರುತ್ತೆ. ಮ್ಯೂಸಿಕ್ ಬರ್ಸೋ ಮುಖನ ಇದು.
ಏಯ್ ಮೊಡ್ಜಡೆ, ನಾನು ಏನು ತಿಳ್ಕೊಂಡಿದ್ಯಾ? ನೋಡ್ತಾರೆ ಇವಾಗ ಹೇಗ್ ಬಾರ್ಸ್ತೀನಿ ಅಂತ. ಸೂಪರ್. ನೀವು ಚೆನ್ನಾಗಿ ನುಡಿಸ್ತೀರಾ, ಚೆನ್ನಾಗಿ ಹಾಡ್ತೀರಾ, ಹಾ. ಚೆನ್ನಾಗಿ ಡಾನ್ಸು ಮಾಡ್ತೀರಾ. ಆಹಾ. ಇನ್ನು ಏನೇನ್ ಬರುತ್ತೆ ನಿಮಗೆ? ಇವನು ಗೊತ್ತಿಲ್ಲದಿರೋ ವಿದ್ಯೆನೇ ಇಲ್ಲ ಅಂತ ಕಾಣುತ್ತೆ. ಅವ್ನು ಸೇರತ್ತೆ ನಮ್ ಲೀಲಾ ಸಭಾ ಸೇರು. ಆಹಾ, ಇದೆಲ್ಲ ಒಳ್ಳೆ ಕನ್ಸಿನ ಲೋಕದ ತರ ಇದೆ. ತಗೊಳ್ಳಿ ನಿಮ್ ಸರ. ಓಹ್ ಥ್ಯಾಂಕ್ ಯು. ಪ್ಲೀಸ್ ಸ್ವಲ್ಪ ನೀವೇ ಹಾಕ್ಬಿಡ್ತೀರಾ? ನಾನಾ? ಹೌದು ನೀವೇ. ಓಹ್ ಅಬ್ಬಾ, ಆಹಾ ಎಷ್ಟು ಸುಂದರ, ಎಷ್ಟು ಮನೋಹರ. ನಿಮಗೆ ಇಷ್ಟ ಆಯ್ತಾ? ನಿಮಗೆ ವಜ್ರಗಳು ಅಂದ್ರೆ ಬಹಳ ಇಷ್ಟ ಅಂತ ಕೇಳಿದ್ದೀನಿ. ವಜ್ರನ್ ಕಂಡ್ರೆ ಯಾರ ತರ ಇಷ್ಟಪಡಲ್ಲ. ಇದ್ರ ಬೆಲೆ ಎಷ್ಟು ಗೊತ್ತಾ? ನಿಮ್ ಸೌಂದರ್ಯಕ್ಕಿಂತ ಏನ್ ಬೆಲೆ ಹೆಚ್ಚಿರಲ್ಲ. ಸುಂದರವಾಗಿರೋದಕ್ಕೆ ಬೆಲೆ ಕಟ್ಟಿದ್ರೆ ತಪ್ಪು. ಸುಳ್ಳು ಹೇಳ್ಬೇಡಿ ಪ್ಲೀಸ್. ಸುಳ್ಳು? ಆ ಕತ್ತಿ ಹಿಡ್ಕೊಂಡು ಇದೇ ಹೇಳ್ತಿದ್ದ. ಇದು ಸುಳ್ಳು ಸಂತೆ, ಇಲ್ಲಿ ಜನ ಸುಳ್ಳು, ಮಾತು ಸುಳ್ಳು, ವೇಷ ಸುಳ್ಳು. ಅಂತದ್ರಲ್ಲಿ ಕಿರಣ್ ಕುಮಾರ್ ನಾನ್ ಯಾಕೆ ಸುಳ್ಳಾಗಿರ್ಬಾರ್ದು? ಎಲ್ಲ ಭೋಜನಕ್ಕೆ ಬನ್ನಿ. ಬನ್ನಿ ಊಟ ಮಾಡೋಣ. ಅಯ್ಯೋ ಬೇಡಪ್ಪ, ಈಗ ತಾನೆ ಸ್ವಲ್ಪ ಹೊತ್ತು ಮುಂಚೆ ಮನೆ ತುಪ್ಪದಲ್ಲಿ ಮಾಡೋ ರಾಗಿ ರೊಟ್ಟಿ ತಿಂದಿದ್ದೀನಿ. ಆಹಾ. ಮತ್ತೆ ಊಟಕ್ಕೆ ಕೂತ್ರೆ ನಿದ್ರೆ ಬಂದ್ಬಿಡುತ್ತೆ ಅಷ್ಟೇ. ನಾ ಬರ್ಲಾ? ಆಹಾ ಇಲ್ಲಿ ನೋಡಿ. ಏನು? ಮತ್ತೆ ಯಾವಾಗ ಸಿಗ್ತೀರಾ? ಇವತ್ ರಾತ್ರಿನೇ. ಇವತ್ ರಾತ್ರಿನಾ? ಮೈ ಗಾಡ್, ಎಲ್ಲಿ? ಕನ್ಸಿನಲ್ಲಿ. ನಮಸ್ಕಾರ. ನಮಸ್ಕಾರ. ಮಿಸ್ ಲೀಲಾ, ಕಿರಣ್ ಬಗ್ಗೆ ಏನಿಸ್ತು? ನಾಟ್ ಬ್ಯಾಡ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ. ಕೇಸು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸರ್ ಬನ್ನಿ ಸರ್, ಕಾರಲ್ಲಿ ಕೂತ್ಕೊಳ್ಳಿ ಸರ್. ಕಾರ್ನಲ್ಲಿ? ನಾನಾ? ಯಾಕೆ? ತಾವೆಂತ ದೊಡ್ಡ ಕಲಾವಿದ್ರು, ನಮಗೂ ಆ ಕಲಾದೇವಿ ಸೇವೆ ಮಾಡೋ ಅವಕಾಶ ಕಲ್ಪಿಸ್ಕೊಡಿ ಸರ್. ಇದೇನಪ್ಪ ಇದು? ನಮ್ ತಾತ ಮುತ್ತಾತ ನನಗಿಂತ ದೊಡ್ಡ ಕಲಾವಿದರಾಗಿದ್ರು. ಆದ್ರೆ ಅವ್ರನ್ನ ಯಾರು ಯಾವತ್ತೂ ಕಾರಲ್ಲಿ ಕುಡ್ಕೊಂಡು ಹೋಗಿಲ್ವೇ? ಆಗಿನ ಕಾಲದಲ್ಲಿ ಕಾರೇ ಇರಲಿಲ್ಲ ಸರ್. ಹೌದಲ್ವಾ? ನಡಿ ನಡಿ. ಬನ್ನಿ ಸರ್. ಕೂತ್ಕೊಳ್ಳಿ ಸರ್ ಒಳಗೆ. ಬನ್ನಿ ಬನ್ನಿ ಬನ್ನಿ. ಓ ಬಾ, ಏನ್ ದೊಡ್ಡ ಮನೇನಪ್ಪ ಇದು. ಕಿರಣ್! ಓ ಕಿರಣ್ ಡಾರ್ಲಿಂಗ್, ಡಾರ್ಲಿಂಗ್. ಬಿಡೆ. ಅಯ್ಯೋ ಎಂತ ಪಟ್ಟಪ್ಪ ಇದು. ಈ ಹೆಂಗಸರಿಗೆ ನಾಚಿಕೆ ಪಾಚಿಕೆ ಏನಿಲ್ಲ. ಅಯ್ಯೋ ಕಿರಣ್, ನನ್ನ ಹತ್ರನೇ ನಾಟಕ ಆಡ್ತೀಯಾ? ಅಯ್ಯೋ ಯಾವ್ದೊಂದು ಬಿಡಿಸ್ರಪ್ಪ, ನಾನು ಕಾಪಾಡಿ. ಈ ಹೆಣ್ಣು ನಾನು ತಿಂದಾಗ್ತಾ ಇದೆ. ಅಯ್ಯೋ ಅಯ್ಯೋ ಅಪ್ಪ. ನೀನು ಮೋಸ ಹೋಗ್ಬಿಟ್ಯಾ? ಕಮ್ ಆನ್ ರಿಟಾ ಡಾರ್ಲಿಂಗ್. ಎಲ್ರ ಮುಂದೆ ಏನ್ ಮಾಡ್ತಿದ್ಯಾ? ಚಿಚಿ, ನೀನು ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ನೀನಾದ್ರೂ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ಯಾ, ಆದ್ರೆ ನಾವ್ಯಾರು ಕಟ್ಕೊಂಡಿಲ್ಲಪ್ಪ. ಕಣ್ಣು ಕಟ್ಕೊಂಡಿರೋ ಪಟ್ಟಿನ ತೆಗಿಲ ಮಾಡಿ ಫ್ರೆಂಡ್. ತೆಗಿಯಪ್ಪ, ಆಗ ನಿನ್ ಮುಖ ಹೇಗಿದೆ ಅಂತ ನೋಡ್ಬೋದಲ್ಲ. ಅರೆ, ಇದೇನಪ್ಪ ವಿಚಿತ್ರ. ಇದೇಕ್ ಸಾಧ್ಯ? ನಾನು ನೀನು ಒಂತಾಯಿ ಮಕ್ಕಳಲ್ಲ, ಅವಳಿ ಚವಳಿನೂ ಅಲ್ಲ. ಹಂಗಿದ್ಮೇಲೆ ನನ್ನ ಹಾಗೆ ನೀನು ಹೆಂಗಿರಕ್ ಸಾಧ್ಯ? ತಂದೆ ತಾಯಿ ಒಂದೇ ಆಗ್ತಿದ್ರೆ ಏನಂತೆ? ನನ್ನ ನಿನ್ನ ಸೃಷ್ಟಿ ಮಾಡಿದ ಆ ದೇವರು ಒಬ್ನೇ ತಾನೆ. ಒಂದ್ ವೇಳೆ ನೀನೇನಾದ್ರೂ ನಮ್ಮ ಹಳ್ಳಿಗೆ ಹೋದ್ರೆ ನನ್ನ ತಂಗಿ ಭವಾನಿ ನೀನ್ ನೋಡಿ ನಾನು ಅನ್ಕೊಂಡು ಅಣ್ಣ ಅಣ್ಣ ಅಂತ ಓಡ್ ಬಂದ್ಬಿಡ್ತಾಳೆ. ಒಂದ್ ವೇಳೆ ನೀನೇನಾದ್ರೂ ನನ್ನ ತಾಯಿ ಎದುರಿಗೆ ಹೋದ್ರೆ ಮಗು ಕಿರಣ್ ಅಂತ ತಪ್ಕೊಂಡ್ಬಿಡ್ತಾಳೆ. ತಾಯಿ? ನನ್ನ ತಾಯಿ ಬದುಕಿಲ್ಲ. ನಿನ್ ತಾಯಿ ಎಲ್ಲಿದ್ದಾರೆ? ತೀರ್ಥಯಾತ್ರೆಗೆ ಹೋಗಿದ್ದಾಳೆ. ನನ್ನ ಕಾಯಿಲೆ ವಾಸಿ ಆಗ್ಲಿ ಅಂತ ಎಲ್ಲಾ ದೇವ್ರನ್ನ ಬೇಡ್ಕೊಳ್ಳೋದಕ್ಕೆ. ಕಾಯಿಲೆ ಏನಾಗಿದೆ ನಿನಗೆ? ಕ್ಯಾನ್ಸರ್. ಇದು ರಾಜ ಕಾಯಿಲೆ, ಎಲ್ರಿಗೂ ಬರೋದಿಲ್ಲ. ಬಂದ್ರೆ ಕರ್ಕೊಂಡು ಹೋಗೋರ್ಗು ಬಿಡಲ್ಲ. ಡೋಂಟ್ ಸ್ಮೋಕ್ ಇನ್ ಫ್ರಂಟ್ ಆಫ್ ಮೀ. ಐ ಆಮ್ ಸಾರಿ ಸರ್. ಯೋ ಯಾಕೆ ಹೊಡಿತೀಯ? ನೀ ಬದುಕಿನಷ್ಟು ದಿವಸನಾದ್ರು ಪ್ರೀತಿ, ವಿಶ್ವಾಸ, ದಾನ, ಧರ್ಮದಿಂದ ಬದುಕಬೇಕಪ್ಪ.
ಪ್ರೀತಿ ಪ್ರೇಮನ ನಾನ್ ಮಾಡ್ತೀನಿ, ದಾನ ಧರ್ಮನ ನನ್ನ ತಾಯಿ ಮಾಡ್ತಾಳೆ. ನೋಡು, ನಾನು ಸತ್ಯವಾಗ್ಲೇ ಹೇಳ್ತೀನಿ, ನೀ ಆ ದೇವರ ಪ್ರಾರ್ಥನೆ ಮಾಡೋದು ಒಳ್ಳೇದು ಅಲ್ಲ ಕಣಯ್ಯ. ನಿನಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಪಾಪ ನಿನ್ನ ತಾಯಿ ಗತಿಯೇನು? ನನ್ನ ತಾಯಿಗೆ ಏನೂ ಆಗಲ್ಲ. ಆ ಭಗವಂತ ಬುದ್ಧಿವಂತ, ನನ್ನ ಕಾಯಿಲೆ ಗುಣ ಆಗಲ್ಲ ಅಂತ ಅವನಿಗೆ ಗೊತ್ತು. ಅದಕ್ಕೆ ನಿನ್ ಕಳಿಸ್ಕೊಟ್ಟಿದ್ದಾನೆ. ಅಕಸ್ಮಾತ್ ನನಗೇನಾದ್ರೂ ಆದ್ರೆ ನೀ ನನ್ನ ತಾಯಿ ನೋಡ್ಕೋಬೇಕು, ಅವಳು ಮಗನಾಗಿರ್ಬೇಕು. ಹೇಳು, ಈ ಉಪಕಾರನ ಮಾಡ್ತೀಯಾ ಮೈ ಡಿಯರ್ ಫ್ರೆಂಡ್? ಇದೇನಪ್ಪ ಇದು? ಒಳ್ಳೆ ಧರ್ಮ ತಗಡಲ್ಲಿ ಸಿಕ್ಕಾಕ್ಸ್ಬಿಡಲ್ಲಪ್ಪ ನನ್ನ ತಂಗಿ ಮದುವೆಗೆ ಹಣ ಸಂಪಾದನೆ ಮಾಡ್ಬೇಕು ಅಂತ ಈ ಪಟ್ಟಕ್ಕೆ ಬಂದೆ. ಇಲ್ಲಿ ನೋಡಿದ್ರೆ ನನ್ನ ತಾಯಿ ನಿನ್ ತಾಯಿ ಆದ್ಮೇಲೆ ನಿನ್ ತಂಗಿ ನನ್ನ ತಂಗಿ ಅಲ್ವಾ? ಏನು ಯೋಚನೆ ಮಾಡಬೇಡ, ನಿನ್ ತಂಗಿ ಮದುವೆನ ಬಹಳ ಅದ್ದೂರಿಯಿಂದ ನಾನು ನಡೆಸ್ತೀನಿ. ಸತ್ಯವಾಗ್ಲು? ಸತ್ಯವಾಗ್ಲು. ನೀನ್ ಕಿರಣ್ ಕುಮಾರ್ ಆಗಿರೋದಕ್ಕೆ 1 ತಿಂಗಳಿಗೆ 5,000 ರೂಪಾಯಿ ಕೊಡ್ತೀನಿ. 5,000 ರೂಪಾಯ? ಹೌದು. ಆದ್ರೆ ಒಂದ್ ಮಾತು, ನೀನೇ ನಕಲಿ ಕಿರಣ್ ಕುಮಾರ್ ಅಂತ ಯಾರಿಗೂ ಹೇಳ್ಬಾರ್ದು. ಆಹಾ, ಆಂಜನೇಯ ಸ್ವಾಮಿ, ಎಲ್ಲ ನಿನ್ನ ಆಟನಪ್ಪ. ನಡಿಲಿ ಬಿಡು. ನೀ ಹೇಳ್ದಾಗೆ ಆಗ್ಲಿ. ನಾನು ಯಾರಿಗೂ ಹೇಳೋದಿಲ್ಲ, ಯಾರಿಗೂ ಗೊತ್ತಾಗೋದು ಇಲ್ಲ. ವೆರಿ ಗುಡ್. ಇವಳು ರೀಟಾ. ಹಲೋ. ನಮಸ್ಕಾರ. ನಮಸ್ಕಾರ ರೀಟಾ. ಇವನ್ಗೆ ರೂಮ್ ತೋರಿಸು. ನನ್ ಜೊತೆ ಬಾ. ನೋಡಪ್ಪ, ನೀ ನನ್ನ ಪಾಲಿಗೆ ಮನುಷ್ಯ ಅಲ್ಲ, ದೇವ್ರು. ಬಹಳ ಬೇಗ ನಾನು ಯಾರಂತ ನಿನಗೆ ಗೊತ್ತಾಗುತ್ತೆ. ಕಿರಣ್ 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 ಕಿರಣ್. ಗುಡ್ ಮಾರ್ನಿಂಗ್ ಸರ್. ದಿನ ನಾವು ಇವರಿಗೆ ಗುಡ್ ಮಾರ್ನಿಂಗ್ ಸರ್ ಅಂತಾನೆ ಇರ್ತೀವಿ. ಅದಕ್ಕೆ ಪ್ರತಿಯಾಗಿ ಒಂದೇ ಒಂದು ಸಲ ಇವರು ಗುಡ್ ಮಾರ್ನಿಂಗ್ ಅಂತಂದ್ರೆ ಇವರ ಬಾಯಿಗೆ ಮುತ್ತು ಉದುರಿ ಹೋಗುತ್ತಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಫೋನಲ್ಲೇ ಮಾತಾಡಕ್ಕೆ ಹೇಳಿದ್ನಲ್ಲ? ಫೋನಲ್ಲಿ ಮಾತಾಡೋದು ಸೇಫ್ ಅಲ್ಲ ಅಂತ ನಮ್ಮ ಬಾಸ್ ಹೇಳಿದ್ರು. ಪದೇ ಪದೇ ನೀ ಇಲ್ಲಿಗೆ ಬರೋದು ಸೇಫ್ ಅಲ್ಲ. ಡು ಯು ಅಂಡರ್ಸ್ಟ್ಯಾಂಡ್? ಇಟ್ಸ್ ಆಲ್ ರೈಟ್. ಲೆಟ್ಸ್ ಕಮ್ ಟು ದ ಬಿಸ್ನೆಸ್. ನಾಳೆ ಕೊಡ್ತಾ ಇರೋ ಮಾಲ್ಗೆ ನಮ್ಮ ಆಫರ್ 12 ಲಕ್ಷ ಅಂತ ನಮ್ಮ ಬಾಸ್ ಹೇಳಿದ್ದಾರೆ. 15 lakhs. ಡೋಂಟ್ ವೇಸ್ಟ್ ಮೈ ಟೈಮ್. ಆಲ್ ರೈಟ್, 15 lakhs. ಡನ್. ಯಾವಾಗ ಡೆಲಿವರಿ? ಅದೇ ಟೈಮು, ಅದೇ ಜಾಗ. ಓಕೆ. ಎಸ್ ಸರ್, ಮಿಸ್ ಮಾಲಾ ನಮ್ಮ ಶೋರೂಮಿಗೆ ಬಂದಿದ್ದಾರೆ. ಹೋ, ಮಾಲಾ ಬಂದಿದ್ದಾರಾ? ಈಗ ಬಂದೆ. ಲೀಲಾ, ಈ ಗೊಂಬೆ ನೋಡು, ಎಷ್ಟು ಸುಂದರವಾಗಿದೆ. ಇದನ್ನ ಕೆತ್ತಿದ ಶಿಲ್ಪಿನ ಎಷ್ಟು ಹೊಗಳಿದ್ರು ಸಾಲದು. ತುಂಬಾ ಸುಂದರ. ನಿಮಗಿಂತ ಸುಂದರವಾಗಿರೋದು ಇಲ್ಲೇನು ಇಲ್ಲ. ಓಹ್, ವಾಟ್ ಅ ಸರ್ಪ್ರೈಸ್. ಬರೀ ಸರ್ಪ್ರೈಸ್ ಅಲ್ಲ, ಇಟ್ಸ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಹಾರ್ಟಿ ವೆಲ್ಕಮ್ ಟು ಅ ಶೋರೂಮ್ ಮಿಸ್ ಮಾಲಾ. ಓಹೋ, ಈ ಶೋರೂಮ್ ನಿಮ್ದೇನಾ? ಎಂತೆಂತ ಅಪರೂಪದ ಕಲಾಕೃತಿಗಳು. ಮಿಸ್ಟರ್ ಕಿರಣ್, ಯು ಹ್ಯಾವ್ ಗಾಟ್ ಎ ವೆರಿ ಗುಡ್ ಟೇಸ್ಟ್. ಐಸೆ, ಒಂದೇ ಸೂರ್ಯನ ಕೆಳಗಡೆ ಇಷ್ಟೊಂದು ಸೌಂದರ್ಯನ ನಾನು ನೋಡ್ತಾ ಇರೋದು ಇದೇ ಮೊದಲು. ಸೌಂದರ್ಯದ ಬಗ್ಗೆ ನಂದೊಂದು ಮಾತಿದೆ. ಸುಂದರವಾದ ರೂಪ ಕೊಟ್ರ ಆ ದೇವರು ನಿಮಗೆ ದಡಕ್ ದಡಕನ ಹೃದಯನ ಕೊಟ್ಟಿದ್ದಾನೆ. ಆದ್ರೆ ಈ ವಿಗ್ರಹದಲ್ಲಿ ಅದಿಲ್ಲ. ಇದು ಸ್ಪರ್ಶ ಸುಖ ಕೊಡೋದಿಲ್ಲ, ಪ್ರೀತಿ ಮಾತಾಡೋದಿಲ್ಲ, ಅಷ್ಟೇ ಅಲ್ಲ, ಕೇಳಿಸ್ಕೊಳ್ಳೋದು ಇಲ್ಲ. ಇದ್ರ ಬೆಲೆ ಎಷ್ಟಾಗುತ್ತೆ? ಬೆಲೆ? ಹೃದಯ ಇಲ್ದಿರೋ ಈ ವಿಗ್ರಹಕ್ಕೆ ಮಿಡಿಯೋ ಹೃದಯ ಇರೋ ಈ ಅಪ್ಸರೆ ಬೆಲೆ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಎಸ್ ಸರ್. ಇದನ್ನ ಪ್ಯಾಕ್ ಮಾಡು ಫಾಸ್ಟ್. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ತುಂಬಾ ನಗಿಸ್ತೀರಾ. ನಗು ಸಹಜ ಧರ್ಮ, ನಗಿಸೋದು ಪರಧರ್ಮ. ನಿನ್ನೆ ಪಾರ್ಟಿಲೂ ಅಷ್ಟೇ ಎಲ್ರ ಮನ್ಸನ್ನ ಲೂಟಿ ಮಾಡ್ಬಿಟ್ರಿ. ಇವರು ಎಲ್ರ ಮನ್ಸನ್ನು ಲೂಟಿ ಮಾಡಿದ್ರು, ಆದ್ರೆ ಅಲ್ಲಿ ಬೇರೆಯವರು ವಜ್ರಾನ ಲೂಟಿ ಮಾಡಿದ್ರು. ಈ ಜನ ಯಾಕೆ ಕಳ್ತನ ಮಾಡ್ತಾರೋ? ನೀವು ಕಳ್ರೆ ತಾನೆ? ವಾಟ್? ಅಂದ್ರೆ ನಾವು ನೀವು ಎಲ್ಲ ಕಳ್ರೆ. ಈ ಪ್ರಪಂಚನೇ ಕಳ್ರಾಟದ ಮೈದಾನ ಇದೆ. ಈಗ ನೋಡಿ, ಹೂವಿನ ರಸನ ಜೇನ್ ಕದಿಯುತ್ತೆ, ಹಿಮದ ನೀರಿನ ನದಿ ಕದಿಯುತ್ತೆ, ನದಿ ನೀರಿನ ಮೋಡ ಕದಿಯುತ್ತೆ, ಕೆಲವರು ಕಣ್ಣೋಟ ನಿದ್ರೆನ್ ಕದಿಯುತ್ತೆ, ಮನುಷ್ಯನ ಹೃದಯನೇ ಕದೀತಾನೆ. ಜೀವನ ಅಂದ್ರೆ ಕಳ್ತನ ತಾನೆ? ನೀವೇನ್ ಹೇಳ್ತೀರಾ? ಅಂದ್ರೆ ನೀವ್ ಇದುವರೆಗೂ ಏನೇನ್ ಕಳ್ತನ ಮಾಡಿದೀರಾ? ತಗೊಳ್ಳಿ ಮಿಸ್ ಮಾಲಾ, ತಗೊಳ್ಳಿ. ನಮ್ ಕಡೆ ಒಂದು ಸ್ಮಾಲ್ ಪ್ರೆಸೆಂಟೇಷನ್ ಪ್ಲೀಸ್. ಥ್ಯಾಂಕ್ ಯು. ನಾಟ್ ನೋ. ನೀವು ನಮ್ಮ ಮನೆಗೆ ಅತಿಥಿಯಾಗಿ ಬಂದಾಗ ಮಾತ್ರ ನಾನು ಥ್ಯಾಂಕ್ಸ್ ತಗೊಳ್ಳೋದು. ಖಂಡಿತವಾಗ್ಲೂ ಬರ್ತೀನಿ, ಆದ್ರೆ ಒಂದಲ್ಲ ಒಂದಿನ ನೀವು ನಮ್ಮನೆಗೆ ಅತಿಥಿಯಾಗಿ ಬರ್ಲೇಬೇಕು. ಹೌ ಶ್ಯೂರ್. ನೀವು ಕರೆದ ಮೇಲೆ ನಾ ಬರ್ದೇ ಇರೋಕ್ಕಾಗತ್ತಾ? ಹಾ, ಬರ್ತೀನಿ.
ನನ್ನ ಬರ್ತ್ಡೇ ಪಾರ್ಟಿ ಇನ್ನೂ 1 ವಾರ ಇದೆ. ಅಷ್ಟರಲ್ಲಿ ಮುತ್ತುನ ಕಿರಣ್ ಕುಮಾರ್ ಬದಲಾಯಿಸಬೇಕು. ಆ ಬರ್ತ್ಡೇ ಪಾರ್ಟಿಗೆ ನನ್ನ ಬದಲಾಗಿ ಅವನು ಹೋಗ್ಬೇಕು. ಅಲ್ಲಿ ಯಾರಿಗೂ ಏನು ಅನುಮಾನ ಬರಬಾರ್ದು. ಆ ನಕಲಿ ಕಿರಣ್ ಕುಮಾರ್ ಅಲ್ಲಿರ್ತಾನೆ. ಈ ಅಸಲಿ ಕಿರಣ್ ಕುಮಾರ್ ಡೈಮಂಡ್ ಸ್ಮಗ್ಲಿಂಗ್ ಮಾಡ್ತಾರೆ. ಫ್ಯಾಂಟಾಸ್ಟಿಕ್ ಐಡಿಯಾ ಡಾರ್ಲಿಂಗ್. ನಾನು ಅವನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಪ್ರಯತ್ನ ಪಡೋದಲ್ಲ, ನೀನು ಅವನ ಬದಲಾಯಿಸಲೇಬೇಕು. ಇಲ್ಲಾಂದ್ರೆ ನೀನು ಕತ್ತು. ಕೋಪಿಸ್ಕೋಬೇಡ ಡಾರ್ಲಿಂಗ್, ನಾನು ಖಂಡಿತ ಅವನನ್ನ ಬದಲಾಯಿಸ್ತೀನಿ. ಗುಡ್. ನೀನ್ ಮಾಡ್ತಿದ್ಯಾ? ಬನ್ನಿ. ಏಯ್ ಕೂತ್ಕೋ. ಆ ಥರ ಅಲ್ಲ, ಈ ಥರ. ಓಹೋ. ಆಹಾ. ಏನಾಯ್ತು? ಹಾಗಲ್ಲ. ಮತ್ತೆ ಹೀಗೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇದನ್ನ ತಗೋ, ರೈಟ್ ಹ್ಯಾಂಡ್ ಅಲ್ಲಿ ಚಾಕು ತಗೋ. ಇದ್ರಲ್ಲಿ ತಿಂತಾರ? ನಮ್ ಕಿರಣ್ ಯಾವತ್ತೂ ಆಹಾರನ ಕೈಯಿಂದ ಮುಟ್ಟೋದಿಲ್ಲ. ಓಹೋ, ಹಾಗ ಸಮಾಚಾರ. ಇದು ಇದರಿಂದ ಕತ್ತರಿಸ್ಬೇಕು, ಇದರಿಂದ ಚುಚ್ಚಿ ಬಾಯಿಗಿಟ್ಕೋಬೇಕು. ಅಯ್ಯೋ ಅಯ್ಯೋ, ನಾಲ್ಗೆ ಕತ್ತರಿಸಿ ಮೂಗ ಹೋಗ್ತೀನಲ್ಲ. ಏನು ಆಗಲ್ಲ. ಗುಡ್ ಬಾಯ್ ಅಲ್ವಾ? ಶುರು ಮಾಡು. ಅದೇನ್ ಗುಡ್ಡೋ, ಅದೇನ್ ಬಾಯೋ. ಅಯ್ಯೋ, ಕತ್ತರಿಸಕ್ಕೆ ಆಗ್ತಿಲ್ವೇ? ತಪ್ಪಿಸ್ಕೊಳ್ತಾ ಇದೆಯೇ? ಅಯ್ಯೋ, ಫೋರ್ಕಲ್ ಚುಚ್ಚು. ಚುಚ್ಚಿದ್ರೆ ಸಿಕ್ಕಾಕೊಳುತ್ತಾ? ಪ್ರಾಣ ಭಯನಾ? ಬರ್ತೀನಿ. ಬಿಟ್ಬಿಡು, ಬಟಾಣಿ ಬೇರೆ ಇದೆ. ಬಾ. ಬಿಡಲ್ಲ, ಏನೇ ಆದ್ರೂ ಬಿಡಲ್ಲ. ನನ್ ಮಗನ್ ನನಗೆ ಆಟ ಆಡಿಸ್ತಾ ಇದ್ದು ಬಿಟ್ಬಿಡ್ತೀನ? ಮುತ್ತು, ಏನ್ ಮಾಡ್ತಿದ್ಯಾ? ನಿಂತರ ಊಟ ಮಾಡೋದನ್ನ ಕಲಿತಾ ಇದೀನಪ್ಪ. ಏನಪ್ಪ, ದೇವ್ರಿಗೆ 2 ಕೈ ಕೊಟ್ಟಿರ್ಬೇಕಾದ್ರೆ ಈ ಚಾಕು ಈ ಮುಳ್ಕಡಿದ್ರೆ ತಿನ್ಬೇಕಾ? ಅಬ್ಬಬ್ಬಾ, ನಿಂತರ ಆಗೋದು ಬಹಳ ಕಷ್ಟ, ಬಹಳ ಕಷ್ಟ. ಕಷ್ಟನಾ? ಕಷ್ಟ ಪಡೆದ ನಿನ್ ತಂಗಿ ಮೋದನ ಹೇಗ್ ಮಾಡ್ತೀಯ? ಹೌದು ಹೌದು, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಕಲಿತೀನಿ, ಏನ್ ಬೇಕಾದ್ರೂ ಆಗ್ತೀನಪ್ಪ. ಗುಡ್, ಬರ್ತೀನಿ. ನಡಿಯವ್ವ, ನೀನು ಏನ್ ಕಲ್ಸ್ತೀಯೋ ಕಲ್ಸು. ನಡಿ. ¿Cómo podría ser verdad? Just like I've never gone, I knew the song. Young girl with eyes like the desert. It all seems like ಅಯ್ಯೋ, ಏನಾಯ್ತು? ಕಾಲು ಮೂಳೆ ಮುರಿದೋಯ್ತು. ಮುರಿದೋಯ್ತಾ? ಯಾಕಂದ್ರೆ ನನ್ ಕಾಲ್ ದಪ್ಪಗಿದೆ, ನಿನ್ ಕಾಲ್ ಸಣ್ಣಕ್ಕಿದೆ, ಅದಕ್ಕೋಸ್ಕರ ಈಗ ತಪ್ಪಾಗೋದು. ಬೇಡ. ನೀರ್ ಬಂತು, ಕಾಲಿಡು ಕಾಲಿಡು. ರೀಟಾ, ಇವತ್ತು ಕೊನೆ ದಿನ. ಓ ಕಿರಣ್, ಮುತ್ತು ಟ್ರೈನಿಂಗ್ ಮುಗ್ದೋಗಿದೆ. ಇವತ್ತು ನಡೆಯೋ ಪಾರ್ಟಿಲಿ ನೀನ್ ರೆಡಿ ಮಾಡ್ರೋ ಆ ನಕಲಿ ಕಿರಣ್ ಕುಮಾರ್ ಫೇಲ್ ಆದ್ರೆ ನಾನು ನಿನ್ನ ಈ ಪ್ರಪಂಚದನ್ನೇ ಪಾಸ್ ಮಾಡ್ಬಿಡ್ತೀನಿ. ಓ ಕಿರಣ್ ಡಾರ್ಲಿಂಗ್. ರೀಟಾ, ನನ್ ಮುಂದೆ ರೀಟಾನ ಯಾರಾದ್ರೂ ಮುಟ್ಟಿದ್ರೆ ನಾನು ಅವ್ರ ಈ ಪ್ರಪಂಚದನ್ನೇ ಪಾಸ್ ಮಾಡ್ಬಿಡ್ತೀನಿ. ಕಮಾನ್ ರೀಟಾ ಡಾರ್ಲಿಂಗ್. ಮುತ್ತು, ನನ್ ಮುಂದೆ ಸಿಗರೇಟ್ ಸೇದ್ಬಾರ್ದು ಅಂತ ಹೇಳಿಲ್ಲ. ಮುತ್ತು, ಈಗ ಇವನು ಕಿರಣ್ ಕುಮಾರ್, ಮುತ್ತು ಅಲ್ಲ. ಯಾವಾಗ್ಲೂ ಮತ್ತೊಬ್ರು ಕೆನ್ನೆಗೆ ಹೊಡೆಯೋ ನಿನಗೆ ಹೊಡ್ಸ್ಕೊಂಡವ್ನಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಅರ್ಥವಾಗ್ಲಿ ಅಂತ ನಿನ್ಗೆ ಹೊಡೆದೆ. ಇವತ್ತು ನನ್ನ ಬರ್ತ್ಡೇ, ಯಾವ್ದು ಅರ್ಜೆಂಟ್ ಕೆಲಸದ ಮೇಲೆ ಹೊರಡೆ ಹೋಗ್ತಾ ಇದ್ದೀನಿ. ನೀನು ಆ ಪಾರ್ಟಿಲಿ ಕಿರಣ್ ಕುಮಾರ್ಗೆ ಅಭಿನಯಿಸ್ಬೇಕು. ಪಾರ್ಟಿಗೆ ತುಂಬಾ ಮುಖ್ಯವಾದ ಜನರೆಲ್ಲ ಬರ್ತಾರೆ, ಅವ್ರನ್ನ ನೀನು ನಂಬಿಸಿದ್ರೆ ನಿನ್ನ ಸಂಬಳನ ಹೆಚ್ಚು ಮಾಡ್ತೀನಿ. ಗುಡ್, ವೆರಿ ಗುಡ್. ರೀಟಾ, ನನ್ನ ತಂಗಿ ಹಣ ಕಳಿಸಿದ್ಯಾ? ಓ ಎಸ್.
ಅಯ್ಯ ಸಾಯೋದಕ್ಕೆ ಎಲ್ಲೋಗಿದ್ದು ಇಷ್ಟೊತ್ತು? ರೊಟ್ಟಿ ಸೀದೋಯ್ತಲ್ಲ, ನೋಡೋಗು. ಅಯ್ಯೋ ಚಂಡಾಲಿ, ಕಾಲೊಂದು ಕುಂಟು ಅಂದ್ರೆ ಕಣ್ಣು ಕುರುಡೇನೆ ನಿನ್ಗೆ? ರಂಡೆ, ರೊಟ್ಟಿ ಎಲ್ಲ ಸುಟ್ಟೋಯ್ತಲ್ಲೇ. ಇವತ್ತು ನೀನು ಉಪವಾಸನೇ ಸಾಯ್ಬೇಕು. ಯಾರು? ಏನು? ಮನೆ ಆರ್ಡರ್ ಬಂದಿದೆ. ಮುತ್ತು ಹಣ ಕಳಿಸಿದಾನೆ. ಮುತ್ತು ಹಣ ಕಳ್ಸಿದ್ದಾನ? ಬೇಗ ಕೊಡಪ್ಪ. ಇದು ಭವಾನಿ ಹೆಸರಿಗೆ ಬಂದಿರೋದು. ಅವಳು ಹೆಬ್ಬೆಟ್ಟು ಹೊತ್ಬೇಕು. ಭವಾನಿ ಹೊರಗಡೆ ಹೋಗಿದ್ದಾಳೆ. ಹೆಬ್ಬೆಟ್ಟು ನಾನು ಹೊತ್ತೀನಿ. ಹಾಗಾಗಲ್ಲಮ್ಮ, ಇದು ಸರ್ಕಾರಿ ಕೆಲಸ. ಅವಳೇ ಹೆಬ್ಬೆಟ್ಟು ಹೊತ್ಬೇಕು. ಸರ್ಕಾರಕ್ಕೇನ್ ಗೊತ್ತು ಹೆಬ್ಬೆಟ್ಟಿನ ಗುರುತು ನಂದೋ ಭವಾನಿದು ಅಂತ? ಸರ್ಕಾರದಲ್ಲಿ ನಮ್ ಹೆಬ್ಬೆಟ್ಟಿನ ಗುರುತುಗಳವ? ಇದು ನನ್ನ ಜವಾಬ್ದಾರಿ. ಯಾರು ಹೆಬ್ಬೆಟ್ಟು ಹೊತ್ತುತ್ತಾರೋ ಅವ್ರದೇ ಹೆಬ್ಬೆಟ್ಟು ಗುರುತು ಅಂತ ನಾನು ರುಜು ಮಾಡಬೇಕು. ಹಣ ಕೊಡಕ್ ಆಗೋದಿಲ್ಲ. ಭವಾನಿ ಇಲ್ಲ ಅಂದ್ರೆ ಬಿಡಿ, ಆಮೇಲೆ ಬರ್ತೀನಿ. ಇರಿ ಇರಿ ಇರಿ. ಭವಾನಿ, ಭವಾನಿ, ಬೇಗ ಬಾ ಅಮ್ಮ. ಬಂದೆ. ಭವಾನಿ, ಬೇಗ ಬಾ, ಬೇಗ ಬಾ. ಏನಮ್ಮ? ನಿಮ್ಮ ಅಣ್ಣ ಹಣ ಕಳ್ಸಿದ್ದಾನಂತೆ, ಹೆಬ್ಬೆಟ್ಟಂತೆ, ಒತ್ತು. ಅಣ್ಣನ? ಅದ್ರಲ್ಲಿ ಏನಂತ ಬರ್ತಿದ್ದಾನ ಅಣ್ಣ? ಪ್ರೀತಿಯ ಭವಾನಿ, ನಾನು ಚೆನ್ನಾಗಿದ್ದೇನೆ, ನನ್ನ ಚಿಂತೆ ಮಾಡಬೇಡ, ನನಗೆ ಒಳ್ಳೆ ಕೆಲಸ ಸಿಕ್ಕಿದೆ, 1,000 ರೂಪಾಯಿಗಳನ್ನು ಕಳುಹಿಸುತ್ತೇನೆ, ಇಂತಿ ಮುತ್ತು ಅಂತ ಬರ್ದಿದ್ದಾನಮ್ಮ. ಅಮ್ಮ, ಅದ ಅಣ್ಣ. ಸಾಕ್ ಸುಮ್ನೆ ರೇ, ಅವನೊಬ್ಬ ಅಣ್ಣ, ನೀನೊಬ್ಬಳು ತಂಗಿ. ನಿಮ್ಮನ್ನ ಚಿಕ್ಕ ವಯಸ್ಸಿನಿಂದ ಕಷ್ಟಪಟ್ಟು ಸಾಕ್ಲಿಲ್ಲ? ಮಹಾತಾಯಿ, ನೀನ್ ಯಾವತ್ತು ಸುಧಾರಿಸ್ತೀಯೋ ಭಗವಂತನಿಗೆ ಗೊತ್ತು. ಸಾಕು ಹೋಗಯ್ಯ, ಕೆಲ್ಸ ಇದ್ರೆ ನೋಡ್ಕೊ ಹೋಗು. ಏನೇ ನೋಡ್ತಾ ನಿಂತಿದ್ಯಾ? ನಡಿಯ ಒಳಗೆ. ಜೀವಮಾನ ಪರ್ಯಂತರ ಸಾಕಿದವಳು ನಾನು, ಹಣ ಕಳ್ಸೋದ್ ನಿನಗ? ಅಮ್ಮ, ಪಾಪ ಅಣ್ಣ ಎಷ್ಟು ಕಷ್ಟಪಟ್ಟು ಏನು. ಆ ಸೋಂಬೇರಿ ಮುಖಕ್ಕೆ ಇಷ್ಟೊಂದು ಹಣ ಯಾರೇ ಕೊಡ್ತಾರೆ? ಯಾರ್ದಾದ್ರೂ ಜೋಬಿ ಕತ್ತರಿಸಿರ್ಬೇಕು, ಇಲ್ಲ ಅಂದ್ರೆ ಕಳ್ತನ ಮಾಡಿರ್ಬೇಕು. ಅಮ್ಮ, ಅಣ್ಣನೇನಾದ್ರು ಅಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಏನೇ ನನಗೆ ಹೆದರ್ಸ್ತಾ ಇದ್ಯಾ? ಏನು ಬಾಯಿ ಕೊಡ್ತಾ ಇದ್ಯಾ? ನೀನು ಬಾಳ ಬಿಟ್ಬಿಡು ಅಮ್ಮನ, ಏನ್ ಮಾಡ್ಬೇಡ. ಮುತ್ತು, ಇವತ್ತಿನ ಪರೀಕ್ಷೆ ಹುಷಾರಾಗಿರು. ಒಂದ್ ಸಣ್ಣ ತಪ್ಪಾದ್ರೂ ದೊಡ್ಡ ಅನಾಹುತ ಆಗ್ಬಿಡುತ್ತೆ. ನಾನು ಪರೀಕ್ಷೆ ಪಾಸ್ ಆಗೇ ಆಗ್ತೀನಿ. ನಿನ್ ಕೆಲಸದ ಮೇಲೆ ಹೋಗ್ತಾ ಇದೀಯಾ? ಹುಷಾರಾಗಿರು. ಗುಡ್ ಲಕ್. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಒಂದು ವಿಷಯ ಮರ್ತ್ಬಿಟ್ಟಿದೆ. ಗುಡ್ ಲಕ್ ಟು ಯು. ಕಮ್ ಆನ್ ರಿಟರ್ ಡಾರ್ಲಿಂಗ್. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಇದು ನನ್ನ ಕಡೆಯಿಂದ. ಹೌದಾ? ಕಿರಣ್, ಇವರು ಕಮಿಷನರ್ ಆಫ್ ಪೊಲೀಸ್. ಹಲೋ ಮಿಸ್ಟರ್ ಕಿರಣ್ ಕುಮಾರ್, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ನಾನು ನಿಮ್ಮನ್ನೆಲ್ಲ ನೋಡಿದ್ದೀನಲ್ಲ. ಯು ಆರ್ ರೈಟ್. We have met in fancy dress competition. Oh, yes. Excuse me, a small gift. Thanks. Hello, Mala. Hello, Kiran. Many happy birthday. Happy birthday to you, Kiran. Thank you, Mummy. Happy birthday, my son. Thank you, Daddy. Come on, Mala darling. ಅರೆ, ಏನ್ ಮಾಡ್ತಾ ಇದ್ದೀರಾ? ಇದು ಕಿರಣ್ ಕುಮಾರ್ ಸ್ಟೈಲು. ನನಗೆ ಆ ಸ್ಟೈಲೇ ಇಷ್ಟ. ಇನ್ಯಾವ ಸ್ಟೈಲು? ಅದೇ ಫ್ಯಾನ್ಸಿ ಡ್ರೆಸ್ ಸ್ಟೈಲು. ಮುಖ ನೋಡಿ ಮೊಳ ಹಾಕ್ಬೇಡ. ಓಹ್, ಮುಖ ನೋಡಿ ಮೊಳ ಹಾಕಬೇಡ. ಹೌದೌದು, ಮನುಷ್ಯನ್ಗೆ ಯಾವಾಗಲೂ ಗುಣನೇ ಮುಖ್ಯ. ಸರಿತಾನೆ? ಕಿರಣ್, ಬಾ, ಕೇಕ್ ಕಟ್ ಮಾಡಲ್ವಾ? ಎಲ್ರೂ ಕಾಯ್ತಿದ್ದಾರೆ. ಥ್ಯಾಂಕ್ ಯು. ಇದನ್ನ ಬೂದಿ ಆರಿಸಿ ಈ ಚಾಕುನಿಂದ ಇದನ್ನ ಕಟ್ ಮಾಡಿ. ಇಲ್ಲ ರೀಟಾ,
ಇಷ್ಟು ಚೆನ್ನಾಗಿರೋ ದೀಪನ ಆರಿಸೋದ? ಇಷ್ಟು ಸುಂದರವಾದ ಹೃದಯನ ಕತ್ತರಿಸೋದ? ಚೇಚೆ, ನನ್ ಕೆಲಸ ಅದೆಯಲ್ಲಪ್ಪ. ನಾನೇನೇ ಇದ್ರು ಆರೋಗ್ಯ ದೀಪನ ಹತ್ತಿಸ್ತೀನಿ, ಮುರಿದೋಗಿರೋ ಹೃದಯನ ಜೋಡಿಸ್ತೀನಿ. ತಮಾಷೆ ಸಾಕು ಪ್ಲೀಸ್. ಕ್ಯಾಂಡ್ಲ್ ಊದಿ. ಓಕೆ, ನೀವು ಊದಿ ಅಂದ್ರೆ ಊತ ಬಿಡ್ತೀನಿ. ಓಕೆ, ಈ ಹೃದಯಕ್ಕೆ ನೀವೇ ಚುರಿ ಹಾಕಿ. Hello. Hello. Where is Mr. Quentin? We should be here in any moment. I see. ಆಹಾ, ಎಂತ ಒಳ್ಳೆ ಪ್ರೆಸೆಂಟೇಷನ್. ಸಾಕು ಸುಮ್ಮನೆ ಇರಿ, ನೀವು ದೊಡ್ಡ ಮನುಷ್ಯರು, ಇದು ತುಂಬಾ ಚಿಕ್ಕ ಉಡುಗೊರೆ. ಆದ್ರೆ ಇದುವರೆಗೂ ನಾನು ನಿಮ್ಗೆ ಯಾವ್ದು ಗಿಫ್ಟ್ ಕೊಟ್ಟಿಲ್ವಲ್ಲ? ಯಾಕೆ? ಆವತ್ತು ಸುಂದರವಾದ ಅಪ್ಸರೆ ವಿಗ್ರಹ ಕೊಟ್ರಲ್ಲ, ಮರ್ತು ಬಿಟ್ರಾ? ನೀವೇ ಅಪ್ಸರೆ, ನಾನೇ ಕೊಟ್ಟೆ ನಿಮಗೆ. ಎಲ್ಲಿ ಅಂದ್ರೆ ನಿಮ್ ಶೋರೂಮ್ ಅಲ್ಲಿ. ಆವತ್ತು ನೀವೇನ್ ಹೇಳಿದ್ರಿ ಗೊತ್ತಾ? ಹೂವಿನ ರಸವನ್ನ ಜೇನು ಕದಿಯುತ್ತೆ, ಹಿಮದ ನೀರನ್ನ ನದಿ ಕದಿಯುತ್ತೆ, ನದಿ ನೀರನ್ನ ಮೋಡ ಕದಿಯುತ್ತೆ, ಕಣ್ಣಿನ ನೋಟ ಕೆಲವ್ರ ನಿದ್ರೆನ ಕದಿಯುತ್ತೆ, ಮನುಷ್ಯನ ಹೃದಯನೇ ಕದಿತಾನೆ ಅಂತ. ಇದನ್ನ ಯಾವನೋ ಕಳ್ಳನ ಹೇಳಿರ್ಬೇಕು. ನೋಡಿ, ನಾವ್ ಯಾರ ಹೃದಯನೂ ಕದಿಯೋರಲ್ಲ, ಹೃದಯಕ್ಕೆ ಬದಲ ಹೃದಯನ ಕೊಡೋರು. ಈ ಕೈನಿಂದ ಹೃದಯನ ತಗೋ, ಆ ಕೈನಿಂದ ಹೃದಯನ ಕೊಡು ಅನ್ನೋರು ನಾವು. ದಿನಕ್ಕೊಂದು ಹೊಸ ಮಾತಾಡ್ತೀರಾ ನೀವು. ಅದೇನೋ ನಿಜಾನೇ, ನಿಮ್ ಜೊತೆ ಎಷ್ಟೊಂದು ಮಾತಾಡ್ಬೇಕು ಅನ್ಕೋತೀನಿ ಗೊತ್ತಾ. ಆದ್ರೆ ನೀವ್ ನನ್ನ ಕಣ್ಣೆದುರು ನಿಂತಾಗ ನನ್ ಗಂಟ್ಲೆ ಒಣಗೋಗುತ್ತೆ. ಹೌದಾ? ಗಂಟ್ಲು ಒಣಗೋಗುತ್ತಾ? ನಿಮ್ ಕಣ್ಣು ಈ ಕಣ್ಣಿಂದ ನಿಮ್ಮನ್ನ ಸೆರೆ ಹಿಡಿದು ನಿಮ್ಮನ್ನ ನನ್ನ ಹೃದಯದಲ್ಲಿ ಬಂಧಿಸ್ಬಿಡ್ಬೇಕು ಅನ್ಸುತ್ತೆ. ನನ್ನ ನೋಡಿದಾಗ ನಿಮಗೂ ಹಾಗೆ ಅನ್ಸಲ್ವಾ? ನೀವ್ ಹೀಗೆಲ್ಲ ಮಾತಾಡಿದ್ರೆ ನನಗೆ ತುಂಬಾ ನಾಚಿಕೆ ಆಗುತ್ತೆ. ನಾನು ಈ ಸುಂದರವಾದ ಸಂಜೆನ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು. ನೋಡಿ, ಅವತ್ ನಾನು ಹಾಡಿದೆ, ಇವತ್ತು ನೀವು ಹಾಡ್ಬೇಕು. ನಾನು ಬೇಡ, ನೀವೇ ಹಾಡಿ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಾನು ಹಾಡ್ತೀನಿ, ನೀವು ಹಾಡಬೇಕು. ಪ್ಲೀಸ್. ಓಕೆ. Where's the cash? Where's the dam? Diamonds. Your cash. Mr. Kiran, ನಿಮ್ ಸುತ್ತಲೂ ಪೊಲೀಸ್ ಕವರ್ ಆಗಿದೆ. ಜಾಗ ಬಿಟ್ಟು ಕದಲಬೇಡಿ. Hands up!
ಹ್ಯಾಪಿ ಬರ್ತ್ಡೇ ಮಿಸ್ಟರ್ ಕಿರಣ್. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಆ ಗಿಫ್ಟ್ಸ್ ಏನು ತರಲಿಲ್ವಾ? ತಂದಿದ್ದೀನಿ, ಆದ್ರೆ ಹ್ಯಾಕ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಯೋಚನೆ ಮಾಡೋದೇನು ಬಂತು? ಕತ್ಗೆ ಹಾಕುವಂತದಾದ್ರೆ ಕತ್ಗೆ ಹಾಕಿ, ಕೈಗೆ ಹಾಕುವಂತದಾದ್ರೆ ಕೈಗೆ ಹಾಕಿ. ಇವತ್ತು ಪಾರ್ಟಿಗೆ ತುಂಬಾ ಪೊಲೀಸರೆಲ್ಲ ಬಂದಿದ್ದಂತೆ ಕಾಣುತ್ತೆ. ಎಲ್ರ ಮುಂದೆ ಏನು ಹುಡುಗಾಟ? ಹುಡುಗಾಟ ಅಲ್ಲ ಸರ್, ಆ ಮುಖ ನಿಜವಾದ ಮುಖೋಣ ಅಂತ ಟೆಸ್ಟ್ ಮಾಡಿದೆ. ವಾಟ್? ಎಸ್ ಸರ್. ಕಣ್ಣಿಗೆ ಪಟ್ಟಿ ಕಟ್ಟಿ ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಯಾರೇ ನೀವೆಲ್ಲ? ಇಲ್ಲಿ ಯಾರು ಏನು ಅಂತ ಕೇಳ್ಬಾರ್ದು. ನನ್ನ ಕಾಲು ಗುಂಡೆಟ್ ಬಿದ್ದಿದೆ. ತಗೊಳ್ಳಿ ಈ ಹಣನ, ನಿಮ್ ಕೆಲಸ ಶುರು ಮಾಡಿ. ಹ್ಮ್. ಗುಂಡು ತೆಗೆದಿದ್ದೀನಿ, ಇನ್ನೇನು ಭಯ ಇಲ್ಲ. ಆದ್ರೆ 1 ತಿಂಗಳು ಬೆಡ್ ರೆಸ್ಟ್ ಬೇಕಾಗುತ್ತೆ. ನೋ, ದಿಸ್ ಇಸ್ ಟೂ ಮಚ್. ನಾನು 1 ತಿಂಗಳು ರೆಸ್ಟ್ ತಗೊಂಡ್ರೆ ನನ್ನ ಕೆಲಸ ಎಲ್ಲ ರೆಸ್ಟ್ ಹಿಡಿದೋಗುತ್ತೆ. ಹಾಗಂತ ನೀವು ಹೀಗೆ ಓಡಾಡೋಕೆ ಶುರು ಮಾಡಿದ್ರೆ ನಿಮ್ಮ ಜೀವನ ಪರ್ಯಂತ ಓಡಾಡೋ ಭಾಗ್ಯನೇ ಕಳ್ಕೋಬೇಕಾಗುತ್ತೆ. ನಾನು ನಿಮ್ಮೊಳ್ಳಿದಕ್ಕೋಸ್ಕರವೇ ಹೇಳ್ತಿರೋದು. ಓ ಗಾಡ್. ಆದ್ರೆ ಡಾಕ್ಟರ್, ಗಾಯದ ಗುರುತು ಉಳಿಬಾರ್ದು, ಗೊತ್ತಾಯ್ತಾ? ಪ್ಲಾಸ್ಟಿಕ್ ಸರ್ಜರಿನೂ ಮಾಡಬಹುದು. ತಗೊಳ್ಳಿ. ನಾನು ಈ ಹಣದಾಸೆಗೋಸ್ಕರ ಈ ಕೆಲಸ ಮಾಡಲಿಲ್ಲ. ನನ್ನ ಫೀಸ್ ಕೇವಲ 1,000 ರೂಪಾಯಿ ಮಾತ್ರ. ನಾನೇನು ಬರ್ಬೋದಾ? ಡಾಕ್ಟರ್, ನಾನು ಪೂರ್ಣ ಗುಣ ಆಗೋವರೆಗೂ ನೀವಿಲ್ಲಿಂದ ಕದ್ಲು ಹಾಗಿಲ್ಲ. ಇಂಪಾಸಿಬಲ್. ನನ್ನ ಪ್ರಾಕ್ಟೀಸು, ನಮ್ಮ ಮನೆಯವರು. ಏನು ಯೋಚನೆ ಮಾಡಬೇಡಿ, ನಿಮ್ಮ ಮನೆಯವ್ರಿಗೆ ಟೈಮ್ಗೆ ಹಣ ತಲುಪುತ್ತೆ. ನಿಮಗಿಲ್ಲಿ ಯಾವ ಕೊರತೆನೂ ಇಲ್ಲದೆ ಇರೋ ಹಾಗೆ ನಾವು ನೋಡ್ಕೋತೀವಿ. ಖಾನ್, ಹೆದರ್ಕೋಬೇಡಿ ಡಾಕ್ಟರ್, ಅವ್ನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ಕಿರಣ್, ಕಿರಣ್, ಇದೇನಾಯ್ತು ನಿಮ್ಗೆ? ಹಾಳಾದ ಪೊಲೀಸ್ನವ್ರು ಗುಂಡ್ಬಿತ್ತು. 1 ತಿಂಗಳು ಹೊರಡೆ ಹೋಗಾಗಿಲ್ಲ. ಡ್ಯಾಮ್ ಇಟ್. ರೈಟಾ, ಇವತ್ತಿನ ಪಾರ್ಟಿಲಿ ಮುತ್ತು ಹೇಗೆ? ಓಹ್, ಸೂಪರ್ಬ್. ಕೊಡೋ ದೇವರು ಕೊಡೋ ಸಮಯದಲ್ಲಿ ಕಪಾಳಕ್ಕೆ ಆಡ್ಕೊಂಡು ಕೈ ತುಂಬ ಕೊಡ್ತಾನೆ. ಹಾಗಾದ್ರೆ ಮುತ್ತು 1 ತಿಂಗಳು ಕಿರಣಾಗಿತ್ಕೊಂಡು ಕೆಲಸ ನಿಭಾಯಿಸಬಲ್ಲ ಅನ್ನೋ ಹಾಗೆ ಅನ್ಸುತ್ತೆ ಡಾರ್ಲಿಂಗ್. ಹಾಗಾದ್ರೆ ಮುತ್ತುಗೋಗಿ ಹೇಳು, ಕಿರಣ್ ಒಂದು ಅರ್ಜೆಂಟ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾನೆ, ಬರಕ್ಕೆ 1 ತಿಂಗಳಾಗುತ್ತೆ ಅಂತ. ಈ 1 ತಿಂಗಳಲ್ಲಿ ಮುತ್ತು ಕಿರಣಾಗಿತ್ಕೊಂಡು ಪೊಲೀಸ್ನವ್ರು ಗುಂಡ್ ಬಿದ್ದಿದ್ದು ಕಿರಣ್ಗಲ್ಲ, ಬೇರೆ ಯಾರಿಗೂ ಅಂತ ಪ್ರೂವ್ ಮಾಡಬೇಕು. ಓಕೆ? ಎಸ್ ಡಾರ್ಲಿಂಗ್. ರೈಟಾ? ನೀನು ಬ್ಯೂಟಿಫುಲ್ ಅಷ್ಟೇ ಅಲ್ಲ, ಬುದ್ಧಿವಂತೆ ಕೊಡು. ಅಪ್ಪ ಅಪ್ಪ ಅಪ್ಪ, ತಲೆನೋವು ಹೇಗಿದೆ? ತಲೆಯಲ್ಲಿ ಬ್ಯಾಂಡ್ ಬಜಾಸ್ತಾಗಿದೆ. ಮುತ್ತು, ಕಿರಣ್ ಕೆಲ್ಸದ ಮೇಲೆ ಊರಿಗೆ ಹೋಗಿದ್ದಾರೆ. ಬರೋದು 1 ತಿಂಗಳಾಗುತ್ತೆ. ಅಲ್ಲಿವರೆಗೂ ನೀನೇ ಕಿರಣ್ ಆಗಿರ್ಬೇಕಾಗತ್ತೆ. ಅಷ್ಟೆಲ್ಲ ಅವ್ರಮ್ಮ ತೀರ್ಥದಿಂದ ಬಂದ್ಬಿಟ್ರೆ ನನ್ ಗತಿ ಏನು? ಜನ ಎಲ್ಲ ಈಗ ನಿನ್ನನ್ನ ಕಿರಣ್ ಅಂತಾನೆ ನಂಬ್ಕೊಂಡಿದ್ದಾರೆ. ಇನ್ನು ಅವರಮ್ಮ ನಿನ್ನನ್ನ ತನ್ನ ಮಗ ಕಿರಣ್ ಅಂತ ನಂಬೋದ್ರಲ್ಲಿ ಅನುಮಾನವೇ ಇಲ್ಲ. ಹೌದಾ? ಹಾಗಾದ್ರೆ ಈ ಮನೆ ನಾನೇ ಮಾಲೀಕ ಆಗ್ತೀನಾ? ಅಫ್ಕೋರ್ಸ್. ಏಯ್, ಆಮೇಲೆ ಮಾತ್ಗಿದ್ ಬದಲಾಯಿಸಿದ್ರೆ ಬಂಡಿ ಹತ್ಕೊಂಡು ಊರ್ಗೆ ಹೊರಟೋಗ್ತೀನಿ. ಬೇಡ ಬೇಡ ಬೇಡ. ಮೆತ್ತ ಕಣೋ. ಕರಳು ಬೇನೆ ಹುಷಾರಾಗಿರ್ಬೇಕು ಅಂತ 1000 ಸಲ ಹೇಳಿದ್ರು ಕಿವಿಗೆ ಹಾಕೊಳ್ಳಿಲ್ಲ. ಜಾತ್ರೆಗೆ ಹೋಗಿದ್ಲಂತೆ, ಆವಾಗ ಸುಂಕಪ್ಪನ ಗಟ್ಟೆ ನೀರ್ ಕುಡಿಬಾರ್ದು ಅಂತ ಎಷ್ಟು ಸಲ ಹೇಳಿದ್ರು ಕುಡ್ದೇ ಬಿಟ್ಲಂತೆ. ಮೇಲವನಲ್ಲ ಶಿವ, ಅವನ್ ಟಿಕೆಟ್ ಹರಿದ್ರೆ ಮುಗೀತು. ಮನುಷ್ಯನ ಕೈಲಿ ಏನೈತೆ? ಪಾಪ ಭವಾನಿ ಇಲ್ಲಿ ಹಿಂಗಾಗೈತೆ, ಅಲ್ಲಿ ಮುತ್ತಣ್ಣ ಬೇರೆ ಪಟ್ಟಣಕ್ಕೆ ಹೋಗಿದ್ದಾನೆ. ದೇವ್ರು ಏನಿಲ್ಲ ಪರೀಕ್ಷೆ ಮಾಡ್ತಾನಲ್ಲಪ್ಪ. ಛೇ ಛೇ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.
ನಮಸ್ಕಾರ ನಮಸ್ಕಾರ ಸರ್. ನಮಸ್ಕಾರ ಒಂದು ನಿಮಿಷ ವೆಂಕಟರಮಣ ಸ್ವಾಮಿ ದೇವ್ರಿಗೆ ಹೂ ಇಲ್ಲ ದೀಪ ಇಲ್ಲ ನೀವೆಲ್ಲ ನಾಸ್ತಿಕರೇನು? ಮೊದಲು ಹೋಗಿ ದೇವ್ರಿಗೆ ಹೂ ದೀಪ ಎಲ್ಲ ತಗೊಂಬನ್ನಿ. ಹೋಗಿ. ಕಮಾನ್ ಕಿರಣ್, ಕಮಾನ್. ಏನ್ರಿ ಇದು ಚಿಡ್ಲಘಟ್ಟ ದೇವ್ರು ಎಂದು ಮುಂದಾಯ್ತು ಅಂತಾರಲ್ಲ, ಹಾಗಾಯ್ತಲ್ರಿ ಸಮಾಚಾರ. ಬಾಯ್ಲಿ, ನೀನ್ ಯಾಕೆ ದೇವ್ರ ದಿಂಡ್ರು ಅಂತ ಮಾತಾಡಕ್ ಹೋದೆ? ಅವ್ರಿಗಿದೆಲ್ಲ ಆಗ್ತಿರ್ಲಿಲ್ಲ. ಯಾಕೆ? ಯಾಕೆ ಅಂದ್ರೆ ಅವ್ರಿಗೆ ದೇವರಲ್ಲಿ ನಂಬಿಕೆ ಇಲ್ಲ. ಅದಕ್ಕೆ ಇವನಿಗೆ ಇಂಥ ಕೆಟ್ಟ ಕಾಲ ಬಂದಿರೋದು. ದೇವ್ರ ನಂಬಿದ್ರೆ ಅಯ್ಯೋ. ಕತ್ತೆ ಕೂಡ ವಾಸಿ ಆಗುತ್ತಂತೆ. Oh God. ಇದು ಇವನ್ ಗೊತ್ತಿಲ್ಲ. ಅದಕ್ಕೆ ಕಾಫಿ ಚಿಕ್ಕಮಂಗ್ಳೂರಲ್ಲಿ ಬೆಳೆದಿರೋದು, ಮಡಿಕೇರಿಯಲ್ಲಿ ಹುರಿದಿರೋದು, ಬೆಂಗಳೂರಲ್ಲಿ ಮಾರೋದು, ಬಿಸಿ ಬಿಸಿ ಕಾಫಿ. ಚಿಕ್ಕಮಂಗ್ಳೂರು ಕಾಫಿ. ಬಾ ಬಾ. ನಾನಾ? ಹೌದು. ಅಷ್ಟು ದೂರ ಮೆಟ್ಲತ್ಕೊಂಡ್ ಬರ್ಬೇಕಲ್ಲ ಬುದ್ಧಿ? ಹೌದು. ಮೇಲ್ ಬಾ, ಪರವಾಗಿಲ್ಲ. ಓ, ಯಾಕೆ? ಕೆಳಗಡೆ ಇರೋ ದರಿದ್ರನ್ನೆಲ್ಲ ಯಾಕೆ ಮೇಲೆ ಕರೀತೀರಾ? ಯಾರೇ ದರಿದ್ರದವನು? ಅವನ ದರಿದ್ರದವನು. ಮುತ್ತಂತ ಮಾತಾಡ್ತಾನೆ. ಚಿನ್ನದಂತ ಮನ್ಸಿರೋ ಧರ್ಮರಾಯ ಕಣೆ. ಗುಣ ಇರೋರ್ ಹತ್ರ ಹಣ ಇರಲ್ಲ ಅಮ್ಮಣ್ಣಿ. UC IC ಇದೆಲ್ಲ ಬೇಡ ಕಣೆ. ನಾ ಹೇಳತ್ರ ಬಾಯಿ ಮುಚ್ಚು. ಯಾಕಪ್ಪ ಚಿಕ್ಕಮಂಗ್ಳೂರ್ ಟು ಬ್ಯಾಂಗ್ಳೂರ್ ಹಾಗೆ ನೋಡ್ತಾ ಇದ್ಯಾ? ಗುರ್ತ್ ಸಿಕ್ಲಿಲ್ವಾ? ರಾಗಿ ರೊಟ್ಟಿ, ಕಾಯಿ ಚಟ್ನಿ, ಅಸ್ಲಿ ತುಪ್ಪ, ಬಿಕ್ಕಳಿಕೆ. ಅಬ್ಬಾಯ್, ರಾಗಿ ರೊಟ್ಟಿ ಪರವಾಗಿಲ್ಲ, ನೀನ್ ಬಂಬಟ್ಟೆಗೆ ಹಾಕ್ಬಿಡ್ತೀಯ. ಅವತ್ ನೀನೇನಂದೆ? ಹಳ್ಳಿಯಿಂದ ಬಂದಿವ್ನಿ, ನನ್ ತಂಗಿ ಮದುವೆಗೆ ಹಣ ಸಂಪಾದನೆ ಮಾಡಕ್ ಬಂದಿವ್ನಿ ಅಂತ ಏನೇನೋ ಹೇಳ್ಬಿಟ್ಬಿಟ್ಟೆ. ಕಾಪಿ ಅಣ್ಣ, ಅವತ್ ನಾನ್ ಹೇಳಿದ್ದು ಸುಳ್ಳಲ್ಲ. ಇವತ್ ನೀನ್ ಏನ್ ನೋಡ್ತಾ ಇದೆಯೋ ಇದು ಸತ್ಯ ಅಲ್ಲ. ಹಂಗಾದ್ರೆ ಸತ್ಯ ಏನು ಅಂತ ಸತ್ಯವಾಗ್ಲೂ ಹೇಳ್ಬಿಡು. ಲಾಟು ಗೀಟಿ ಹೊಡಿತಾ ಇಲ್ಲ ಲಕ್ಷಾಧೀಶ್ವರ ಅವನಿಗೆ ಅಳಿ ಆಗ್ಬಿಟ್ಟ? ಎಲ್ಲ ನಮ್ಮೂರ್ ಆಂಜನೇಯ ಸ್ವಾಮಿ ಮಹಿಮೆ. ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ಯಾ? ಬೊಂಬಾಟ್ ಕಾಫಿ ಕೊಡು. ಚಿಕ್ಕಮಂಗ್ಳೂರಲ್ಲಿ ಬೆಳೆದಿರೋದು, ಮಡಿಕೇರಿಯಲ್ಲಿ ಹುರಿದಿರೋದು, ಬೆಂಗಳೂರಿಗೆ ತಂದೆ ಮಾರೋದು, ಬಿಸಿ ಬಿಸಿ ಕಾಫಿ ಎಣ್ಣ ತಗೊಳ್ಳಣ್ಣ, ಬಿಸಿ ಬಿಸಿ ಕಾಫಿ ಎಣ್ಣು ತಗೊಳ್ಳವ. ಇದ್ಯಾಕವ ಬಿಂಕ ತೋರಿಸ್ತಿದ್ಯಾ ನಿನ್ ಗಣ್ಣೆ ಕುಡಿತಿರುವಾಗ? ಅವಳು ನನ್ನ ಹೆಂಡತಿ ಅಲ್ಲ, ನನ್ ಸಕ್ಕಿ ರೊಟ್ಟಿ, ನನ್ ಸೆಕ್ರೆಟ್ರಿ. ನನ್ ಹುಡುಗಿ ಭೂಲೋಕದ ರಂಬೆ, ಒಳ್ಳೆ ಅಪ್ಸರೆ ತರ ಇದ್ದಾಳೆ. ಮದ್ವೆ ಆಗೋಯ್ತಾ? ಕುಂಡಲಿ ಕುಡಿಸ್ತಾ ಇದೀನಿ, ಮುಗಿದೋಗುತ್ತೆ. ಹಂಗ ಸಮಾಚಾರ ಅಣ್ಣೋ. ಮದ್ವೆಗೆ ನಾನ್ ಕರೆಯೋದ್ ಮರಿಬೇಡ. ನಿನ್ ಫಸ್ಟ್ ನೈಟ್ಗೆ ಈ ಕೆಟ್ಲ ತುಂಬಾ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ತಗೋ ಬಂದಿಟ್ಬಿಡ್ತೀನಿ. ಅಯ್ಯೋ ಬೇಡಪ್ಪ, ಫಜಿತಿ ಆಗ್ಬಿಡುತ್ತೆ. ಅವತ್ತಿನ ರಾತ್ರಿ ಕುಡಿಬೇಕಾಗಿರೋದು ಬಿಸಿ ಬಿಸಿ ಕೇಸರಿ ಬಾದಾಮಿ ಹಾಲು, ತಿನ್ಬೇಕಾಗಿರೋದು ಕಾಬುಲ್ ಸೇಬು. ಗುಡ್ ಗುಡ್, ವೆರಿ ವೆರಿ ಗುಡ್. ಇವನ್ಗೊಂದು ಬಿಸಿ ಬಿಸಿಯಾಗಿ 500 ರೂಪಾಯಿ ಚೆಕ್ ಬರಿ. ಬರಿತೀಯ ಅಲ್ವಾ ನಾನು? ಒಳ್ಳೆ ಕಾಪಿ ಅಣ್ಣ. ಅವತ್ ನೀನ್ ಚೆಕ್ಕೆ ನೋಡಿಲ್ಲ ಅಂತಿದ್ಯಲ್ಲ, ತಗೋ 500 ರೂಪಾಯಿ ಚೆಕ್ ಕೊಡ್ತಾ ಇದ್ದೀನಿ. ಇದೇನ 500 ರೂಪಾಯಿ ಚೆಕ್ಕು? ನಡೀತದ ಬುದ್ಧೆ? ನಡಿಯೋದೇನು, ಓಡುತ್ತೆ. ಹಂಗಿರ್ತೀರಾ? ಓಡ್ತದ? ಓಡ್ಬಿಡ್ತೀನಿ. 500 ರೂಪಾಯಿ ಚೆಕ್ ಸಿಕ್ತು ಅಂದ ತಕ್ಷಣ ಇದನ್ನೇ ಮರ್ತ್ಬಿಟ್ಟು ಹೋಗ್ತಾ ಇದೆಯಲ್ಲ, ನ್ಯಾಯನಾ? ತಪ್ಪಾಯ್ತು ಬುದ್ಧಿ. 500 ರೂಪಾಯಿ ಚೆಕ್ ನೋಡಿ ಚಿತ್ತಾಗ್ಬಿಟ್ಟೆ. ನನ್ ಜೀವನದ ಜೋಡಿನೇ ಮರ್ಸಿದ್ನಲ್ಲಪ್ಪ. ಅಯ್ಯೋಯ್ಯೋ. ಚಿಕ್ಕಮಂಗ್ಳೂರ್ ಅಪ್ಪಾಯ್, ನೀನು ತುಂಬಾ ಒಳ್ಳೇದು. ನೀನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ತುಂಬಾ ಟ್ಯಾಂಕ್ಸ್ ಅಪ್ಪ. ಬರ್ಲಪ್ಪ? ಹೋಗ್ಬಾ. ಮುಗೀತಾ ನಿನ್ ಫ್ರೆಂಡ್ ಜೊತೆ ಚೆಲ್ಲಾಟ? ಮುಗೀತು. ನಿನಗೇನ್ ಸಂಕಟ? ಇವತ್ತಿನ ಪ್ರೋಗ್ರಾಮ್ ಹೇಳ್ಬೇಕು. ಹೇಳು. 11 ಗಂಟೆಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್, 1 ಗಂಟೆಗೆ ಲಂಚ್, 2 ಗಂಟೆಗೆ ಶೋರೂಮ್ ಇನ್ಸ್ಪೆಕ್ಷನ್, 3 ಗಂಟೆಗೆ ಇದೇನಿದು ಹುಚ್ಚಾಟ? ಹುಚ್ಚ? ನಿನಗೆ ಹುಚ್ಚು. ಮಾರನ್ ಮೀಟ್ ಮಾಡೋ ಪ್ರೋಗ್ರಾಮ್ ಇಲ್ವಲ್ಲ? ಇಲ್ಲ, ನೀನ್ ಅವಳನ್ನ ಮೀಟ್ ಮಾಡೋಕ್ ಆಗಲ್ಲ. ಹಾಗಾದ್ರೆ ನೀ ಹೀಗೆ ಹಳ್ಳಿಗೆ ನಾನು ಬೇಡ. ತಾನೆ ಟೇಕ್ ಫೋನ್. ಕಾಲ್ ಮಾಲಾ. ಹಲೋ. ತಗೋ. ಹಲೋ, ನಾನು ಕಿರಣ್ ಮಾತಾಡ್ತಾ ಇದ್ದೀನಿ. ಮಾಲಾ ಇದ್ದಾರೆ? ಒಂದ್ ನಿಮಿಷ. ಕಿರಣ್ ಫೋನ್ ಮಾಡಿದ್ದಾನೆ. ಹಲೋ. ನಿಮ್ ಸಿಹಿಯ ಧ್ವನಿ ಕೇಳಿ ನನ್ ಕಿವಿ ನೆಟ್ಕಾಗೋಯ್ತು. ಹೇಗಿದ್ದೀರಾ? ಏನ್ ಮಾಡ್ತಿದ್ದೀರಾ? ನಾನು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನೋಡಿದ್ಯಾ, ಅವಳು ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ಹಲೋ, ನಾನು ನೀವು ಇಬ್ರು ಎಲ್ಲಾದ್ರೂ ದೂರ ಹೋಗ್ಬೇಕು.
ನಿಮ್ ಜೊತೆ ತುಂಬಾ ತುಂಬಾ ಮಾತಾಡ್ಬೇಕು. ಬರ್ತೀರಾ ತಾನೆ? ಇಬ್ರೇ ದೂರ ಹೋಗೋದಾ? ಅವನ್ನ ಇಲ್ಲಿ ಬರಕ್ಕೆ ಹೇಳು. ಒಪ್ಪದೆ, ಆದ್ರೆ ನೀವೇ ಇಲ್ಲಿಗೆ ಬಂದಿದ್ರೆ ಚೆನ್ನಾಗಿರೋದು. ಒಪ್ಪದ ಮೇಲೆ ಆಯ್ತು. ಇಲ್ಲಿಗೂ ಬೇಡ ಅಲ್ಲಿಗೂ ಬೇಡ, ಸ್ವರ್ಗಂತ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ. ಓಕೆ? ಯಾವ್ದದು? ಭೂಲೋಕದ ಮೇಲಿರೋ ಆ ಸ್ವರ್ಗ? ದಟ್ಸ್ ಅ ಸರ್ಪ್ರೈಸ್. ಬಾಯ್ ಬಾಯ್. ಮಿಸ್ ಲೀಲಾ, ಈಗ ನೀವು ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಿದ್ರೆ ಆ ಕಿರಣ್ ಕುಮಾರ್ನ ಸಾಕ್ಷಿ ಆಧಾರಗಳ ಸಮೇತ ಅರೆಸ್ಟ್ ಮಾಡ್ಬೋದು. ಹೇಗೆ? ತಗೊಳ್ಳಿ, ಇದನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಇದನ್ನ ಜ್ಯೂಸಲ್ಲಿ ಕಲಿಸ್ಕೊಟ್ರೆ ಇದನ್ನ ಕುಡ್ದವನು ಮನಸ್ಸಲ್ಲಿ ಮುಚ್ಚಿಟ್ಕೊಂಡ್ರೆ ಸತ್ಯನ ಹಾಗೇ ಹೇಳ್ತಾ ಹೋಗ್ತಾನೆ. ನಿಜವಾಗ್ಲೂ? ನನ್ನ ಮಾತಲ್ಲಿ ನಿಮ್ಗೆ ನಂಬಿಕೆ ಇಲ್ಲ ಅಲ್ಲ? ಈ ಟ್ಯಾಬ್ಲೆಟ್ಸ್ ಅಲ್ಲಿ ಎಂತ ಮ್ಯಾಜಿಕ್ ಇದೆ ಅಂತ ತೋರಿಸ್ತೀನಿ. ಇನ್ಸ್ಪೆಕ್ಟರ್ ಪ್ರಧಾನ್. ಮಿಸ್ ಮಂಜುಳಾ. ಇನ್ಸ್ಪೆಕ್ಟರ್ ಪ್ರಧಾನ್ ಮತ್ತು ಮಂಜುಳಾ ಒಬ್ರಿಗೊಬ್ರು ಗುಟ್ಟಾಗಿ ಪ್ರೀತಿಸ್ತಾ ಇದ್ದಾರೆ. ಇದನ್ನ ಕುಡಿದ ಮೇಲೆ ಅವ್ರ ಗುಟ್ಟಲ್ಲಿ ಹೇಗೆ ರಟ್ಟಾಗುತ್ತೆ ಅಂತ ನೋಡ್ತಾರೆ. ಇನ್ಸ್ಪೆಕ್ಟರ್ ಈಗ ತಾನೇ ಕಿರಣ್ ಕುಮಾರ್ ಫೋನ್ ಮಾಡಿದ್ದ. ಲೀಲಾನ ಪಿಕ್ನಿಕ್ಗೆ ಇನ್ವೈಟ್ ಮಾಡಿದ್ದಾನೆ. ವೆರಿ ಗುಡ್. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂಗೆ. ನಿನ್ನ ಎಲ್ಲೋ ದೂರ ಕರ್ಕೊಂಡು ಹೋಗಿ ನನ್ನ ಮದುವೆ ಮಾಡ್ಕೊಂತ ಕೇಳಿದ್ರು ಕೇಳಿದ್ನೆ. ಅವನೇನಾದ್ರೂ ಹಾಗೆ ಕೇಳಿದ್ರೆ ನಾನ್ ಸರಿಯಾಗೇ ಉತ್ತರ ಕೊಡ್ತೀನಿ. ತಗೊಳ್ಳಿ, ಜ್ಯೂಸ್ ಕುಡೀರಿ. ತಗೊಳ್ಳಿ. ಥ್ಯಾಂಕ್ ಯು. Cheers. ಮಿಸ್ ಮಂಜುಳಾ, ಇಷ್ಟು ವಯಸ್ಸಾದ್ರೂ ನೀವ್ ಯಾಕೆ ಮದುವೆ ಆಗಿಲ್ಲ? ನಾನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋವರೆಗೂ ಮದುವೆನೇ ಮಾಡ್ಕೋಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಹಾಗಿದ್ರೆ ಪೊಲೀಸ್ ಕೆಲ್ಸನೇ ಬಿಟ್ಬಿಡ್ಬೋದಾಗಿತ್ತಲ್ಲ. ಮಿಸ್ಟರ್ ಪ್ರಧಾನ್, ಅಂದ ಹಾಗೆ ನೀವ್ ಯಾಕಿನ್ನು ಮದ್ವೆ ಮಾಡ್ಕೊಂಡಿಲ್ಲ? ಅದು ಇವಳು ಹೇಳಿ, ಪರವಾಗಿಲ್ಲ ಹೇಳಿ. ಇವಳೇ ನನ್ನ ಹೃದಯೇಶ್ವರಿ. ಮಂಜು, ನಿನ್ನನ್ನು ಬಿಟ್ಟು ನಾನು ಇರಲಾರೆ ಡಾರ್ಲಿಂಗ್, ಇರಲಾರೆ. ಮೈ ಡಿಯರ್ ಪ್ರಧಾನ್, ಮೈ ಡಾರ್ಲಿಂಗ್. ನನ್ನ ಹೃದಯದ ತುಂಬಾ ನೀವೇ ಇದ್ದೀರಿ. ನನಗೂ ಅಷ್ಟೇ, ನನ್ನ ಹೃದಯದ ತುಂಬಾ ನೀನೇ ಇದ್ದೀಯ ಮಂಜು. ಪ್ರಧಾನ್. ಮಂಜು ನೋಡಿದ್ರ ಹಾಗಿದೆ ಮಾತ್ರ ಕರಾಮತ್ತು. ಎಂಥ ವಿಚಿತ್ರವಾದ ಶಕ್ತಿ ಇದೆ ಆ ಮಾತ್ರೆಗಳಲ್ಲಿ. ತೋಳಿ, ಇದನ್ನ ಜ್ಯೂಸಲ್ಲಿ ಬೆರೆಸಿ ಕಿರಣ್ ಕುಮಾರ್ಗೆ ಕುಡಿಸಿ. ಆಮೇಲೆ ಅವನ ಅದೇನೇನು ಹೇಳ್ತಾನೋ ಎಲ್ಲ ರೆಕಾರ್ಡ್ ಮಾಡಿ. ಓಕೆ ಸರ್. ಇದೇನಿದು? ಇದು ರಾಗಿ ರೊಟ್ಟಿ. ಇದ್ರ ಜೊತೆಗೆ ಈ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅಯ್ಯಯ್ಯೋ, ನೀವ್ ಇದನ್ನೆಲ್ಲ ತಿಂತೀರಾ? ಮಾಲಾ, ಈ ಪಟ್ಟಣಕ್ಕೆ ಬಂದು ವಿದೇಶಿ ಊಟ ಮಾಡಿ ಮಾಡಿ ಹೊಟ್ಟೆ ಎಲ್ಲ ಕೆಟ್ಟೋಯ್ತು. ಇದು ನನ್ನ ಪ್ರಿಯವಾದ ಸ್ವದೇಶಿ ಊಟ. ಒಂದ್ ನಿಮಿಷ, ಇದ್ರ ಜೊತೆಗೆ ಈ ಈರುಳ್ಳಿ ಹಂಚ್ಕೊಂಡು ತಿಂದ್ರೆ ಎಷ್ಟು ಮಜಾ ಇರುತ್ತೆ ಗೊತ್ತಾ? ಹಿಡ್ಕೊ ಹಿಡ್ಕೊ. ಈ ಈರುಳ್ಳಿನ ಹೇಗ ಕತ್ತರಿಸೋದು? ಚಾಕು ಇಲ್ವಾ? ಮಾಲಾ, ಈರುಳ್ಳಿನ ಜಜ್ಜಿ ತಿಂದ್ರೇನೆ ಮಜಾ ಬರೋದು. ಇವತ್ತು ಈ ಫೋರ್ಕ್ ಎಲ್ಲ ಬಿಟ್ಬಿಟ್ಟು ಭಗವಂತ ಕೊಟ್ರ ಈ ಕೈಗಳಿಂದ ಊಟ ಮಾಡು. ಹೇಗಿದೆ? ಚೆನ್ನಾಗಿದೆ, ಆದ್ರೆ ಖಾರ ಜಾಸ್ತಿ, ಬಾಯಿ ಉರಿತಾ ಇದೆ. ಸ್ವಲ್ಪ ಮೆಣಸಿನಕಾಯಿ ಜಾಸ್ತಿ ಆಗ್ಬಿಟ್ಟಿದೆ. ಒಂದ್ ನಿಮಿಷ, ಮಜ್ಜಿಗೆ ತಗೊಂಡ್ಬರ್ತೀನಿ. ನನಗ್ ಮಜ್ಜಿಗೆ ಬೇಡ. ಏನ್ ಬೇಕು? ಸ್ವಲ್ಪ ಜ್ಯೂಸ್ ತರ್ತೀರಾ? ತಗೊಳ್ಳಿ, ಮ್ಯಾಂಗೋ ಜ್ಯೂಸ್. ಐಸ್ ಇಲ್ವಾ? ಐಸ್ ಬೇಕಾ? ಒಂದ್ ನಿಮಿಷ. ಐಸ್ ಸಾಕಾ? ಕುಡೀರಿ. ಮಾಲಾ, ಒಂದ್ ಮಾತು ಹೇಳ? ಹೇಳಿ. ನನ್ನ ನಾಯಿ ಮೋತಿ ಇದೆಯಲ್ಲ, ಊರಿನಲ್ಲಿ ಎಲ್ಲ ಹೆಣ್ಣಾಯು ಅದ್ರ ಹಿಂದೆ ಬಿದ್ದಿರುತ್ತೆ. ಆದ್ರೆ ಮೋತಿ ಯಾವ್ದನ್ನು ತಿರುಗ್ಸಾ ನೋಡಲ್ಲ. ನನ್ನ ಹಾಗೆ ನೀವು ಇನ್ನೊಂದು ಪರ್ಸನಲ್ ವಿಷಯ ಹೇಳ? ಹೇಳಿ. ನನ್ನ ಸೆಕ್ರೆಟರಿ ರೀಟಾ ಇದ್ದಾಳಲ್ಲ, ನಾಚಿಕೆ ಬಿಟ್ಟ ಹೆಂಗ್ಸು, ನನ್ ಮೈ ಮೇಲೆ ಬಿದ್ದು ಡ್ಯಾನ್ಸ್ ಮಾಡ್ತಾಳೆ. ನನಗೆ ತುಂಬಾ ಭಯ ಆಗುತ್ತೆ. ಅದಕ್ಕೆ ರಾತ್ರಿ ಮಲಗಬೇಕಾದ್ರೆ ಕಿಟಕಿ ಬಾಗಿಲ ಮುಚ್ಕೊಂಡು ಭದ್ರವಾಗಿ ಮಲ್ಕೊಂಡ್ಬಿಡ್ತೀನಿ. ಜಪ್ಪ ಯಾವ್ದು ತೆಗಿಯಲ್ಲ. ಒಳ್ಳೇದ್ ಮಾಡಿದ್ರಿ, ನಂಗೂ ಹಿಡಿಸ್ಲಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಹೇಳ? ಹೇಳಿ.
ಖಂಡಿತವಾಗ್ಲು ನನ್ನ ನಾಣೆ ಆಗ್ಲು ನೀವು ನನ್ನ ಯಾರು ಅಂತ ತಿಳ್ಕೊಂಡಿದ್ದೀರೋ ಅವನು ನಾನಲ್ಲ. ಹಾಳಾದ ಒಳ್ಳೆ ಟೈಮಲ್ಲಿ ಹೀಗಾಗ್ಬೇಕಾ? ಹೌದಲ್ಲ. ನೀವೇನೋ ಹೇಳ್ತಿದ್ರಲ್ಲ. ಅದು ಹಾಳಾದ್ದು ಮರ್ತೇ ಹೋಯ್ತು. ಮರ್ತ್ ಹೋಯ್ತಾ? ತಾಳಿ 1 ನಿಮಿಷ. ತಗೊಳ್ಳಿ, ಕುಡಿರಿ. ಮತ್ತೆ ನಕ್ಕ ಬಂದ್ರು ಬಂದ್ಬಿಡುತ್ತೆ. ಅರೆ, ನೀವು ಸುಮ್ಮನೆ ಇದಿರಲ್ಲ, ತಗೊಳ್ಳಿ, ನೀವು ಕುಡಿರಿ. ಈಗ ಜ್ಞಾಪಕಕ್ಕೆ ಬಂತು. ನೀನ್ ತಿಳ್ಕೊಂಡಿರೋ ಹಾಗೆ ನಾನು ವಜ್ರ ವ್ಯಾಪಾರನೂ ಅಲ್ಲ, ಕಿರಣ್ ಕುಮಾರು ಅಲ್ಲ. ನಾನು ಮುತ್ತು. ಅಸ್ಲಿ ಕಿರಣ್ ಕುಮಾರ್ ನನ್ನ ನಕಲಿ ಕಿರಣ್ ಕುಮಾರ್ ಆಗಿ ಮಾಡಿದ್ದಾನೆ. ಅವನ ತಾಯಿಗೆ ಹುಷಾರಿಲ್ಲ, ಅವನು ಊರಿನಲ್ಲ. ನಾನು ನನ್ನ ತಂಗಿ ಮದುವೆಗೆ ಹಣ ಸಂಪಾದನೆ ಮಾಡ್ಬೇಕು ಅಂತ ಹಳ್ಳಿಯಿಂದ ಇಲ್ಲಿಗೆ ಬಂದೆ. ನಿಜವಾಗ್ಲೂ? ನಾನು ವಜ್ರದ ವ್ಯಾಪಾರಿ ಮಾಲಾ ಅಲ್ಲ, ನಾನು ಪೊಲೀಸ್ ಆಫೀಸರ್ ಲೀಲಾ. ಕಿರಣ್ಣ ಹಿಡಿಯೋಕೆ ವಜ್ರದ ವ್ಯಾಪಾರಿ ಹಾಗೆ ಪೊಲೀಸ್ ಕಮಿಷನರು ನನ್ನ ಕಳಿಸಿದ್ದಾರೆ. ಹೌದಾ? ಅಷ್ಟೇ. ಆಮೇಲೆ ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ನನ್ ಜೊತೆ ಇದಾರಲ್ಲ ನಕಲಿ ಚಿಕ್ಕಪ್ಪ ಚಿಕ್ಕಮ್ಮ, ಅವರು ಅಷ್ಟೇ ಪೊಲೀಸ್ ಆಫೀಸರ್ಗಳೇ. ಒಂದ್ ಮಾತು ಹೇಳ, ತಪ್ಪು ತಿಳ್ಕೊಬಾರ್ದು. ನೀನು ನೋಡ್ದಾಗ್ಲಿಂದ ನನಗೆ ನಿದ್ರೆನೇ ಇಲ್ಲ. ಸುಳ್ಳೆ ಹೇಳ್ತಿದ್ದೀರಾ. ನನ್ನ ಹತ್ರ ವಜ್ರ ಗಿಜ್ರ ಏನು ಇಲ್ಲ ಅಂತ ನಿಮಗ್ ಗೊತ್ತಾದ್ರೆ ನನ್ನ ಬಿಟ್ಟೇ ಬಿಡ್ತೀರಾ. ಅಣ್ಣ ಅಣ್ಣ ಅಣ್ಣ, ನಿಮ್ಗೆ ನಮ್ಮ ಅಣ್ಣ ಮುತ್ತು ಎಲ್ಲಿದ್ದಾನೆ ಅಂತ ಗೊತ್ತಾ? ಅವನು ನಿಮ್ ಹಾಗೆ ಪಿಪಿ ಊತಾನೆ. ಆ ಹೆಸರಿನವ್ರು ಇಲ್ಲಿ ಯಾರೂ ಇಲ್ಲ ಅಮ್ಮ. ಇಷ್ಟು ದೊಡ್ಡ ಪಟ್ಟಣದಲ್ಲಿ ಮುತ್ತು ಅನ್ನೋರ್ನ ಎಲ್ಲಿ ಅಂತ ಹುಡುಕ್ತೀಯಾ? ಹಾಗೇ ಹುಡುಕೊಂತ ಹೋಗು. ಬನ್ರು. ಬುದ್ಧಿಗಿದೆಯಾ ನಿನ್ಗೆ? ಈಗ ರಸ್ತೆ ಮಧ್ಯೆ ನಿಂತು ಭಿಕ್ಷೆ ಬರ್ತಾ ಇದೆಯಲ್ಲ, ಅಕಸ್ಮಾತ್ ನಾನು ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ನಾನೇನ್ ಭಿಕ್ಷೆ ಬೇಡ್ತಾ ಇಲ್ಲ. ನನ್ನ ಅಣ್ಣ ಮುತ್ತು ಆ ಕಾರಲ್ಲಿ ಹೋದ. ನಾನು ಅಣ್ಣ ಅಣ್ಣ ಅಂತ ಕೂಕೊಂಡು ಆ ಕಾರ್ ಹಿಂದೆನೆ ಹೋದೆ. ಆದ್ರೆ ಆ ಕಾರ್ ಹೊರಟೋಯ್ತು. ಅವನನ್ನು ಹುಡ್ಕೊಂಡು ಹಳ್ಳಿಯಿಂದ ಬಂದಿದ್ದೀನಿ. ಇದು ಹಳ್ಳಿ ಅಲ್ಲಮ್ಮ, ಪಟ್ನ. ಅಕ್ಕಪಕ್ಕ ನೋಡದೆ ಹೀಗೆ ರಸ್ತೆ ಮಧ್ಯೆ ಓಡಾಡ್ತಾ ಇದ್ರೆ ಇರೋ ಇನ್ನೊಂದು ಕಾಲನ್ನು ಕಳ್ಕೋಬೇಕಾಗತ್ತೆ. ಹುಷಾರಾಗಿ ಫುಟ್ಪಾತ್ ಮೇಲೆ ಓಡಾಡು. ಆಗ್ಲಿ. ಮುತ್ತು ತಂಗಿ ಸಿಟಿಲಿದ್ದಾಳೆ ಅಂದ್ರೆ ಡೇಂಜರ್, ವೆರಿ ವೆರಿ ಡೇಂಜರ್. ರೀಟಾ, ನೀನ್ ಯಾಕೆ ಇಷ್ಟು ಕೇರ್ಲೆಸ್ ಆಗಿ ಹೋದೆ? ಅವಳು ಯಾಕೆ ಫಾಲೋ ಮಾಡಲ್ಲ? ನಾನು ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಅವಳ ಆ ಜನಗಳ ಮಧ್ಯೆ, ಟ್ರಾಫಿಕ್ ಮಧ್ಯೆ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಲು. ಶಟ್ ಅಪ್ ಖಾನ್. ಅರ್ಜುನ್, ಎಲ್ಲ ಬನ್ನಿ. ಅವಳು ಎಲ್ಲಿದ್ರು ಹುಡುಕಿ ಕೃಗ ಬನ್ನಿ. ಲೀಲಾ, ಎಂತ ದೊಡ್ಡ ತಪ್ಪು ಮಾಡ್ಬಿಟ್ರಿ. ಒಂದ್ ವೇಳೆ ಅವನಿಗೆ ನೀವು ಸಿಬಿ ಆಫೀಸ್ ಅಂತ ಗೊತ್ತಾಗಿದ್ರೆ ಇಡೀ ನಮ್ ಪ್ಲಾನ್ ಸರ್ವನಾಶ ಆದಾಗೆ. ಇಲ್ಲ ಇಲ್ಲ, ಅವನಿಗೆ ಗೊತ್ತಾಗಿಲ್ಲ. ಯಾಕೆ ಅಂದ್ರೆ ಅವನು ಅರ್ಧ ಗ್ಲಾಸ ಕುಡ್ದಿದ್ದು. ಅವನಿಗೆ ಗೊತ್ತಾಗಿದ್ದಿದ್ರೆ ಜ್ಞಾನ ಬಂದ್ಮೇಲೆ ಅವನು ನನ್ನನ್ನ ಸುಮ್ಮನೆ ಬಿಡ್ತಿದ್ದ. ಅವನೇನ್ ಹೇಳ್ದ ಅದನ್ನು ನೀವು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಲೀಲಾ, ನಿಜ ಹೇಳಿ, ಅವನ ಜೊತೆಲಿ ಪ್ರೀತಿ ನಾಟಕ ಆಡು ಅಂತ ಹೇಳ್ದೆ ಅಷ್ಟೇ. ನಾಟಕ ಆಡ್ತಾ ಆಡ್ತಾ ನೀವು ಅವನ ನಿಜವಾಗ್ಲೂ ಪ್ರೀತಿಸೋದಕ್ಕೆ ಶುರು ಮಾಡಿದ್ರಾ? ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ನಿಮ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀವು ಸುಳ್ಳು ಹೇಳ್ತಾ ಇದೀರಾ ಅಂತ. ಒಂದ್ ವೇಳೆ ನೀವು ಹೇಳೋದು ನಿಜಾನೇ ಆಗಿದ್ರು ನನಗೆ ಕರ್ತವ್ಯ ಮುಖ್ಯ, ಪ್ರೇಮ ಅಲ್ಲ. ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆನೇ ಇಲ್ವಾ? ಐ ಆಮ್ ವೆರಿ ಸಾರಿ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ಈಗ ಕಿರಣ್ ಕುಮಾರ್ ಹಿಡಿಯೋದಕ್ಕೆ ನಮ್ಗೆ ಉಳ್ಕೊಂಡಿರೋದು ಒಂದೇ ಪ್ಲಾನ್. ಏನ್ ಸರ್ ಅದು? ಒಂದು ದೊಡ್ಡ ವಜ್ರಗಳ ಎಕ್ಸಿಬಿಷನ್ ಏರ್ಪಾಡು ಮಾಡೋಣ. ಈ ವಿಷಯ ಎಲ್ರಿಗೂ ಗೊತ್ತಾಗೋ ಹಾಗೆ ಚೆನ್ನಾಗಿ ಪಬ್ಲಿಸಿಟಿ ಕೂಡ ಮಾಡೋಣ. ನಗರದ ಎಲ್ಲಾ ಶ್ರೀಮಂತರು ಅಲ್ಲಿಗೆ ಬಂದೇ ಬರ್ತಾರೆ. ಅದರಲ್ಲೂ ಕಿರಣ್ ಕುಮಾರ್ ಅಂತೂ ಇಂಥ ಅವಕಾಶನ ಕಳ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಇಷ್ಟಪಡಲ್ಲ. ವಜ್ರಗಳನ್ನ ಕದಿಯೋದಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾನೆ. ಸರ್, ಈ ಸಾರಿ ಅವನು ನಮ್ಮ ಬಲೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ.
ಕಾಫಿ ಬಿಸಿ ಕಾಫಿ. ಏನವ ಗಂಟ್ಲಿಗೆ ರೊಟ್ಟಿ ಸಿಗಾಕಬಿಟ್ಟೈತೆ, ಒಂದ್ ಕಪ್ ಕಾಫಿ ಜೊತೆಗೆ ರೊಟ್ಟಿ ನೆನ್ಸ್ಕೊಂಡ್ ತಿನ್ನು. ಇದು ನೆನಪಿನ ಬಿಕ್ಕಳಿಗೆ. ನನ್ನ ಅಣ್ಣ ನನ್ನ ನೆನೆಸ್ಕೊಳ್ತಾ ಇರಬಹುದು. ಅದು ಅಲ್ಲದೆ ಈಗ ನನ್ನ ಹತ್ರ ದುಡ್ಡಿಲ್ಲ ಅಣ್ಣ. ಏನು ಅಣ್ಣ? ನನ್ನ ಅಣ್ಣ ಅಂದ್ಯವ? ಅಣ್ಣ ತಂಗಿ ಆದ್ಮೇಲೆ ದುಡ್ಡಿನ ವಿಚಾರ ಯಾಕವ್ವ? ತಗೋ ತಗೋ ಕಾಫಿ ಕುಡಿಯವ್ವ. ಬೇಡ ಅಣ್ಣ, ನಿಂಗೆ ಸುಮ್ಮನೆ ತೊಂದ್ರೆ. ತಗೋವ್ವ ಕುಡಿಯವ್ವ, ಕುಡಿ ಕುಡಿ. ನನ್ ಕಾಫಿ ಹಂಗೈತೆ, ಚೆನ್ನಾಗಿದೆ. ಈ ರುಚಿಯಾದ ಕಾಫಿ ಕುಡಿಯಕ್ಕೆ ಕಬ್ಬನ್ ಪಾರ್ಕಲ್ಲಿ ಕ್ಯೂ ನಿಂತಿರ್ತಾರ ಕಣವ್ವ ಕಾಫಿ ಕುಡಿಯಕ್ಕೆ. ಎಲ್ಲಿಂದ ಬಂದವ? ಹಳ್ಳಿಯಿಂದ. ಅಮ್ಮ ಸತ್ತೋದ್ಲು. ಇರೋನೊಬ್ಬ ಅಣ್ಣ, ಅವನನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಅಯ್ಯಯ್ಯೋ ಪಾಪ. ಇದ್ಯಾರು? ಮೋತಿ. ಅಲ್ಲ ಕಣವ್ವ, ಇಂಥ ದೊಡ್ಡ ಸಿಟಿಗೆ ಈ ನಾಯಿನ ಬೇರೆ ಜೊತೆ ಕರ್ಕ ಬಂದಿದೆಯಲ್ಲವ್ವ. ಸಾರಿ ಅಣ್ಣ, ನಾನಣ್ಣ. ಈ ಸಿಟಿಲಿ ನಿಮ್ಮ ಅಣ್ಣ ಎಲ್ಲಿದ್ದಾನವ್ವ? ಗೊತ್ತಿಲ್ಲ. ಅವನ ಹೆಸರು ಮುತ್ತು. ಮುತ್ತು? ಹೌದು. ಯಾಕೆ? ಮುತ್ತು ಅಂತ ಈ ಸಿಟಿಲಿ ಯಾರು ಇಲ್ವಲ್ಲವ? ಹಳ್ಳಿ ಕಡೆಯಿಂದ ಮೋಸ ಗೀಸ ಗೊತ್ತಿಲ್ಲದೆ ಇರೋರು ಮುತ್ತು ರತ್ನಗಳಂತ ತುಂಬಾ ಜನ ಬಂದ್ಬಿಡ್ತಾರೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಮೋಸ್ಕರ ಆಗೋಯ್ತಾರೆ. ಇಲ್ಲ ಇಲ್ಲ, ನನ್ನ ಅಣ್ಣ ಅಂತವನಲ್ಲ. ಹಂಗಿದ್ರೆ ಎಲ್ಲೋ ನನ್ನಂಗೆ ಕಾಫಿ ಟೀ ಮಾರ್ಕೊಂಡಿರ್ಬೋದು. ಬರ್ಲವ ತಂಗವ್ವ? ಇಲ್ಲಿ ನೋಡವ್ವ, ಎಲ್ಲೂ ತಂಗಕ್ಕೆ ಜಾಗ ಗೀಗ ಸಿಕ್ಲಿಲ್ಲ ಅಂದ್ರೆ ಇಲ್ಲಿಗೆ ಬಂದ್ಬಿಡವ್ವ. ನೀನು ತಂಗಕ್ಕೆ ರಾಘವೇಂದ್ರ ಸ್ವಾಮಿ ಗುಡಿಲಿ ನಾನ್ ಜಾಗ ಮಾಡಿಸ್ಕೊಡ್ತೀನಿ ಕಣವ್ವ. ಬರ್ಲವ ತಂಗವ್ವ? ಕೊಡವ ಗ್ಲಾಸ. ಹಾ ಮತ್ತೆ ಅಣ್ಣ ಬರ್ಲಣ್ಣ? ಆ ಬಿಸಿ ಕಾಫಿ ಕಾಫಿ. ಸರ್. ಏನೇ ಆಯ್ತು? ಬ್ಯಾಂಡ್ ಬಾಸನ್ ಕೈಯಲ್ಲಿ ಕತ್ತಿ ಕೊಡ್ತಾ ಇದೆಯಲ್ಲ, ಸರಿನಾ? ನಂಗೆ ಗೊತ್ತಿಲ್ಲ, ಶುರು ಮಾಡಿ. ಏ ಯಾಂದಳ್ಳೆ, ಹೀಗ ಮಾಡೋದು? ನಮ್ಮ ಹಳ್ಳಿ ಹೇಗೋದು ಮಾಡ್ತಾರೆ? ಆಗಲ್ಲ ಸರ್ ಮಾಡೋದು. ನೀವು ಮಾಡ್ತಾರ ತಪ್ಪು. ಹೀಗೆ ಯೋ ಕತ್ತಿ ಮನುಷ್ಯ, ಒಂದ್ ಗ್ಲಾಸ್ ನೀರ್ ತಂದು ಕೊಡ್ತೀಯಾ? ನೀರಾ? ನೀರ ಹೋಗು ಹೋಗು ಹೋಗು. ಹಾ, ನಾನು ಪಿಪಿ ಉತ್ತೀನಿ. ಇವರೆಲ್ಲ ತಬಲಾ ಬಾರಿಸ್ತಾರೆ. ಹಾಗಾದ್ರೆ ನಿನಗೆ ಮುತ್ತು ಗೊತ್ತಿರ್ಬೇಕಲ್ಲ? ಅವನು ಪಿಪಿ ಉತ್ತಾನೆ. ಮುತ್ತು? ಮುತ್ತು ಅದೇ ಪಿಪಿ ಉತ್ತಾನಲ್ಲ, ಅವನು ನಮ್ ಸ್ನೇಹಿತನೇ. ಹೌದಾ? ಎಲ್ಲಿರ್ತಾನ ಅವನು? ಅವನು ನನ್ನ ಅಣ್ಣ. ಅವನಾ? ನಮ್ಮ ಮನೆ ಎದುರುಗಡೆ ಇರ್ತಾನೆ. ಆ ಮನೆನಾ? ಹೌದಮ್ಮ, ನಿಮ್ಮ ಅಣ್ಣನ ಹತ್ರ ಕರ್ಕೊಂಡು ಹೋಗ್ತೀವಿ, ನಡಿಯಮ್ಮ. ನಡಿ. ಎಲ್ಲಿ ನಮ್ಮಣ್ಣ? ಮನೇಲಿದ್ದಾನೆ, ತೋರಿಸ್ತೀನಿ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಇಲ್ಲೇ ಇದ್ದಾನೆ, ತೋರಿಸ್ತೀವಿ. ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೆ ಈಗ ಗೊತ್ತಾಯ್ತು.
ನೀನಾ? ಮಧ್ಯಾಹ್ನ ನನ್ನ ಜೀಪ್ ಗಡ್ಡ ಬಂದವಳು ನೀನೇ ತಾನೆ? ಇಲ್ಲಿಗೆ ಯಾಕೆ ಬಂದೆ? ಆ ಗೂಂಡಾಗಳು ನಿನ್ನ ಅಣ್ಣ ಇಲ್ಲೇ ಇರ್ತಾನೆ, ಬಾ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದ್ರು. ಓಕೆ ಓಕೆ ಅಳ್ಬೇಡ, ನಡಿ ನಿಮ್ಮ ಮನೆಗೆ ಬಿಟ್ಟು ಹೋಗ್ತೀನಿ. ಮನೆ ಎಲ್ಲಿದೆ? ನನಗೆ ಮನೆ ಅಂದ್ರೆ ಬೀದಿ ಬೀದಿ ಅಲಿತಾ ಇದೆಯಾ? ನನ್ನ ಅಣ್ಣ ಎಲ್ಲಾದ್ರೂ ಸಿಗ್ತಾನೆ ಅಂತ ಬೀದಿ ಬೀದಿ ಸುತ್ತಾ ಅಲಿತಾ ಇದ್ದೀನಿ. ಅಯ್ಯೋ ಹುಚ್ಚಿ, ಹೀಗೆಲ್ಲ ಹುಡುಕಾಡಿದ್ರೆ ನಿಮ್ಮ ಅಣ್ಣ ಸಿಗ್ತಾನೆ ಅನ್ಕೊಂಡಿದ್ಯಾ? ಬಾ ನನ್ನ ಜೊತೆ. ಎಲ್ಲಿಗೆ? ನಮ್ಮನೆಗೆ. ಹೆದರ್ಕೋಬೇಡ, ನನ್ನ ಜೊತೆಲಿ ನನ್ನ ತಾಯಿ ಕೂಡ ಇದ್ದಾರೆ. ನಾನೊಬ್ಬ ಪೊಲೀಸ್ ಆಫೀಸರ್. ನಿಮ್ಮ ಅಣ್ಣ ಸಿಗೋವರೆಗೂ ನೀನು ಅಲ್ಲೇ ಇರ್ಬೋದು. ಬಾ. ಓಹ್ ಸಾರಿ. ಏನಪ್ಪ ನೀನ್ ಊಟಕ್ಕೆ ಬರ್ತೀಯ ಅಂತ ಕಾದು ಕಾದು ಸಾಕಾಯ್ತು. ಯಾಕೋ ಇಷ್ಟು ಲೇಟು? ಸ್ವಲ್ಪ ಲೇಟ್ ಆಗೋಯ್ತಮ್ಮ. ಇದೇನು ರಕ್ತ? ಯಾರ ಇವಳು? ಇವಳು ಭವಾನಿ ಅಂತ. ನಮಸ್ಕಾರಮ್ಮ. ಈಗ ಹಳ್ಳಿಯಿಂದ ತನ್ನ ಅಣ್ಣನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಆ ಸಮಯದ 4 ಜನ ಗೂಂಡಾಗಳು ಇವಳ ಮೇಲೆ ಅಟ್ಯಾಕ್ ಮಾಡಿದ್ರು. ಹೌದಮ್ಮ, ಇವ್ರು ಇವತ್ತು ಸರಿಯಾದ ಸಮಯಕ್ಕೆ ಬರ್ದೇ ಹೋಗಿದ್ದಿದ್ರೆ ನನ್ನ ಕತೆ ಮುಗ್ದೋಗಿ ನಿಮ್ಗೆಲ್ಲ ಮುಖ ತೋರ್ಸಕ್ ಆಗ್ತಿರ್ಲಿಲ್ಲ. ಅಯ್ಯೋ ಎಂತ ಮಾತಾಡ್ತೀಯಮ್ಮ. ನಿಮ್ಮಂಥವ್ರನ್ನ ಕಾಪಾಡೋದಕ್ಕೇನೆ ಸರ್ಕಾರ ಇಂಥವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು. ನಿಮ್ಮಣ್ಣ ಸಿಗೋವರೆಗೂ ನೀನ್ ಇಲ್ಲೇ ಇರಮ್ಮ. ನಡಿ ನಡಿ, ಬಟ್ಟೆ ಬದಲಾಯಿಸ್ಕೊಳ್ವಿ. ರೆಡಿ. ಇವತ್ತು ನಾವು 3 ಜನ ಒಟ್ಟಿಗೆ ಊಟ ಮಾಡ್ಬೇಕು. ನಂದು ಊಟ ಆಯ್ತು ಕಣೋ. ಇನ್ನೊಬ್ಬ ಸ್ಪೆಷಲ್ ಅತಿಥಿ ನಮ್ ಜೊತೆಲಿ ಬಂದಿದ್ದಾನೆ. ಎಲ್ಲಿ? ನೋಡಲಿ. ಕಿರಣ್, ಒಂದ್ ಗುಡ್ ನ್ಯೂಸ್. ಇವತ್ತು ಮುತ್ತು ತಂಗಿನ ಪತ್ತೆ ಹಚ್ಚಿಬಿಟ್ಟೆ. ವೆರಿ ಗುಡ್. ಎಲ್ಲಿದ್ದಾಳೆ? ಎಲ್ಲಿದ್ದಾಳೆ ಅವಳು? ಇನ್ಸ್ಪೆಕ್ಟರ್ ವಿನೋದ್ ಮನೇಲಿ. ಇನ್ಸ್ಪೆಕ್ಟರ್ ವಿನೋದ್? ಅಮ್ಮ ಅಮ್ಮ. ಏನಪ್ಪಾ? ಎಲ್ಲಮ್ಮ ಭವಾನಿ ಕಾಣ್ತಾನೆ ಇಲ್ಲ? ಇವತ್ತು ಅಣ್ಣ ತಂಗಿ ಹಬ್ಬ ಅಲ್ವಾ? ಅಣ್ಣ ಬೇಗ ಸಿಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥಿಸ್ತಾ ಇದ್ದಾಳಪ್ಪ. ನಾನು ಅವನು ಹುಡುಕೋದಕ್ಕೆ ಶತಪ್ರಯತ್ನ ಮಾಡ್ತಾನೆ ಇದ್ದೀನಮ್ಮ. ಏನಮ್ಮ ಇದು ಗುಂಡಿ ಕಿತ್ತೋಗ್ತಾನೆ ಇದೆ? ನಿಂದು ದಿನ ಇದ್ದದ್ದೇ ರಾಮಾಯಣ. ಗುಂಡಿ ದಿನ ಕಿತ್ತಾಕ್ತಾನೆ ಇರು, ನಾನು ಹೊಲ್ಕೊಡ್ತಾನೆ ಇರ್ತೀನಿ. ನಾನು ಬಡ್ಕೋತಾನೆ ಇದ್ದೀನಿ. ಮನೆಗೊಬ್ಬ ಸೊಸೆನ ಕರ್ಕೊಂಬಪ್ಪ ಅಂತ. ನನ್ ಮಾತು ನೀನ್ ಕೇಳಿದ್ರೆ ತಾನೆ? ನಾನೇನೋ ಕರ್ಕೊಂಬರಕ್ ರೆಡಿ, ನೀನ್ ಒಪ್ಕೋಬೇಕಲ್ಲ. ಒಪ್ಕೊಳ್ಳೋ ಅಂತ ಹುಡುಗಿ ಏನೋ ಇದ್ದಾಳೆ. ಆದ್ರೆ ಅವಳು ಏನು ಅನ್ನೋದನ್ನ ಒಂದೇ ದಿನದಲ್ಲಿ ತೀರ್ಮಾನ ತಗೊಳಕ್ ಆಗಲ್ಲ. ಒಂದ್ 4 ದಿನ ಹೋಗ್ಲಿ, ಆಮೇಲೆ ತಿಳಿಸ್ತೀನಿ. ನೀನ್ ಯಾರ ಬಗ್ಗೆ ಹೇಳ್ತಾ ಇದೀಯಾ? ನನ್ನ ಹತ್ರ ನಾಟಕ ಆಡ್ತೇನು? ನೀನು ಪೊಲೀಸ್ನವನಾದ್ರೆ ನಾನು ಪೊಲೀಸ್ನವನ್ ತಾಯಿ ಕಣೋ. ಅಯ್ಯೋ, ಕಣ್ಣಿಗೆ ಕಾಣೋದೇ ಇಲ್ಲಪ್ಪ. ಅಮ್ಮ ನೀವ್ ಬಿಡಿ, ಗುಂಡಿ ನಾನು ಹೊಲ್ಸ್ಕೊಡ್ತೀನಿ. ಬೇಡಮ್ಮ, ನಿನ್ನೆ ತಾನೇ ಬಂದಿದ್ದೀಯಾ, ಎಲ್ಲ ಕೆಲ್ಸನೂ ನೀನೇ ಮಾಡ್ತೀಯ. ನನಗೆ ಕೆಲಸ ಮಾಡೋದು ರೂಢಿ ಆಗೋಗಿದೆ. ನಾನು ಹಳ್ಳಿಲಿದ್ದಾಗ್ಲೂ ಅಷ್ಟೇ ಮನೆ ಕೆಲಸ ಎಲ್ಲ ನಾನೊಬ್ಳೇ ಮಾಡ್ತಾ ಇದ್ದೆ. ಈ ಊರ್ಗೋಲಿಟ್ಕೊಂಡು ಕೆಲಸ ಮಾಡೋದು ಕಷ್ಟ ಅಲ್ವಾ ಭವಾನಿ? ನಂಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಮ್ಮ. ಈ ಕಾಲಿನ ತೊಂದ್ರೆ ಹುಟ್ಟಿದಾಗಿಂದಲೂ ಇದೆಯಾ? ಇಲ್ಲಮ್ಮ, ಚಿಕ್ಕ ವಯಸ್ಸಿನಲ್ಲಿ ಎಡು ಬಿದ್ಬಿಟ್ಟೆ, ಅದಕ್ಕೆ ಕಾಲು ಹೀಗಾಗೋಯ್ತು. ಆಗ್ಲಿಂದ ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಎಡು ಬೀಳ್ತಾನೆ ಇದ್ದೀನಿ. ಆದ್ರೆ ನನ್ನ ಅದೃಷ್ಟ ಏನು ಅಂದ್ರೆ, ನಾನು ಎಡು ಬೀಳುವಾಗೆಲ್ಲ ಯಾರಾದ್ರೂ ಒಬ್ರು ಬಂದು ಸಹಾಯ ಮಾಡೇ ಮಾಡ್ತಾರೆ. ನನ್ನ ಫ್ರೆಂಡ್ ಒಬ್ಬ ಆರ್ಥೋಪೆಡಿಕ್ ಸರ್ಜನ್ ಇದ್ದಾನೆ. ಸಾಯಂಕಾಲ ಬರೋವಾಗ ಅವನು ಜೊತೆಲಿ ಕರ್ಕೊಂಡ್ ಬರ್ತೀನಿ. ಅವನೇನ್ ಟ್ರೀಟ್ಮೆಂಟ್ ಹೇಳ್ತಾನೋ ಅದನ್ನ ಫಾಲೋ ಮಾಡಿದ್ರೆ ಆಯ್ತು. ಅಮ್ಮ ನಾನು ಬರ್ತೀನಿ. ಆಯ್ತಪ್ಪ. 1 ನಿಮಿಷ, ನಮ್ಮ ಅಣ್ಣನ ಹುಡುಕ್ತೀರಾ ತಾನೆ? ಖಂಡಿತವಾಗ್ಲು ಇಡೀ ಬೆಂಗಳೂರು ಸಿಟಿನೇ ಜಾಲಾಡ್ಬಿಡ್ತೀನಿ.
ಭವಾನಿ, ಅಣ್ಣ ಅಣ್ಣ ಅಣ್ಣ, ನಿನ್ಗೋಸ್ಕರ ಎಷ್ಟೆಲ್ಲ ಹುಡುಕ್ತೆ, ಎಷ್ಟೆಲ್ಲ ಅಲ್ದಾಡ್ದೆ. ಒಂದ್ಸಲ ನಿನ್ ಕಾರಲ್ಲಿ ಕೂತಿದಾಗ ನೋಡ್ದೆ, ನಾನ್ ಕೂಕೊಂಡು ಬರೋಷ್ಟರಲ್ಲಿ ನಿನ್ ಹೊಟ್ಟೆ ಹೋಗಿದ್ದೆ. ನೀನ್ ಕೇಳಿಸ್ಕೊಳ್ದೆ ಹೋದೆ ಅಣ್ಣ. ಎಂತ ಕೆಲಸ ಆಗೋಯ್ತು, ಕ್ಷಮಿಸ್ಬಿಡು ಭವಾನಿ. ನಾನೇನಾದ್ರೂ ನೀ ಕೂಗಿದ್ದ ಕೇಳಿಸ್ಕೊಂಡಿದ್ರೆ ಕಾರೇನು ಏರೋಪ್ಲೇನ್ ನಿಲ್ಸಿ ಓಡ್ ಬಂದ್ಬಿಡ್ತಿದ್ದೆ. ಹೋಗ್ಲಿ ಬಿಡಣ್ಣ. ಹೌದು, ನಾನಂತೂ ನಿನ್ನ ಹುಡ್ಕೋಕ್ಕಾಗ್ಲಿಲ್ಲ, ನೀನ್ ನನ್ನ ಹೇಗೆ ಹುಡುಕ್ತೆ? ಅದು ಏನಾಯ್ತಂದ್ರೆ, ಅಮ್ಮ ಇವನೇ ನನ್ನ ಅಣ್ಣ. ಓಹ್ ನಮಸ್ಕಾರಮ್ಮ. ಇವರೇ ನಿಮ್ಮಣ್ಣ ಮುತ್ತು? ಹೌದಮ್ಮ, ಅಣ್ಣ ಇವರೇ ನನಗೆ ಆಶ್ರಯ ಕೊಟ್ಟವರು. ಇವ್ರ ಮಗ ನನ್ನ ಗೂಂಡಾಗಳಿಂದ ಕಾಪಾಡಿದ್ರು. ತುಂಬಾ ದೊಡ್ಡ ಉಪಕಾರ ಮಾಡಿದಿರಿ. ಇದಕ್ಕೆ ನಾ ಕೃತಜ್ಞತೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇರ್ಲಿ ಬಿಡಪ್ಪ, ಬಾ ಕೂತ್ಕೋ. ಇಲ್ಲಮ್ಮ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸದಲ್ಲಿದ್ದೀನಿ. ಇನ್ನೇ ಅವನಾದ್ರೂ ಬಿಡುವು ಮಾಡ್ಕೊಂಡ್ ಬರ್ತೀನಿ. ಭವಾನಿ, ಹೋಗೋಣ. ಎಲ್ಲಿಗೆ? ನಮ್ಮನೆಗೆ. ಮೋತಿ, ನೋಡಿಲ್ಲಿ ಯಾರು ಬಂದಿದ್ದಾರೆ ಅಂತ. ಮೋತಿ, ಅಣ್ಣ ನೋಡ್ ಬಗುತ್ಯಾ? ಇದಕ್ಕೆಲ್ಲ ಸಿಟಿ ಗಾಳಿ ಬೀಸ್ಬಿಟ್ಟಿದೆ ಅಣ್ಣ. ಮೋತಿ, ಈಗ ನನಗೆ ಅರ್ಥ ಆಯ್ತು. ನಾನು ಸೂಟ್ ನೋಡಿ ಗುರ್ತಿಡ್ತಿಲ್ಲ. ಬರ ನಡಿ ಭವಾನಿ. ಯಾಕೆ ಮೋತಿ, ಮುತ್ತಣ್ಣನ ಜೊತೆ ಹೋಗೋದ್ ಬೇಡ್ವಾ? ಬಹಳ ದಿನ ಆಯ್ತಲ್ಲ, ಅದಕ್ಕೆ ಬೊಗಳ್ತಾ ಇದೆ. ಅದನ್ನ ಕಟ್ಟಾಕು, ಆಮೇಲೆ ಬಂದು ಕರ್ಕೊಂಡು ಹೋಗೋಣ. ಇದೇನಣ್ಣ, ಮೋತಿನ ಕಟ್ಟ ಹಾಕಿದ್ರೆ ಬೈತಿದ್ದೆ, ಈಗ ನೀನೇ ಕಟ್ಟಾಕು ಅಂತ ಹೇಳ್ತಿದ್ಯಲ್ಲ. ಹಳ್ಳಿಲಿ ಪರವಾಗಿರ್ಲಿಲ್ಲ, ಇದು ಪಟ್ಟ ನೋಡು, ಹುಷಾರಾಗಿರ್ಬೇಕು. ಆಯ್ತಣ್ಣ. ಮೋತಿ, ಏ ಮೋತಿ, ಹೋದ್ರೆ ಹೋಗಿ, ನನಗೆ ಬಹಳ ಕೆಲಸ ಇದೆ. ನೀನ್ ನಡಿಯಮ್ಮ. ನಾನ್ ಬರ್ತೀನಮ್ಮ. ನೀವು ಮಾಡಿರೋ ಉಪಕಾರನ ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ. ಹೋಗ್ಬಿಟ್ಪಮ್ಮ. ಭವಾನಿನ ಆಗ ಕರ್ಕೊಂಡ್ ಬರ್ತಾ ಇರಪ್ಪ. ಆಯ್ತಮ್ಮ, ನಾನ್ ಬರ್ತಾನೆ ಇರ್ತೀನಮ್ಮ. ಅವ್ರಿಗೆ ಹೇಳ್ಬಿಡಿ ಅಣ್ಣ ಸಿಕ್ಬಿಟ್ಟ, ಹುಡ್ಕೋದ್ ಬೇಡ ಅಂತ. ಯಾರಿಗೆ? ನನ್ ಮಗನ್ನ. ಭವಾನಿ, ಇನ್ಮೇಲೆ ನನ್ ಮಗ ನಿನ್ ಹುಡ್ಕೊಂಡ್ ಬರ್ತಿರ್ತಾನೆ ಏನೋ. ಬರ್ತೀನಮ್ಮ. ಬರ್ತೀನಮ್ಮ. ಅಣ್ಣ, ದೇವ್ರು ನನ್ನ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡು ಇಷ್ಟು ಬೇಗ ನೀನ್ ಸಿಗೋ ಹಾಗೆ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದ್ ಸರಿ, ನೀನ್ ಇಷ್ಟು ಬೇಗ ಇಷ್ಟು ದೊಡ್ಡ ಮನುಷ್ಯ ಹೇಗಾದೆ? ಲಾಟ್ರಿ ಗಿಟ್ರಿ ಏನಾದ್ರೂ ಹೊಡಿತಾ? 2 ಸಲ ಹೊಡಿತು. 2 ಸರಿನಾ? ಹೌದು, ಒಂದು ಅವತ್ತು, ಇನ್ನೊಂದು ಇವತ್ತು. ಅರೆ, ನೀನ್ ಸಿಗರೇಟ್ ಸೇದೋದು ಯಾವಾಗ ಕಲ್ತೆ? ಯಾಕೆ, ಹಿಡ್ಸಲ್ವಾ? ಇಲ್ಲ. ಸರಿ, ಹಾಗಾದ್ರೆ ಅಣ್ಣ, ನೀನ್ ಈ ಮನೇಲಿ ಇರ್ತೀಯಾ? ಹಾ, ಅಲ್ಲಿ ಮೇಲಿದೆಯಲ್ಲ, ಆ ಮನೇಲಿ. ಅಬ್ಬಾ, ಹಾ, ಬಾ ನೋಡು, ಇದೇ ನೀನು ಹೊಸ ಮನೆ. ಚೆನ್ನಾಗಿದ್ಯಾ? ಈ ಪಟ್ಟಣದಲ್ಲಿ ಇದೇ ಬಹಳ ಎತ್ತರವಾದ ಮನೆ ಅಂತ ಕಾಣುತ್ತೆ. ಎಷ್ಟು ಎತ್ತರದಲ್ಲಿದೆ ಅಂತಂದ್ರೆ ಆಕಾಶದ ಮೇಲೆ ಮನೆ ಕಟ್ಟಿರೋ ಹಾಗಿದೆ. ಅಯ್ಯೋ ಹುಚ್ಚಿ, ಪಟ್ಟಣದಲ್ಲಿ ಮನುಷ್ಯ ಎಷ್ಟತ್ರಕ್ಕೆ ಏರ್ತಾನೋ ಅಷ್ಟತ್ರಕ್ಕೆ ಮನೆನೂ ಕಟ್ತಾನೆ. ಸಾಕು ಸಾಕು, ಇದಕ್ಕಿಂತ ಎತ್ತರವಾದ ಮನೆ ನನಗ್ ಬೇಡ. ಹೌದಾ? ಭವಾನಿ, ಇವಳು ಕಮಲಾ ಅಂತ, ನೀನ್ ನೋಡ್ಕೊಳಕ್ಕೋಸ್ಕರ. ನನ್ ನೋಡ್ಕೊಳಕ್ಕೋಸ್ಕರನಾ? ಹಾ, ನಾ ಕೆಲ್ಸದ ಮೇಲೆ ಯಾವಾಗಲೂ ಹೊರಗಡೆ ಇರ್ತೀನಿ. ಆಗ ನೀವು ಒಬ್ಳೇ ಹೋಗ್ತೀಯಲ್ಲ, ನಿನಗೆ ಯಾವ ರೀತಿನೂ ತೊಂದರೆ ಆಗ್ಬಾರ್ದು ಅಂತ ಈ ಕಮಲಾ ನಿನ್ ಜೊತೆ ಇರ್ತಾಳೆ. ಅಣ್ಣ, ನೀನೇ ನನಗೆ ಸಿಕ್ಬಿಟ್ ಮೇಲೆ ನನ್ಗಿನ್ ಯಾವ ತೊಂದರೆ ಇದೆ ಹೇಳು? ಅರೆ, ಏನಿದೆ ಮಿಂಚು? ಮಿಂಚಲ್ಲ, ಇದು ಫ್ಲಾಶ್. ನಮ್ಮಿಬ್ರು ಫೋಟೋ ತೆಗೆದಿದ್ದು. ಫೋಟೋನಾ? ಹಾಗಾದ್ರೆ ಮೋತಿ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ. ಮೋತಿ ತೆಗ್ಸೋಣ. ನಾನು ಈಗಲೇ ಹೋಗಿ ಮೋತಿ ಕರ್ಕೊಂಡ್ಬಿಡ್ಲಾ? ಸರಿ ಅಣ್ಣ, ಬರ್ತೀನಿ. ಮೋತಿನ ಹುಡುಕಿ ಎಲ್ಲಿದ್ರು ಬಿಡ್ಬೇಡಿ, ಸಿಕ್ಕಿದ್ಕೊಳ್ಳೆ ಅದನ್ನ ಸಾಯಿಸ್ಬಿಡಿ. ಸರಿ.
ಛೇ, ನನ್ನ ಬರಕ್ ಹೇಳ್ಬಿಟ್ಟು ಇವ್ರಿನ್ನೂ ಬಂದೇ ಇಲ್ಲ. ಎಷ್ಟೊತ್ತಾಯ್ತು? ಅಪ್ಪ ಆಂಜನೇಯ ಸ್ವಾಮಿ, ಇದುವರೆಗೂ ನನಗೋಸ್ಕರ ನಾನು ಏನೂ ಕೇಳ್ಕೊಂಡಿಲ್ಲ. ಕಿರಣ್ ಕಾರ್ಯನ ಬೇಗನೆ ವಾಸಿ ಮಾಡ್ಬಿಡಪ್ಪ. ನನಗಿಷ್ಟೆಲ್ಲ ಸುಖ ಕೊಟ್ಟರು ಅವನ್ನ ಸುಖವಾಗಿಡಪ್ಪ. ಅವನ ತಾಯಿ ಪ್ರಾರ್ಥನೆ ನೆರವೇರಿಸ್ಬಿಡಪ್ಪ. ನನ್ನ ತಂಗಿ ಭವಾನಿ ಮದುವೆನ ಒಂದು ಒಳ್ಳೆ ಮಂತ್ರದಲ್ಲಿ ಆಗೋಗ್ ಮಾಡಪ್ಪ. ಹಾಗೆ ನನ್ನ ಮೋತಿಗೂ ಯಾವುದೇ ರೀತಿ ಕಷ್ಟನೂ ಕೊಡ್ಬೇಡಪ್ಪ. ನಿನ್ನ ನಮ್ದವ್ರನ್ನ ನೀನು ಯಾವತ್ತೂ ಕೈ ಬಿಡಲ್ಲ ಅಂತ ನನಗೆ ಗೊತ್ತು. ಖಾನ್, ಈ ಪೊಲೀಸ್ ಕಮಿಷನರು ಈ ವಜ್ರ ವೈಡೂರಿಗಳು ಆಭರಣಗಳ ಮೇಲೆ ನಿಗಾ ಇಡೋದಕ್ಕೆ ಸುತ್ತು ಪೊಲೀಸ್ ಅವರನ್ನು ನಿಲ್ಲಿಸಿರ್ತಾನೆ. ಒಂದ್ ಸೊಳ್ಳೆ ಕೂಡ ಒಳಗೆ ಹೋಗ್ಬಾರ್ದು, ಹಾಗೆ ಬಂದೋಬಸ್ತ್ ಮಾಡ್ತಾನೆ. ಹಾಗಾದ್ರೆ ನಾವು ಒಳಗೆ ಹೋಗೋದು ಹೇಗೆ ಸರ್? ಅಲ್ಲಿರೋ ಅತಿಥಿಗಳಿಗೆ ಕೂಲ್ ಡ್ರಿಂಕ್ಸ್ ಕೊಡಲಾಗುತ್ತೆ. ಅದನ್ನ ಕೊಡೋರು ನಾವು, ಅಂದ್ರೆ ಸರ್ವಸ್. ವೇಷಗಳನ್ನ ಬದಲಾಯಿಸ್ಕೊಂಡು ಒಳಗಡೆ ಹೋಗ್ತೀವಿ. ಅದ್ ಸರಿ ಸರ್, ಅಷ್ಟು ಜನಗಳ ಮಧ್ಯೆ ನಾವು ಕಳ್ತನ ಮಾಡೋದು ಹೇಗೆ? ತುಂಬಾ ಬುದ್ಧಿವಂತ ನೀನು. ಸರಿಯಾದ ಪ್ರಶ್ನೆ ಕೇಳಿ. ರೀಟಾ, ಈ ಕೂಲ್ ಡ್ರಿಂಕ್ ಕೊಡಿ. ಖಾನ್ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಏನ್ ಸರ್, ರೀಟಾ ಅವ್ರಿಗೆ ಏನಾಯ್ತು? ಇದನ್ನು ಕುಡಿದ ಮೇಲೆ ಅತಿಥಿಗಳಿಗೆ ಪೊಲೀಸ್ನವ್ರಿಗೆ ಏನಾಗುತ್ತೋ ಅದೇ ರೀಟಾಗೂ ಆಗಿದೆ. ಈ ಕೂಲ್ ಡ್ರಿಂಕ್ನ ಎಂತ ಕೆಮಿಕಲ್ ಮಿಕ್ಸ್ ಮಾಡಿದ್ದೀನಿ ಅಂದ್ರೆ ಇದನ್ನು ಕುಡಿದ ಮೇಲೆ ಸ್ವಲ್ಪ ಹೊತ್ತು ರೀಟಾ ತರನೇ ಕಲ್ಲಂತೆ ಆಗ್ತಾರೆ. ಮುತ್ತು, ಸಾಕು. ಕಿರಣ್, ನೀನೊಬ್ಬ ವಜ್ರಗಳ, ನೀನಿಂತ ನೀಚ ಲೋಫರ್ ಅಂತ ತಿಳ್ಕೊಂಡಿರಲಿಲ್ಲ. ನೀನು ಊರ್ನಲ್ಲಿಲ್ಲ, ಹೊರಗೆ ಹೋಗಿದ್ದೀನಿ ಅಂತ ನನಗೆ ಹೇಳಿಸಿ ವಜ್ರಗಳನ್ನ ಹೇಗೆ ಕದಿಯೋದು ಅಂತ ಪ್ಲಾನ್ ಮಾಡ್ತಾ ಇದ್ಯಾ? ಸದ್ಯ ನಿಮ್ ತಾಯಿ ತೀರ್ಥಯಾತ್ರೆಯಿಂದ ಬರೆದಿರೋದೇ ಒಳ್ಳೇದಾಯ್ತು. ಆಕೆ ನೋಡಿದ್ರೆ ಎದೆ ಹೊಡ್ಕೊಂಡು ಸೊತ್ತೋಗಳು. ಇಂಥ ನೀಚ್ ಕೆಲಸ ಮಾಡೋದ್ರಿಂದಲೇ ದೇವ್ರು ನಿನಗೆ ಕ್ಯಾನ್ಸರ್ ರೋಗ ಕೊಟ್ರು. ಮುತ್ತು, ನೀನೊಬ್ಬ ಶುದ್ಧ ಪೆದ್ದು. ನನ್ನ ವಿಚಾರ ನಿನ್ಗೆ ಗೊತ್ತಾದ್ಮೇಲೆ ಇನ್ ಮುಚ್ಚು ಮರೆ ಏನು? ನನ್ನ ಜಾಗದಲ್ಲಿ ನಿನ್ನ ನಿಲ್ಲಿಸಿ ಪೊಲೀಸ್ನವ್ರ ಕಣ್ಣಿಗೆ ಮಣ್ಣೆರಚೋಕೆನೆ ನಾನು ಇಷ್ಟೆಲ್ಲ ಮಾಡಿದ್ದು. ಇದನ್ನ ನಾನು ಅಡಕ್ಬಿಟ್ಟಲ್ಲ, ಪೊಲೀಸ್ನವ್ರಿಗೆ ನಿನ್ನ ನಾಟಕ ಹೇಳ್ಬಿಡ್ತೇನೆ. ಮುತ್ತು, ಈ ಊರಲ್ಲಿ ನಿನಗೆ ಆಶ್ರಯ ಕೊಟ್ಟು ನಾನು ಅನ್ನೋದನ್ನ ಮರಿಬೇಡ. ಫುಟ್ಪಾತ್ಲಿ ಗತಿ ಇಲ್ಲದೆ ಬಿದ್ದಿದ್ದು ನಿನ್ನ ಬಂಗ್ಲೆಲಿಟ್ಟೆ. ಹರ್ಕಲ್ ಚಾಪೆಲ್ ಮಲಗ್ತಾ ಇದ್ದ ನಿನ್ನ ಶ್ರೀಮಂತೆ ಸುಪ್ಪತ್ತಿಗೆ ಮೇಲೆ ಮಲಗಿಸ್ತೆ. ಶ್ರೀಮಂತ ನಡವಳಿಕೆ ಕಳ್ಸಿಕೊಟ್ಟೆ. ಒಂದು ಹಳ್ಳಿ ಪೆದ್ದನಿಗೆ ಡಿಲ್ಲಿ ದರ್ಬಾರ್ ತೋರಿಸ್ತಿ ಮನುಷ್ಯನಾಗಿ ಮಾಡಿದೆ. ಮನುಷ್ಯ ನಿನ್ನ ದೃಷ್ಟಿಲಿ ಅದೇ ಮನುಷ್ಯತ್ವ ಅಂತ ಆದ್ರೆ ನಾನು ಹಳ್ಳಿ ಪೆದ್ದಾಗಿರೋಕೆ ಇಷ್ಟಪಡ್ತೇನೆ. ನಿನ್ನಂತ ಮನುಷ್ಯರಿಗಿಂತ ಕಾಡಲ್ಲಿರೋ ಪ್ರಾಣಿಗಳು ಎಷ್ಟೋ ಮೇಲು. ಏಯ್ ಬೇಕೂಫಾ, ಈಗ ನೀನು ನನ್ನ ಹಿಡಿತದಲ್ಲಿದ್ಯಾ. ನಾನು ಹೇಳಿದಾಗ ನೀ ಕೇಳಬೇಕು. ಖಂಡಿತವಾಗ್ಲಿಲ್ಲ. ನನ್ನ ಪ್ರಾಣ ಹೋದ್ರೂ ಸರಿ, ನಿನ್ನ ಪೊಲೀಸ್ನವ್ರಿಗೆ ಒಪ್ಪಿಸ್ತೇ ಬಿಡಲ್ಲ. ಹಾಗಾದ್ರೆ ನಿನ್ ಭವಾನಿ ಗತಿ? ಭವಾನಿ ಪಾಪ, ಆ ವಿಚಾರ ನಿನ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಭವಾನಿ ಈಗ ನನ್ನ ವಶದಲ್ಲಿದ್ದಾಳೆ. ಇಲ್ಲ, ಇದು ಸಾಧ್ಯ ಅಲ್ಲ.
ನೀನ್ ಸುಳ್ಳು ಹೇಳ್ತಾ ಇದ್ಯಾ. ನನ್ನ ತಂಗಿ ಭವಾನಿ ಹಳ್ಳಿಲಿದ್ದಾಳೆ. ಹಳ್ಳಿ? ಈಗ ನಿಮ್ ಹಳ್ಳಿನೂ ಇಲ್ಲ, ನಿಮ್ ತಾಯಿನೂ ಇಲ್ಲ. ಪಾಪ ಭವಾನಿ ನಿನ್ನ ಹುಡುಕೊಂಡು ಈ ಸಿಟಿಗೆ ಬಂದು ಅದೃಷ್ಟವಶಾತ್ ನಾ ಅವಳಿಗೆ ಸಿಕ್ಬಿಟ್ಟೆ. ಈಗ ಭವಾನಿ ನನ್ನನ್ನ ಮುತ್ತು ಅಂತ ತಿಳ್ಕೊಂಡಿದ್ದಾನೆ. ಸಾಧ್ಯವೇ ಇಲ್ಲ. ನೀನ್ 1000 ಸುಳ್ಳು ಹೇಳಿದ್ರು ನಾನು ನಂಬೋದಿಲ್ಲ. ನನ್ನ ಭವಾನಿ ಯಾವತ್ತೂ ಮೋಸ ಹೋಗೋಲ್ಲ. ಜನ ನಿನ್ನ ಕಿರಣ್ ಅಂತ ಮೋಸ ಹೋದ್ಮೇಲೆ ನಿನ್ ತಂಗಿ ಭವಾನಿ ನನ್ನ ಮುತ್ತು ಅಂತ ಮೋಸ ಹೋಗಲ್ಲೇನು? ನೋಡು, ಚೆನ್ನಾಗಿ ನೋಡು. ಮುತ್ತು, ನಿನ್ ತಂಗಿ ಭವಾನಿ ಚೆನ್ನಾಗಿರ್ಬೇಕು ಅಂತಿದ್ರೆ ನಾನು ಹೇಳ್ದಾಗ ನೀ ಕೇಳ್ಬೇಕು. ಇಲ್ದಿದ್ರೆ ತಂಗಿ ಮದುವೆಗೆ ಹಣ ಸಂಪಾದನೆ ಮಾಡಕ್ ಬಂದವನು ತಂಗಿ ಹೆಣ ಹೊತ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲ, ನೀ ಹೇಳ್ದಾಗ ಕೇಳ್ತೀನಿ, ಹೇಳ್ದಾಗ ಕೇಳ್ತೀನಿ. ಕಿರಣ್, ನನಗೇನಾಗಿತ್ತು? ಮುತ್ತು ಇಲ್ಲಿ? ಹೌದು, ಈಗ ಮುತ್ತು ನಮ್ಮ ಜೊತೆಲಿದ್ದಾನೆ. ನಾಳೆ ವಜ್ರಗಳ ಕಳ್ತನಕ್ಕೆ ಮುತ್ತು ಕಿರಣ ನಿನ್ ಜೊತೆ ಬರ್ತಾನೆ. ಪ್ಲಾನ್ ಪ್ರಕಾರ ಕೆಲಸ ಮಾಡ್ತಾನೆ. ನಾಳೆ ಕೆಲಸ ಮುಗಿಸ್ಕೊಳ್ಳೆ ನಿನ್ ತಂಗಿ ಭವಾನಿಲಿ ಇರ್ತಾಳೆ. ಆಮೇಲೆ ನೀವಿಬ್ರು ಸರ್ವ ಸ್ವತಂತ್ರರು. ಕಿರಣ್ ಕುಮಾರ್ ಎಲ್ಲ ಆಭರಣಗಳ ಜೊತೆಲಿ ಪರಾರಿ ಆದ್ರೂ ಈ ನೆಕ್ಲೆಸ್ ಅವನ ಜೊತೆಲೇ ಇರುತ್ತೆ. ಆಗ ನಾವು ಅವನ್ನ ಸುಲಭವಾಗಿ ಫಾಲೋ ಮಾಡಿ ಅರೆಸ್ಟ್ ಮಾಡ್ಬೋದು. ವೆಲ್ಕಮ್ ಮಿಸ್ಟರ್ ಕಿರಣ್, ವೆಲ್ಕಮ್. ನೀವೊಬ್ರು ಕಡಿಮೆ ಆಗಿದ್ರಿ. ನೀವು ಬಂದಿದ್ದು ಒಳ್ಳೇದಾಯ್ತು. ನಾನಾಗಿ ನಾ ಬರಲಿಲ್ಲ, ನೀವು ನಾನು ಬರು ಮಾಡ್ಕೊಂಡಿದ್ದೀರಿ ಅಷ್ಟೇ. ಬೈ ದಿ ವೇ ಮಿಸ್ಟರ್ ಕಿರಣ್, ನೀವು ಡಾಕ್ಟರ್ ಆಫ್ ಡೈಮಂಡ್ಸ್ ಅಂತ ಕೇಳ್ಪಟ್ಟಿದ್ದೀನಿ. ಇಲ್ಲಿ ಅಪರೂಪದ ಅಪೂರ್ವ ವಜ್ರಗಳಿವೆ. ನನಗೆ ವಜ್ರ ಮತ್ತು ಕಲ್ಲಿನ ವ್ಯತ್ಯಾಸ ಕಾಣಲ್ಲ. ಏನೇ ಕಂಡ್ರು ಅದು ಮನುಷ್ಯರಲ್ಲಿ ಮಾತ್ರ. ಅದಕ್ಕೇನಂತೆ, ವಜ್ರಗಳ ಜೊತೆಲಿ ಇವತ್ತು ಅದ್ರ ಪರೀಕ್ಷೆ ಆಗೋಗ್ಲಿ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ಮಾತಾಡ್ತೀರಿ? ಬಂದೆ. ಶೂರ್, ಹೋಗೋಣವಾ? ಆಗ್ಲೇ ಲೇಟ್ ಆಗಿದೆ. ನೋ, ಲೇಟ್ ಏನೂ ಆಗಿಲ್ಲ. ಇನ್ಸ್ಪೆಕ್ಷನ್ ಈಗ ಶುರುವಾಗಿದೆ. ಮಿಸ್ಟರ್ ಕಿರಣ್, ಆ ಕಡೆ ವಜ್ರದ ಹರಗಳಿವೆ, ಈ ಕಡೆ ಒಡವೆಗಳಿವೆ. ಮೊದಲು ನೀವ್ ಯಾವ್ದನ್ನ ನೋಡ್ತೀರಾ? ನೀವು ಯಾವ್ದು ನೋಡು ಅಂದ್ರೆ ನೋಡ್ತೀವಿ. ಇದನ್ನ ನೋಡಿ ಹೇಗಿದೆ ಅಂತ. ಕಿರಣ್, ಇದ್ರ ಬೆಲೆ ಎಷ್ಟಾಗ್ಬೋದು ಅಂತ ಹೇಳ್ತೀರಾ? ಇದಾ? ಇದು 30,000 ರೂಪಾಯಿ ಆಗ್ಬೋದು. ಏನು? ಸರಿಯಾಗಿ ಲೆನ್ಸಲ್ಲಿ ನೋಡಿ ಹೇಳಿ. ಇದಕ್ಕೆ ಲೆನ್ಸ್ ಆಗ್ಬೇಕು. ಇದ್ರ ಗುಣನ ಬರೀ ಕಣ್ಣಿಂದ ನೋಡಿ ಹೇಳ್ಬಿಡ್ತೀನಿ. ಯಾಕೆ, ನನ್ನ ಮಾತು ನಂಬಿಕೆ ಅಲ್ವಾ? ನಾಲ್ಕು ಕಡೆನೂ ನಿಗಾ ಇರಲಿ, ಎಚ್ಚರಿಕೆಯಿಂದ ಇರಬೇಕು. ಓಕೆ? ಓಕೆ ಸರ್. ಓವರ್. ವಿನೋದ್, ಗುಡ್ ಮಾರ್ನಿಂಗ್ ಸರ್. ಗೆಸ್ಟ್ಗಳೆಲ್ಲ ಬಂದ್ಬಿಟ್ರೇನು? ಎಸ್ ಸರ್, ಡೈಮಂಡ್ಸ್ ಇನ್ಸ್ಪೆಕ್ಷನ್ ನಡೀತಾ ಇದೆ. ಆಯ್ತು. ಸೊ ಮಾಡಿ. ಮಗು, ಯಾಕಪ್ಪ ಬಿಸಿಲೇ ಒಣಗ್ತಾ ಇದೆಯಾ? ಇದನ್ನ ತಂಪಾಗಿ ಕುಡ್ದು ತಲೆನ ತಣ್ಣಗ್ ಮಾಡ್ಕೊ. ವಯಸ್ಸಾಗಿರೋದು ನಿಮಗೆ ತಾತ, ನೀವು ಹೋಗಿ ನೆರಳಲ್ಲಿ ತಂಪಾಗಿ ಕೂತ್ಕೊಳ್ಳಿ. ದೇವ್ರು ನಿನ್ನ ಚೆನ್ನಾಗಿಟ್ರಲ್ಲಪ್ಪ. ಈ ಕಾಲದ ಕುಡಿಯಪ್ಪ, ತಂಪು ಮಾಡ್ಕೊ. ಕುಡಿ ಕುಡಿ ಮಗು. ಚೆನ್ನಾಗಿರ ಮಗು, ಚೆನ್ನಾಗಿ. ಸಾಹೇಬ್ರು ಇದನ್ನ ತಣ್ಣ ಕುಡಿಬೇಕು ಅಂತ ಆ ಇನ್ಸ್ಪೆಕ್ಟರ್ ಸಾಹೇಬ್ರು ಹೇಳಿ ಕಳಿಸಿದ್ದಾರೆ. ತಗೊಳ್ಳಿ, ಕುಡಿ. ಏನಪ್ಪ ಅದು? ನಿಂದೊಳ್ಳೆ ಡಿಸ್ಟರ್ಬ್. ಹೋಗಪ್ಪ. ನೀನು ತಗೋತಾ? ತಗೊಳಪ್ಪ, ನೀನು ಕುಡಿ. ನನಗೆ ಬಾಯಾರಿಕೆ ಆಗಿಲ್ಲ. ಆಗತ್ತೆ, ತಗೋ. ನೆತ್ತಿ ಮೇಲೆ ಸೋರಿನ ಬಿಸಿ, ಕೈಗಳಲ್ಲಿ ವಜ್ರಗಳು ಬಿಸಿ. ಇದನ್ನ ಕುಡಿದ್ರೆ ತಣ್ಣಗಾಗತ್ತೆ. ನನಗೆ ತಂಪು ಬಿಸಿ ಎಲ್ಲ ಒಂದೇ ಸಮ ಇರುತ್ತೆ. ಬೇಡ, ಪರವಾಗಿಲ್ಲ, ತಗೋ ಮಗು. ಸುಮ್ನೆ ಮುದುಕನ ಯಾಕೆ ಗೋಳು ಹಿಡ್ಕೋತೀರಾ? ತಗೊಳ್ಳಿ, ಪರವಾಗಿಲ್ಲ, ಕುಡೀರಿ.
ಇನ್ಸ್ಪೆಕ್ಟರ್ ಸರ್, ಇದೇನಾಗ್ತಾ ಇದೆ? ನನ್ನ ಕೈಲೇನು ನೋಡಕ್ ಆಗ್ತಾ ಇಲ್ಲ. ಏನು ಗಡಿಬಿಡಿಲ್ಲ ತಾನೇ? ಏನು ಗಡಿಬಿಡಿಲ್ಲ. ಇಲ್ಲಿ ಕೆಲವು ಆಫ್ರಿಕನ್ ವಜ್ರಗಳು ತೋರಿಸ್ತಾ ಇದೀವಿ. ಅದ್ರ ಪ್ರಕಾಶ ಮೈಲಿ ಗಟ್ಲೆ ಏನು ಪ್ರಾಬ್ಲಮ್ ಇಲ್ಲ. ಸುಮ್ಮನೆ ನಿಂತು. ಎಸ್ ಸರ್. ಬೇಕಪ್ಪ, ಇಲ್ಲೇ ನೋಡ್ತಾ ಇದೆಯಾ? ನಿನ್ ಕೆಲಸ ನೋಡು. ಸಾರಿ ಆಂಟಿ. ಮಿಸ್ಟರ್ ವಿನೋದ್, ಯು ಡೋಂಟ್ ವರಿ ಸರ್, ನಾವಿನ್ನೂ ಈ ಪಂದ್ಯದಲ್ಲಿ ಸೋತಿಲ್ಲ. ಇಷ್ಟೊಂದು ವಜ್ರಗಳನ್ನ ಒಡವೆಗಳನ್ನ ಲಪ್ಟಾಯಿಸ್ಕೊಂಡು ಹೋಗಿದ್ದಾನಲ್ಲ ಕಳ್ಳ, ಆ ಟ್ರಾನ್ಸ್ಮಿಟರ್ ಇರೋ ಒಂದು ಲಾಕೆಟ್ ನೆಕ್ಲೆಸ್ ಕೂಡ ಇದೆ. ಆದ್ರೆ ನಾವು ನೆಲ್ಲೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ವೆಹಿಕಲ್ ಮಲ್ಲೇಶ್ವರಂ ಕಡೆಯಿಂದ ಯಶವಂತಪುರಕ್ಕೆ ಹೋಗ್ತಾ ಇದೆ. ಫಾಲೋ ಮಾಡಿ. ಓಕೆ ಸರ್, ಗೋ ಫಾಸ್ಟ್. ರೀಟಾ, ಮುತ್ತು ಅಲ್ಲಿ. ಏನ್ ಹೇಳ್ತಾ ಇದೀಯ ನೀನು? ಮುತ್ತು ನಾನು ಹೊಡೆದ ಜ್ಞಾನ ತಪ್ಪಿಸಿ ನನ್ನ ಡ್ರೆಸ್ ಹಾಕೊಂಡು ಹೊರಟೋಗಿದ್ದಾನೆ. ನನ್ನ ಮೂರ್ಖಳು ಅಂತ ತಿಳ್ಕೊಬೇಡ ಮುತ್ತು. ನನ್ನ ಹತ್ರ ಏನಾದ್ರೂ ಆಟ ಆಡಕ್ ನೋಡಿದ್ಯೋ ಕಿರಣ್ ಹೇಳಿ ಬೆಂಡೆತ್ತಿಸ್ಬಿಡ್ತೀನಿ. ನಾನೇ ಕಿರಣ್. ಕಿರಣ್ ಕಿರಣ್ ಹಾ ನೀವೇ ಕಿರಣ್. ಯಾಕೆ ನಿಮಗೆ ಅನುಮಾನನಾ? ಇನ್ನೂ ಒಂದ್ ಸಂತೋಷದ ಸುದ್ದಿ, ನೀವೇ ನಿಜವಾದ ಕಿರಣ್, ಬೇರೆಯವನೇ ಕಳ್ಳ. ನೋಡಿ, ಎಲ್ಲರೂ ಬಂದು ಸಾಲಾಗಿ ನಿಂತ್ಕೊಳ್ಳಿ. ನಿಮ್ಗಳು ತನಿಖೆ ಆಗೋವರೆಗೂ ಯಾರು ಇಲ್ಲಿಂದ ಹೋಗೋಗಿಲ್ಲ. ಕಮಾನ್. ಕಾಲಿಂಗ್ ಕಂಟ್ರೋಲ್ ರೂಮ್, ಎಲ್ಲ ಡ್ರೆಸ್ ಬಿಚ್ಚಾಕಿ ತಪ್ಸ್ಕೊಂಡ್ಬಿಟ್ಟಿದ್ದಾರೆ. ನಾವೇನು ಹೋಗ್ಬೋದಾ? ಓ ಶ್ಯೂರ್. ತಮಗೆ ತುಂಬಾ ತೊಂದರೆ ಆಯ್ತು, ಕ್ಷಮಿಸಿ. ಕಮಾನ್. ಕಿರಣ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸಾರಿ, ನಂಗೆ ಟೈಮ್ ಇಲ್ಲ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಕಿರಣ್, ಐ ಆಮ್ ರಿಯಲಿ ಸಾರಿ. ನನಗೆ ಕ್ಷಮಿಸ್ಬಿಡಿ. ಯಾಕೆ? ನೀವು ವಜ್ರಗಳಲ್ಲ, ಸತ್ಯವಂತ ಅಂತ ಸಾಬೀತಾಗಿದೆ. ನನ್ನ ದಿನ ದೇವರಲ್ಲಿ ಅದೇ ಬೇಡ್ಕೊಳ್ತಾ ಇದ್ದೆ. ಕಿರಣ್, ಈಗ ನನ್ನ ಜೀವನದ ತೀರ್ಮಾನ ನಿಮ್ ಕೈಲಿದೆ. ಆದ್ರೆ ನನ್ನ ಜೀವನದ ಇನ್ನೊಬ್ಬರ ಕೈಲಿ. ಬೇಟಾ, ಇದೆಲ್ಲ ಹೇಗಾಯ್ತು ಕಿರಣ್? ನಾನ್ಸೆನ್ಸ್. ಎಲ್ಲ ನಿನ್ ಬೇಜವಾಬ್ದಾರಿಯಿಂದ ಆಗಿತ್ತು. ಅಂದ್ರೆ ಅವನು ಕಿರಣ್ ಆಗಿ ಹೋಗಿದ್ದಾನ? ಶಟ್ ಅಪ್. ಯಾವ ಜಾಗ ಇದು? ನನ್ನ ಯಾಕೆ ಇಲ್ಲಿ ಬರ್ತಿದ್ಯಾ? ಎಲ್ಲ ನಿನ್ ಬಿಡುಗಡೆ ಮಾಡೋದಕ್ಕೆ. ಬಿಡುಗಡೆ? ಏನಿದೆಲ್ಲ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಖಾನ್, ಈ ಪೆಟ್ಕಲ್ ಇರೋದನ್ನಲ್ಲ ಆ ಲಾಕರ್ ಇಟ್ಬಿಡಿ. ಮುತ್ತು ಬಂದ್ಮೇಲೆ. ಅಣ್ಣ, ಏನಿದೆಲ್ಲ? ಮುತ್ತು ಬಂದ್ಮೇಲೆ ಅವನ ಕತೆನ. ಓಕೆ ಸರ್. ಅಣ್ಣ ಅಣ್ಣ, ನಿನ್ಗೇನಾಗಿದೆ ಇವತ್ತು? ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಸುಮ್ಮನೆ ನಡಿ. ಅಯ್ಯೋ, ಅದು ಅಣ್ಣ, ಏನಿದೆಲ್ಲ? ಅಣ್ಣ ಪ್ಲೀಸ್ ಹೇಳಿ, ಏನಿದೆಲ್ಲ? ಟ್ರಾನ್ಸ್ಮಿಟರ್, ಕಮಾನ್. ಅಣ್ಣ, ನನ್ನೆಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಈ ಜನಗಳೆಲ್ಲ ಯಾರು? ನನಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಯಾಕೆ ಕರ್ಕೊಂಡು ಬಂದ್ರು? ಯಾಕಣ್ಣ ಯಾವ್ದಕ್ಕೂ ಉತ್ತರ ಕೊಡ್ತಾ ಇಲ್ಲ? ನೋಡು ಭವಾನಿ, ನನಗೆ ಉತ್ತರ ಕೊಡೋ ಟೈಮ್ ಇಲ್ಲ. ಬೇಗ ಬಾ. ಸರ್, ಈ ನೆಕ್ಲೆಸ್ ಒಳಗಡೆ ಟ್ರಾನ್ಸ್ಮಿಟರ್ ಇದೆ. ಟ್ರಾನ್ಸ್ಮಿಟರ್? ಹೌದು ಸರ್. ಪೊಲೀಸರು ತಮ್ಮನ್ನು ಹಿಂಬಾಲಿಸ್ಕೊಂಡು ಇಲ್ಲಿಗೆ ಬಂದ್ರು ಬರ್ಬೋದು. ಸರಿ ಸರಿ,
ಪೊಲೀಸರು ಬರಕ್ಕೂ ಮುಂಚೆ ನೀವು ಇಲ್ಲಿ ಯಾರು ಇರಬೇಡಿ, ಹೊರಟೋಗಿ. ಹೋಗಿ. ಅಣ್ಣ, ಪೊಲೀಸ್ನವ್ರು ನಿನ್ನನ್ನು ಯಾಕೆ ಹಿಂಬಾಲಿಸ್ತಾ ಇದ್ದಾರೆ? ನನ್ನಲ್ಲ ಭವಾನಿ, ಅವ್ರ ಲೀಡರ್ನ. ಅವನೊಬ್ಬ ದೊಡ್ಡ ಕಳ್ಳ. ಇವರೆಲ್ಲ ಅವ್ನ ಗ್ಯಾಂಗ್ನವ್ರೆ. ಸುಳ್ಳು. ನಾನಿನ್ನೂ ಮಗು ಅಂತ ತಿಳ್ಕೊಂಡಿದ್ಯಾ? ನನಗೀಗ ಅರ್ಥ ಆಗ್ತಾ ಇದೆ. ನೀವೆಲ್ಲ ಇಲ್ಲಿಂದ ಹೆದರ್ಕೊಂಡು ಯಾಕೆ ಓಡೋಗ್ತಿದ್ದೀರಾ ಅಂತ. ಈ ಶ್ರೀಮಂತಿಗೆ, ಈ ಬಂಗ್ಲೆ, ಕಾರ್ಗಳು ಎಲ್ಲ ಕಳ್ತನದಿಂದ ಸಂಪಾದನೆ ಮಾಡಿದ್ದು. ನೀನ್ ನನ್ ಮದ್ವೆನ ಭರ್ಜರಿಯಾಗಿ ಮಾಡ್ಬೇಕು ಅಂತಿದ್ದೆ ಅಲ್ಲ? ಈ ಪಾಪದ ಸಂಪಾದನೆಯಿಂದ ನನ್ ಮದ್ವೆ ಮೆರವಣಿಗೆ ಅಲ್ಲ, ನನ್ ಹೆಣ್ಣಿನ ಮೆರವಣಿಗೆ ಮಾಡ್ಬೇಕು. ಹೊಡಿತೀಯಣ್ಣ, ಇನ್ನೂ ಹೊಡಿ. ಇಲ್ಲಿ ತನಕ ಮಲ್ತಾಯಿ ಹೊಡಿತಾ ಇದ್ಲು, ಈಗ ನೀನು ಹೊಡಿತಿದೀಯ. ಅಣ್ಣನೇ ಮೋಸ್ಕರ ಆದ್ಮೇಲೆ ನಾನು ಯಾಕೆ ಬದುಕಿರ್ಲಿ? ಭವಾನಿ, ನನಗೆ ಕ್ಷಮಿಸು. ನಿನಗೆ ಹೇಗೆ ಅರ್ಥ ಮಾಡಿಸ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಚಂಡಾಳ, ನನ್ನ ತಂಗಿ ಮೇಲೆ ಕೈ ಮಾಡ್ತೀಯ? ಭವಾನಿ, ಇವನ್ ಮುತ್ತನಲ್ಲ, ನನ್ನಾಗೆ ಇರೋ ಕಿರಣ್ ಕುಮಾರ್. ಕಿರಣ್, ನೀನನ್ನ ಕಿರಣ್ ಅಂತ ಕರೆದು ನನ್ನ ತಂಗಿಗೆ ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ನನ್ನ ತಂಗಿಗೆ ಚೆನ್ನಾಗಿ ಗೊತ್ತು ಯಾರು ಸುಳ್ಳು ಯಾರು ಸತ್ಯ ಅಂತ. ಇಲ್ಲ ಇಲ್ಲ ಭವಾನಿ, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಇವನೇ ಆ ಕಿರಣ್. ಇವನು ಹಿಡಿಯಕ್ಕೆ ಆ ಪೊಲೀಸರು ಬರ್ತಾ ಇರೋದು. ಇವನು ಮನುಷ್ಯ ಅಲ್ಲ, ರಾಕ್ಷಸ. ಈ ಪಾಪಿ ನಾನು ಯಾರಿಗೂ ಮುಖ ತೋರ್ಸಕ್ಕೆ ಲಾಯಕ್ಕಿಲ್ಲದ ಹಾಗೆ ಮಾಡ್ಬಿಡ್ತಿದ್ದ. ದೇವ್ರ ತರ ಮುತ್ತಣ್ಣ ಬಂದು ನನ್ನ ಕಾಪಾಡ್ದ. ಚಂಡ್ರಿತ್ಯ, ನಿನ್ನ ಇಲ್ಲ, ಅವಳ ಮೇಲೆ ಕೈ ಮಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ನಾನೇನು ಅಣ್ಣ ಅಂತ ತಿಳ್ಕೊಂಡು ನಿನ್ ಕೈ ಎತ್ತಿಂದೆ. ತಿರುಗಿ ಕೈ ಎತ್ತಿದ್ರೆ ನಿನ್ ಕೈ ಕತ್ತರಿಸ್ಬಿಡ್ತೀನಿ. ಕತ್ತರಿಸು, ಕತ್ತರಿಸು ಈ ಕೈಗಳನ್ನ. ತಂಗಿರ್ ಮುದ್ದು ಮಾಡಿದ ಕೈಗಳನ್ನ ಕತ್ತರಿಸು ಭವಾನಿ. ನೀಚ, ಕಳ್ಳ, ಮೋಸ್ಗಾರ. ಅಣ್ಣ ತಂಗಿಯನ್ನ ಪವಿತ್ರವಾದ ಸಂಬಂಧ ಹೇಳ್ತೀಯಾ? ಬಾಯ್ ಮುಚ್ಚು. ಭವಾನಿ, ಭವಾನಿ, ನಾನು ನಂಬು. ನಾನೇ ನಿನ್ನ ಅಣ್ಣ ಕಣಮ್ಮ. ನೋಡಕ್ಕೆ ನಿನ್ನ ನನ್ನಂತರ ಇದೆಯಾ ಅಷ್ಟೇ, ಆದ್ರೆ ನಿಜವಾಗ್ಲೂ ನಿನ್ನ ಅಣ್ಣ ಅಲ್ಲ, ನೀನೊಬ್ಬ ಸುಳ್ಳ. ನಡಿ ಭವಾನಿ, ನಡಿ. ಇನ್ನೇನು ಪೊಲೀಸರು ಇಲ್ಲಿ ಬರ್ತಾರೆ, ಇವನ್ ಮುಖವಾಡ ಹಾಕಿ ಬಿಸಾಕ್ತಾರೆ. ಭವಾನಿ ನಿಂತ್ಕೋ, ಅವನ ಜೊತೆ ಹೋಗ್ಬೇಡ. ಅವನೊಬ್ಬ ದೊಡ್ಡ ಕಳ್ಳ, ದೊರಡಕೋರ, ಕೊಲೆಗಾರ. ಭವಾನಿ, ನಾಯಿ ಬೊಗಳ್ದ ದೇವಲೋಕ ಹಾಳಾಗುತ್ತಾ? ನೀ ನಡಿ. ಕಿರಣ್, ನನ್ನ ತಂಗಿನ ಬಿಟ್ಬಿಡು, ಇಲ್ದ ಹೋದ್ರೆ.
ಭವಾನಿ 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 ಮುತ್ತು ನನಗೆ ಮೋಸ ಮಾಡ್ತೀಯಾ? ನೀ ಚಾಪೆ ಕೆಳಗೆ ನುಗ್ಗಿದ್ರೆ ನಾ ರಂಗೋಲಿ ಕೆಳಗೆ ನುಗ್ಗೋದು ಗೊತ್ತಾ? ಹೊಡಿ, ಚೆನ್ನಾಗಿ ಹೊಡಿ. ಹೊಡಿಬಿಡು ಅವ್ನ. ಇವನೇ ಕಿರಣ್, ನಾನೇ ಮುತ್ತಣ್ಣ. ಇಲ್ಲ ಇನ್ಸ್ಪೆಕ್ಟರ್, ಇವನ್ ಸುಳ್ಳು ಹೇಳ್ತಾ ಇದ್ದಾನೆ. ಇವನೇ ಕಿರಣ್, ನಾನೇ ಮುತ್ತಣ್ಣ. ಇಲ್ಲ ಇವನೇ ಕಿರಣ್, ಇಲ್ಲ ಇವನೇ ಕಿರಣ್. ಇಲ್ಲ ಇನ್ಸ್ಪೆಕ್ಟರ್, ಇವನೇ ಕಿರಣ್. ಇಲ್ಲ ಇವನೇ ಕಿರಣ್. ಅರಸ್ದಮ್. ಯುವರ್ ಆನರ್, ಈ ನ್ಯಾಯಾಲಯದ ಮುಂದೆ ಒಂದು ವಿಚಿತ್ರವಾದ ಸಮಸ್ಯೆ ಬಂದಿದೆ. ಒಂದೇ ತರಹ ಇರೋ ಇಬ್ಬರು ವ್ಯಕ್ತಿಗಳು ಇಲ್ಲಿದ್ದಾರೆ. ಇವರಿಬ್ಬರಲ್ಲಿ ಒಬ್ರು ಕಿರಣ್ ಕುಮಾರ್. ಆ ಕಿರಣ್ ಕುಮಾರ್ ವಜ್ರಗಳ ದರೋಡೆಕೋರ ಎಂಬ ಆಪಾದನೆ ಹೊತ್ತಿದ್ದಾರೆ. ಇವರಿಬ್ಬರಲ್ಲಿ ಯಾರು ಕಿರಣ್ ಕುಮಾರ್ ಅಂತ ತೀರ್ಮಾನ ಆಗದೆ ಈ ಕೇಸನ್ನ ಮುಂದುವರ್ಸೋದಕ್ಕಾಗೋದೇ ಇಲ್ಲ. ಸಂದೇಹನೇ ಬೇಡ ಯುವರ್. ನನ್ನ ತಾಯಿ ಆಣೆಗಳು ನಾನೇ ಮುತ್ತುರೇ ಕಿರಣ್ ಕುಮಾರ್. ನಿಮ್ಮನ್ನೆಲ್ಲ ನಂಬಿಸೋದಕ್ಕೋಸ್ಕರ ನಾನು ನನ್ನ ತಾಯಿ ಮೇಲೆ ಆಣೆಡಕ್ಕೆ ನನಗೆ ಮನಸ್ಸು ಬರಲ್ಲ. ನಿಜವಾಗ್ಲೂ ನಾನೇ ಮುತ್ತು, ಇವನೇ ಕಿರಣ್ ಕುಮಾರ್. ಅಯ್ಯೋ ನನ್ನ ನಂಬಿ, ಸತ್ಯವಾಗಿ ನಾನೇ ಮುತ್ತು. ಇಲ್ಲ ಇವನೇ ಕಿರಣ್ ಕುಮಾರ್, ನಾನೇ ಮುತ್ತು. ಸುಳ್ಳು ಹೇಳ್ತಾ ಇದ್ದಾರೆ. ಇವನೇ ಕಿರಣ್ ಕುಮಾರ್. ಇಲ್ಲ ನಾನೇ ಮುತ್ತು. ಇಲ್ಲ ನನ್ನ ನಂಬಿ ಪ್ಲೀಸ್, ನಾನೇ ಮುತ್ತು. ಇಲ್ಲ ಏನಮ್ಮ ಭವಾನಿ, ಈ ಸಮಸ್ಯೆ ನಿನ್ನಿಂದಾನೇ ಪರಿಹಾರ ಆಗ್ಬೇಕು. ಇವರಿಬ್ಬರಲ್ಲಿ ನಿನ್ನ ಅಣ್ಣ ಮುತ್ತು ಯಾರು ಅಂತ ಹೇಳ್ತೇನಮ್ಮ? ಒಂದು ವಿಷಯ. ಏನಮ್ಮ ಅದು? ನಮ್ಮಣ್ಣ ಕ್ಲಾರಿನೆಟ್ ಬಾರಿಸ್ತಾನೆ. ನನಗೆ ಬಹಳ ಪ್ರಿಯವಾದ ಒಂದು ಹಾಡನ್ನ ಯಾವಾಗ್ಲೂ ಬಾರಿಸ್ತಾನೆ ಇರ್ತಾನೆ. ಆ ಹಾಡನ್ ಬೇರೆ ಯಾರಿಂದನೂ ಬಾರಿಸಕ್ಕಾಗಲ್ಲ. ಇವರಿಬ್ಬರಲ್ಲಿ ಯಾರು ಆ ಹಾಡನ್ ಬಾರಿಸ್ತಾರೋ ಅವರೇ ನಮ್ಮಣ್ಣ. ಹಾಗ ಸರಿ. ಯುವರ್ ಆನರ್, ಏರ್ಪಾಡು ಮಾಡಿ. ಭವಾನಿ, ಯುವರ್ ಆನರ್, ಮುತ್ತು ಯಾರು ಅಂತ ಈಗ ಗೊತ್ತಾಯ್ತಲ್ಲ. ನ್ಯಾಯ ಇಬ್ಬರಿಗೂ ಸಮವಾಗಿರ್ಬೇಕು. ಇವ್ರು ಹಾಗೇನೆ ಅವರಿಗೂ ಬಾರಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆಮೇಲೆ ಒಂದು ತೀರ್ಮಾನಕ್ಕೆ ಬರಬೇಕು. ವಾಟ್ ಬ್ರದರ್, ಇಲ್ಲಿಗಿಲ್ಲಿ ಅಂತ ನೋಡ್ತಾ ಇದೀಯಾ? ಹಾಡು ಬಾರ್ಸು. ಹಾ ಏನಮ್ಮ ಭವಾನಿ,
ಈ ಹಾಡನ್ನ ಬೇರೆ ಯಾರು ಬಾರ್ಸಕ್ಕಾಗಲ್ಲ ಅಂತ ಹೇಳಿದ್ಯಲ್ಲ, ಈಗೇನಮ್ಮ ಹೇಳ್ತೀಯ? ನಾನ್ ಏನ್ ಹೇಳಿ, ನನ್ ತಲೆ ಕೆಟ್ಟು ಹೋಗಿದೆ, ನನ್ಗೆ ಹುಚ್ಚಿಡಿ ಹಾಗಾಗಿದೆ. ಭವಾನಿ, ನಿಮ್ಮ ಅಣ್ಣ ಯಾರು ಅಂತ ಕಂಡುಹಿಡಿಯೋದಕ್ಕೆ ಬೇರೆ ಏನಾದ್ರೂ ದಾರಿ ಇದೆಯೇನಮ್ಮ? ಇದೆ, ಒಂದ್ ದಾರಿ ಇದೆ. ಮೋತಿ ನಮ್ ನಾಯಿ, ನಮ್ಮ ಅಣ್ಣ ಅಂದ್ರೆ ಅದಕ್ಕೆ ಪ್ರಾಣ. ಸಾವಿರಾರು ಜನರ ಮಧ್ಯೆ ನಮ್ಮ ಅಣ್ಣ ಇದ್ರು ಅದು ಗುರ್ತು ಹಿಡಿಯುತ್ತೆ. ಆದ್ರೆ ಈಗ ಅದೆಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ. ಮೋತಿ, ಎಲ್ಲಿ ಹೊಟ್ಟೋಗಿದೆ ನೀನು? ಎಲ್ಲಿ ಹೊಟ್ಟೋಗಿದೆ? ಮೋತಿ ಬಂದ್ಬಿಟ್ಟಿಲ್ಲ. ನೀನು ಹೇಳಿದ ಮೋತಿ ಇದೇನಾ ಭವಾನಿ? ಹೌದು ಸರ್. ಯುವರ್ ಆನರ್, ಈ ಕೇಸ್ನಲ್ಲಿ ನಿಜವಾದ ಮುತ್ತು ಯಾರು ಅಂತ ಕಂಡುಹಿಡಿಯೋಕೆ ಒಂದು ವಿಚಿತ್ರವಾದ ಸಾಕ್ಷಿನ ಹಾಜರುಪಡಿಸಲು ತಮ್ಮ ಅನುಮತಿ ಕೋರ್ತೇನೆ. ಎಸ್, ಗ್ರಾಂಟೆಡ್. ಮೋತಿ, ಯುವರ್ ಆನರ್, ನಿಜವಾದ ಮುತ್ತು ಯಾರು ಅಂತ ಈ ಮೂಕ ಪ್ರಾಣಿ ಪ್ರಾಮಾಣಿಕವಾಗಿ ಕಂಡುಹಿಡಿದಿದೆ. ಅದು ಹೇಗೆ ಲಾಯರ್ ಸಾಹೇಬ್ರೆ? ಈ ಕೋರ್ಟಲ್ಲಿ ಯಾವ್ದು ಸತ್ಯ ಯಾವ್ದು ಅಸತ್ಯ ಅಂತ ಸಾಧಿಸೋಕ್ಕೋಸ್ಕರ ನಾ ಈ ಕಟ್ಕಟಲ್ಲಿ ನಿಂತಿದೆ. ನೀವು ಹೇಳ್ತೀರಾ ನಾಯಿನ ನೋಡಿ ಬೊಗಳ್ಬಿಡ್ತು, ಆದ್ರಿಂದ ನಾವು ತಪ್ಪಿತಸ್ಥ ಅಂತ ನೀವು ತೀರ್ಮಾನ ಮಾಡ್ಬಿಟ್ರಿ. ಕ್ಷಮಿಸ್ಬೇಕು ಯುವರ್ ಆನರ್, ಬೀದಿಲಿ ಹೋಗೋ ಒಳ್ಳೆಯವ್ರನ್ನ ನೋಡಿ ನಾಯಿ ಬೊಗಳುತ್ತೆ, ಆದ್ರಿಂದ ಅವ್ರೆಲ್ಲ ತಪ್ಪಾಡ್ದು ಅಂತ ಹೇಳಕ್ಕಾಗುತ್ತಾ? ನನ್ನ ಅನ್ನ ತಿಂದು ನನಗೆ ಬೊಗಳ್ತೀಯ? ಅನ್ನ ಇಟ್ಟು ಮನೆಗೆ ಕನ್ನ ಇಡೋ ನಾಯಿ, ಅದಕ್ಕೆ ದೇವ್ರು ನನಗೆ ಮಾತಾಡದೇ ಇರೋ ಮಾಡಿದೆ. ಭವಾನಿ, ಭವಾನಿ, ಮೂಕ ಪ್ರಾಣಿಯ ಸಾಕ್ಷ್ಯಾಧಾರದಿಂದಲೂ ತಪ್ಪಿತಸ್ಥರನ್ನ ಕಂಡುಹಿಡಿಯೋದು ಕೋರ್ಟಿನ ಒಂದು ರೀತಿ ತಾನೇ? ಇರಬಹುದು, ಆದ್ರೆ ಕೇವಲ ಒಂದು ಮೂಕ ಪ್ರಾಣಿನ ತಪ್ಪಿತಸ್ಥ ಅಂತ ಗುರುತಿದ ತಕ್ಷಣ ದಂಡನೆ ಕೊಡೋದ್ರ ಇದುವರೆಗೂ ಎಲ್ಲೂ ಕೇಳಿಲ್ಲ. ಹೌದು, ನಿಮ್ಗೆ ಸರಿಯಾದ ಸಾಕ್ಷಿಗಳು ಬೇಡವಾ? ತಪ್ಪಾಗಿದೆ ಅನ್ನೋದಕ್ಕೆ ಸರಿಯಾದ ಆಧಾರ ಬೇಡವಾ? ಈಗ ನಾನು ಕಿರಣ್ ಕುಮಾರ್ ಅಲ್ಲ ಅಂತೀನಿ, ಏನ್ ಮಾಡ್ತೀರಾ? ಇಸ್ ಇಟ್? ಎಸ್ ಸರ್. ಯುವರ್ ಆನರ್, ಒಂದು ವಿಷಾದಕರ ಸಂಗತಿ ಹೇಳೋದಕ್ಕೆ ತಮ್ಮ ಅನುಮತಿ ಕೋರ್ತೇನೆ. ಇಲ್ಲಿ ತಪ್ಪಿತಸ್ಥರಾಗಿರೋ ಈ ಇಬ್ಬರ ನಡವಳಿಕೆ ಗೊಂದಲ ಗೋಜಲು ಒಂದು ಜೀವನ ಬಲಿ ತೆಗೆದುಕೊಂಡಿದೆ. ಏನ್ ಹೇಳ್ತಾ ಇದ್ದೀರಿ ನೀವು? ಜೀವನದಲ್ಲಿ ಬರೀ ದುಃಖನೇ ಅನುಭವಿಸಿದ ಭವಾನಿ ಇವರಿಬ್ಬರಲ್ಲಿ ತನ್ನ ಅಣ್ಣ ಮುತ್ತು ಯಾರು ಅಂತ ತಿಳ್ಕೊಳ್ಳಾರ್ದೆ ಪ್ರಾಣತ್ಯಾಗ ಮಾಡಿಬಿಟ್ರು. ಭವಾನಿ, ಭವಾನಿ, ಭವಾನಿ. ಯುವರ್ ಆನರ್, ಭವಾನಿಯ ಕೊನೆಯ ಇಚ್ಛೆಯಂತೆ ಅವಳ ಪಾರ್ಥಿವ ಶರೀರವನ್ನು ಇಲ್ಲಿಗೆ ತರಲು ತಮ್ಮ ಅನುಮತಿ ಕೋರ್ತೇನೆ. ಎಸ್, ಗ್ರಾಂಟೆಡ್. ಭವಾನಿ, 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 ಭವಾನಿ. ಅಮ್ಮ, 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 ಸಮಾಜ ನಿನಗೆ ಮಾಡಿದ ಅನ್ಯಾಯಕ್ಕೋಸ್ಕರ ತಾನೆ ನಾನು ಇಷ್ಟೆಲ್ಲ ಮಾಡಿದ್ದು. ನೀನೇ ನನ್ ಬಿಟ್ಟು ಹೊರಟೋದಿಲ್ಲಮ್ಮ, ಹೊರಟೋದಿಲ್ಲಮ್ಮ. ಯುವರ್ ಆನರ್, ಯಾವ ತಾಯಿನ ಸುಖ ಸಂತೋಷ ಪಡ್ಸೋಕ್ಕೋಸ್ಕರ ನಾ ಜೀವಮಾನೆಲ್ಲ ಕಷ್ಟಪಟ್ಟು ಆ ತಾಯಿನ ನಾನ್ಯಾಕೆ ಸುಳ್ಳು ಹೇಳಿ, ನಾನ್ಯಾಕೆ ಮುಚ್ಚುಮರೆ ಮಾಡ್ಲಿ? ನಿಜ ಹೇಳ್ಬಿಡ್ತೇನೆ, ನಾನೇ ಕಿರಣ್ ಕುಮಾರ್. ಪೊಲೀಸ್ನವ್ರು ಬೇಕಾಗಿರೋ ಕಿರಣ್ ಕುಮಾರ್ ನಾನೇ. ನಾನು ತಪ್ಪುಗಳನ್ನ ಒಪ್ಕೋತೀನಿ, ಆದ್ರೆ ನಾನು ಯಾಕೆ ಇಷ್ಟೊಂದು ತಪ್ಪುಗಳನ್ನ ಮಾಡಿದೆ ಅನ್ನೋದಕ್ಕೆ ಯಾವ್ದಾದ್ರು ಕಾರಣ ಇರ್ಬೇಕಲ್ವೇ? ದಯವಿಟ್ಟು ನಾ ಹೇಳೋದನ್ನ ಕೇಳಿ. ನನಗೆ ಸುಮಾರು ಇವೆಲ್ಲ ವಂಶ ಪಾರಂಪರ್ಯವಾಗಿ ಬಂದ ವಜ್ರದ ಒಡವೆಗಳು. ನಾನು ಮೊದಲೇ ಹೇಳಿದ್ನಲ್ಲ, ಒಂದು ಹೊಸ ಬಿಸ್ನೆಸ್ ಪ್ರಾರಂಭಿಸ್ತೀನಿ ಅಂತ, ಅದಕ್ಕೋಸ್ಕರ ಇದನ್ನೆಲ್ಲ ಮಾರ್ತಾ ಇದ್ದೀನಿ. ಪರವಾಗಿಲ್ಲ ಪರವಾಗಿಲ್ಲ, ಬಿಸ್ನೆಸ್ ಅಂದಮೇಲೆ ಇವೆಲ್ಲ ಮಾಮೂಲೆ. ಕೊಂಡ್ಕೊಳ್ಳೋದು ಮಾರೋದು ಇರಲೇಬೇಕಲ್ವೇ? ತಗೊಳ್ಳಿ. ತಗೊಳ್ಳಿ, ಇದರಲ್ಲಿ 10 ಲಕ್ಷ ರೂಪಾಯಿ ಇದೆ, ಬೇಕಾದ್ರೆ ಎಣಿಸ್ಕೊಳ್ಳಿ. ಇದನ್ನೆಲ್ಲ ಎಣಿಸೋದಾ? ಏನ್ ಮಾತಾಡ್ತೀರಿ ಸ್ವಾಮಿ, ನೀವೆಲ್ಲ ದೊಡ್ಡ ದೊಡ್ಡ ವ್ಯಾಪಾರಿಗಳು,
ಹಣ ಸರಿಯಾಗೇ ಇರುತ್ತೆ. ನಿಮಗ್ ಸರಿ ಅನ್ಸಿದ್ರೆ ನಮಗೂ ಸರಿ. ಅಮ್ಮ, ಒಂದ್ ಗ್ಲಾಸ್ ನೀರ್ ತಂದು ಕೊಡ್ತೀರಾ? ತರ್ತೀನಿ. ಏನ್ ಮರಿ? ಏನ್ ಮರಿ ನಿನ್ ಹೆಸರು? ಕಿರಣ್. ಏನ್ ಓದ್ತಾ ಇದ್ದೀಯಾ? ಕಾನ್ವೆಂಟ್ ನಲ್ಲಿ ಓದ್ತಾ ಇದ್ದಾನೆ. ನಿಮ್ ಮಗನ ಮುಖದಲ್ಲಿ ರಾಜಕಳೆ ಸುರಿತಾ ಇದೆ ಸರ್. ಇವನ್ ಹೆಸರಿನಲ್ಲೇ ಹೊಸ ಫ್ಯಾಕ್ಟ್ರಿ ಶುರು ಮಾಡ್ತೀನಿ, ಕಿರಣ್ ಶುಗರ್ ಫ್ಯಾಕ್ಟ್ರಿ. ಒಳ್ಳೆ ಸಿಹಿಯಾದ ಹೆಸರು. ತಗೊಳ್ಳಿ. ನಾವಿನ್ ಬರ್ತೀವಿ ಸರ್. ಅಮ್ಮ ಬರೋಣ. ಬರ್ತೀವಿ ಸರ್. ನಮಸ್ಕಾರ. ಬರ್ತೀವಮ್ಮ. ಲಕ್ಷ್ಮಿ, ವ್ಯಾಪಾರ ಚೆನ್ನಾಗಿ ಆಯ್ತು. ತಗೋ, ಇದನ್ನ ಒಳಗಿಡು. ಅಯ್ಯೋ, ಏನು ಅಂದ್ರೆ? ಇಲ್ಲಿ ಬನ್ನಿ, ಬೇಗ ಬನ್ನಿ. ನಾವು ಮೋಸ ಹೋದ್ವಿ. ಏನಾಯ್ತು? ಇಲ್ಲಿ ನೋಡಿ, ನೋಟಿಗೆ ಬದಲು ಬರೀ ಬಿಳಿ ಹಾಳೆಗಳು. ಒಡವೆಗಳೆಲ್ಲ ಹೋಯ್ತಲ್ಲೇ. ಮೋಸ ಮೋಸ ಮಾಡ್ಬಿಟ್ರು. ಮೋಸ ಮಾಡ್ಬಿಟ್ರು. ಸಾಯಿಸ್ಬಿಟ್ರು. ಸಾಯಿಸ್ಬಿಟ್ರು. ಇದೇ ನಡೆದ ಕತೆ. ನಾನು ಕೆಲವು ವಜ್ರ ವ್ಯಾಪಾರಿಗಳನ್ನ ಕೊಳ್ಳೆ ಹೊಡೆಯೋಕ್ಕೂ ಸಮಾಜ ದ್ರೋಹಿ ಆಗೋಕ್ಕೂ ಇದೇ ಕಾರಣ. ನಾನು ನನ್ನ ತಾಯಿನೇ ಕಳ್ಕೊಂಡಿರುವಾಗ ನಾನು ಬದುಕೇನ್ ಪ್ರಯೋಜನ? ಯುವರ್ ಆನರ್, ದಯವಿಟ್ಟು ನನಗೆ ತಕ್ಕ ಶಿಕ್ಷೆ ಕೊಡಿ. ಕಿರಣ್, ಅಮ್ಮ, ನೀನು ಬದುಕಿದೆಯಮ್ಮ? ಯುವರ್ ಆನರ್, ನಮ್ಮಮ್ಮ ಬದುಕಿದ್ದಾಳೆ. ನಮ್ಮಮ್ಮ ಬದುಕಿದ್ದಾಳೆ. ಅಮ್ಮ, ನೀನ್ ನಿಜ ಒಪ್ಕೊಳ್ಳಿ. ನನ್ ಮಗ ಒಬ್ಬ ದೊಡ್ಡ ಮನುಷ್ಯ ಆಗಿದ್ದಾನೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನೊಬ್ಬ ದೊಡ್ಡ ಕಳ್ಳ ಆಗಿದ್ಯಾ ಅಂತ ತಿಳಿದು ಬಹಳ ಸಂಕಟಪಟ್ಟೆ. ನೋಡು, ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿದು ಇನ್ನೊಬ್ಬರಿಗೆ ಮೋಸ ಮಾಡಿ ಬದುಕುದು ಬಹಳ ದೊಡ್ಡ ತಪ್ಪು ಕಣೋ. ನೀನೀಗ ತಪ್ಪು ಮಾಡಿದ್ಯಾ, ಅದಕ್ಕೆ ಶಿಕ್ಷೆ ಅನುಭವಿಸಿ ಮುಂದೆ ಒಳ್ಳೆ ಮನುಷ್ಯನಾಗುದೇ ನಿಂಗೆ ಉಳ್ದಿರೋ ದಾರಿ. ಅಮ್ಮ, ನಿನ್ನಂತ ದೇವತೆ ಮಗನಾಗಿ ಹುಟ್ಟಿದ್ದಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಮ್ಮ, ತುಂಬಾ ಸಂತೋಷ ಪಡ್ತೀನಿ. ತಾಯಿ, ನಿಜ ಏನು ಅಂತ ನಿರೂಪಿಸುವುದಕ್ಕೆ ನೀವಿಷ್ಟು ಸಹಕರಿಸಿದ್ದಕ್ಕಾಗಿ ನ್ಯಾಯಾಲಯ ನಿಮ್ಮನ್ನು ಅಭಿನಂದಿಸುತ್ತದೆ. ಯಾವುದೇ ನಿಬಂಧನೆಗಳಿಲ್ಲದೆ ಮುತ್ತುವನ್ನು ಬಿಡುಗಡೆ ಹೆಚ್ಚಿನ ವಿಚಾರಣೆಗಾಗಿ ಕಿರಣ್ ಕುಮಾರ್ನನ್ನು ಪೊಲೀಸರ ವಶದಲ್ಲಿ ಇರಿಸಬೇಕೆಂದು ನ್ಯಾಯಾಲಯ ಆದೇಶಿಸುತ್ತದೆ. ಅಳ್ಬೇಡಮ್ಮ. ಕಿರಣ್, ಒಂದು ನಿಮಿಷ. ಓಕೆ. ಏನ್ ಮುತ್ತು? ಅಲ್ಲ, ನಂತರ ವಾದಿ ನೋಡಿಸೋದನ್ನ ನೀವ್ ಯಾವಾಗ ಕಲ್ತ್ರಿ? ನಾನ್ ಯಾವಾಗ ನಿನ್ನ ಕಿರಣಾಗಿ ಮಾಡಿದ್ನೋ ಆಗ್ಲಿಂದ ನಾನ್ ಮುತ್ತು ಆಗ ಪ್ರಯತ್ನ ಪಟ್ಟೆ. ಯಾವ್ದಾದ್ರೂ ಸಂದರ್ಭ ಒದಗಿದ್ರೆ ಕಾನೂನಿಂದ ಪಾರಾಗೋಣ ಅಂತ ನೀನ್ ನಡವಳಿಕೆ ಕಲ್ತ್ಕೊಂಡೆ. ಆದ್ರೆ ನೀನ್ ಒಳ್ಳೆತನ, ಪ್ರಾಮಾಣಿಕತೆ, ಸತ್ಯವಂತಿಕೆ ನನ್ನ ಕೈಯಲ್ಲಾಗ್ಲಿಲ್ಲ. ಅಯ್ಯೋ, ಹಾಗೆಲ್ಲ ಮಾತಾಡಬೇಡಿ. ಇವತ್ತು ನಾನೇನೇ ಆಗಿದ್ರು ಅದು ನಿಮ್ಮಿಂದಲೇ. ಒಬ್ಬ ಹಳ್ಳಿ ಪೆದ್ದನ್ನ ಮನುಷ್ಯರಾಗಿ ಮಾಡಿರೋರೇ ನೀವು. ಕಿರಣ್, ಹೋಗೋಕ್ಕೂ ಮುಂಚೆ ನಾನು ನಿಮ್ಮನ್ನ ಒಂದ್ಸಲ ತಪ್ಕೋಬೋದಾ? ಮುತ್ತು, ಕಿರಣ್. ಅಣ್ಣ, ಭವಾನಿ. ಅಣ್ಣ. ಮುತ್ತು, ಭವಾನಿ ನಮ್ಮನೆ ಸೊಸೆಯಾಗೋದಕ್ಕೆ ನಿಂದೇನೂ ಅಭ್ಯಂತರ ಇಲ್ಲ ತಾನೆ? ಇದ್ರಲ್ಲಿ ಅಭ್ಯಂತರ ಏನ್ ಬಂತಪ್ಪ? ತುಂಬಾ ಸಂತೋಷ. ಮುತ್ತು, ನೀನು ಕೂಡ ಲೀಲಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. For more updates, like, comment, subscribe to our channel.